Mission Millionaires. All right. ಮಿಲಿನಿಯರ್ಸ್ ಕ್ಲಬ್ಬಿನ ವಿಶೇಷವಾದಂತಹ ಒಂದು ಜೂಮ್ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನೊಂದು ರೌಂಡ್ ಎಲ್ಲರನ್ನು ಕೂಡ ರಿಮೈಂಡರ್ ಕೊಡಿ. ಇವತ್ತಿನ ಒಂದು ಸೆಷನ್ ಟೋಟಲಿ ಆಕ್ಷನ್ ಡ್ರಿವನ್, ಟಾಸ್ಕ್ ಡ್ರಿವನ್, ಪ್ರಾಕ್ಟಿಕಲ್ ಆಗಿರ್ತದೆ. ತುಂಬಾ ಕಲಿಕೆ ಇರ್ತದೆ. ಸೊ ನೀವೆಲ್ಲರೂ ಕೂಡ ನಿಮ್ಮ ಥಿಂಕಿಂಗ್ ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ. ನೀವೆಲ್ಲರೂ ಕೂಡ ನೆಕ್ಸ್ಟ್ ರೆಡಿ ಆಗ್ತಿದ್ದೀರಾ ಏನಕ್ಕೆ ಮಿಲಿನಿಯರ್ಸ್ ಆಗ್ಬೇಕು ಅಂತ ಹೇಳಿ. ರೋಡ್ ಮ್ಯಾಪ್ ಇದೆ ಇವತ್ತು. ಅದ್ರ ಜೊತೆಗೆ ಸೊ ಲೀಡರ್ಗಳ ಒಂದು ಎಕ್ಸ್ಪೀರಿಯನ್ಸು, ಆಕ್ಷನ್ ರಿಲೇಟೆಡ್, ಟಾಸ್ಕ್ ರಿಲೇಟೆಡ್ ಅಂಡ್ ಒಂದಿಷ್ಟು ಅನೌನ್ಸ್ಮೆಂಟ್ ಅಂಡ್ ಫ್ಯೂಚರ್ ಫಾರ್ವರ್ಡ್, ವೇ ಫಾರ್ವರ್ಡ್ ತುಂಬಾ ವಿಚಾರನ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಇದೀವಿ. ಕ್ರಿಕೆಟ್ ಮ್ಯಾಚ್ ಇದೆ, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮೆಲ್ಲರ ಭವಿಷ್ಯ, ನಮ್ಮ ಟೀಮ್ ನ ಭವಿಷ್ಯ ಬಹಳ ಇಂಪಾರ್ಟೆಂಟ್. ನನ್ನ ಫೋಕಸ್ ಯಾವ ಕಡೆ ಇದೆ, ನನ್ನ ಕಾನ್ಸಂಟ್ರೇಷನ್ ಯಾವ ಕಡೆ ಇದೆ ಅನ್ನೋದ್ರ ಮೇಲೆ ನನ್ನ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಗೆಟ್ ರೆಡಿ ಈಗ. ಸೊ ಸಾಫ್ಟ್ ರಿಮೈಂಡರ್ ಕೊಡಿ. 9:05ಕ್ಕೆ ಡೋರ್ ಲಾಕ್ ಆಗುತ್ತೆ, ಅದು ಕೂಡ ಗೊತ್ತಿರ್ಲಿ. ಸೊ ನೆಗ್ಲೆಕ್ಟ್ ಮಾಡೋದು ಬೇಡ. ಜಾಯಿನ್ ಆಗ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ, ನೀವು ಫೋನ್ ಮಾಡಿ ಜಾಯಿನ್ ಮಾಡಿಸಿ. ಆಲ್ ರೈಟ್. ಆಕ್ಷನ್. ಈ ಒಂದು ಮಿಲಿನಿಯರ್ಸ್ ಕ್ಲಬ್ ಸ್ಟಾರ್ಟ್ ಆಗಿ 1.5 ತಿಂಗಳಾಗಿದೆ. ಈ ಒಂದು 1.5 ತಿಂಗಳಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್, ನಿಮ್ಮ ಒಂದು ಡೆಡಿಕೇಶನ್, ನಿಮ್ಮ ಒಂದು ಆಕ್ಷನ್ ಆಗಿರ್ಬೋದು, ಯಾವ ತರ ನಿಮ್ಮಲ್ಲಿ ಪ್ರೋಗ್ರೆಸ್ ಆಗಿದೆ, ನಿಮ್ಮ ಒಂದು ಥಿಂಕಿಂಗ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಟೀಮಲ್ಲಿ ಗ್ರೋತ್ ಆಗಿರ್ಬೋದು, ಹೋಮ್ ಮೀಟಿಂಗ್ ಬಗ್ಗೆ ಟಾಸ್ಕ್ ಆಗಿರ್ಬೋದು, ಅದೆಲ್ಲ ಕೊಟ್ಟಿದೀವಿ. ಮಿನಿಮಮ್ 2 ಹೋಮ್ ಮೀಟಿಂಗ್ ಮಾಡ್ತೀವಿ ಅಂತ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದ್ರಿ. ಸೊ ನಿಮಗೆ ಒಂದು ಒಳ್ಳೆ ಅವಕಾಶ. ಯಾವ ತರ ಒಂದು ಡೈರೆಕ್ಷನ್ ಕಾಣ್ತಾ ಇದೆ, ನಿಮ್ ಟೀಮಲ್ಲಿ ಯಾವ ತರ ಗ್ರೋತ್ಗೆ ನೀವು ಪ್ಲಾನ್ ಮಾಡಿದೀರಾ. ಸೊ ಈಗ ಒಂದು ಕನ್ವರ್ಷನ್ ಏನು ಆಕ್ಟಿವೇಶನ್ ಪೂಲ್ ಬಂದಿದೆ ಇವಾಗ, ಅದರದ್ದು ಯಾವ ತರ ನಡೀತಾ ಇದೆ ಅಂಡ್ ಫೀಲ್ಡಿನ ಒಂದು ಆಕ್ಟಿವಿಟೀಸ್ ಏನ್ ಮಾಡ್ತಿದ್ದೀರಾ ಅನ್ನೋದನ್ನ ಅನುಭವ ಹಂಚ್ಕೊಳ್ಳಿಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ಇದು ಒಂದು ಅದ್ಭುತವಾದ ಅಪರ್ಚುನಿಟಿ. ಸಾಧ್ಯವಾದಷ್ಟು ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡಿದಾಗ ನಿಮ್ಮ ಒಂದು ಫೋಕಸ್ ಇಲ್ಲಿ ಕಂಪ್ಲೀಟ್ಲಿ ಇರ್ತದೆ. ಅಂಡ್ ಸೊ ನೀವು ಹೈಯೆಸ್ಟ್ ಗ್ರಾಸ್ ಮಾಡ್ತೀರಾ, ಹೈಯೆಸ್ಟ್ ರಿಸೀವ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನೀವು 100% ಕೊಡ್ತಾ ಇರ್ತೀರಾ, ಮ್ಯಾಕ್ಸಿಮಮ್ ನೀವು ರಿಸೀವ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಏನೆಲ್ಲ ಒಂದು ಆಕ್ಷನ್ ಮಾಡ್ತಿದ್ದೀರಾ, ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ನೀವೆಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಅಕ್ಕಮ್ಮ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಕ್ಕಮ್ಮ ಮೇಡಮ್. ಹಾ ಸರ್, ಗುಡ್ ಈವ್ನಿಂಗ್ ಸರ್. ತುಂಬಾನೇ ಖುಷಿ ಆಗ್ತದೆ ಒಂದು ಮಿಲಿಯನರ್ಸ್ ಕ್ಲಬ್ ಜಾಯ್ನ್ ಆಗಿದ್ದಕ್ಕೆ. ಅಂದ್ರೆ ನಂದ ಒಂದು ಈ ವೀಕ್ ಅಲ್ಲಿ ಏನು ಇಂಪ್ರೂವ್ ಆಗಿದೆ ಅಂದ್ರೆ ಸರ್, ನಾನೊಂದು DP ಓಪನ್ ಮಾಡಿದ್ದೀನಿ ಸರ್. ಅದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. DP ಓಪನ್ ಮಾಡಿ ತುಂಬಾ ಕೂಡ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಇಷ್ಟು ಇಲ್ಲಿ ನಮ್ ಜಗಳೂರ್ ಭಾಗದಲ್ಲಿ ಯಾವ್ದೇ ಒಂದು DP ಇರ್ಲಿಲ್ಲ, ಅದನ್ನ DP ಓಪನ್ ಮಾಡಿದೀನಿ ಸರ್. ಕಸ್ಟಮರ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಾ ಇದೀನಿ. ಹೋಮ್ ಮೀಟಿಂಗ್ ಕೂಡ ಮಾಡ್ಬೇಕು ಅಂತ ಹೋಮ್ ಮೀಟಿಂಗ್ ಕೂಡ ಮಾಡ್ತಾ ಇದೀನಿ ಸರ್. ತುಂಬಾ ಟೀಮ್ ಕೂಡ ಚೆನ್ನಾಗಿ ಬೆಳೀತಾ ಇದೆ ಸರ್. ಇದು ಇಂಪ್ರೂವ್ ಆಗಿದೆ. ಮಿಲಿನಿಯರ್ಸ್ ಬಗ್ಗೆ ಏನ್ ಅನಿಸ್ತಾ ಇದೆ ಮೇಡಮ್? ಇದ್ರ ಬಗ್ಗೆ ವಿಶ್ವಾಸ ಯಾವ ತರ ಮೂಡ್ತಾ ಇದೆ ನಿಮಗೆ? ಹಾ ಸರ್, ಕಾನ್ಫಿಡೆನ್ಸ್ ಅಂತ 100% ಇದೆ ಸರ್. ನಾನ್ ಮಿಲಿಯನರ್ಸ್ ಇದಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಅದನ್ನ ಕೂಡ ನಾನು ಇದು ತಗೊಂತೀನಿ, ಲಕ್ಷಾಧಿಪತಿ ಹಾಗೆ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತ ಖಂಡಿತ ಇದೆ ಸರ್. ಅದೇ ರೀತಿ ನಾನು ಆಕ್ಷನ್ ಕೂಡ ಮಾಡ್ತೀನಿ ಸರ್. ಪ್ಲಾನ್ ಮಾಡ್ಕೊಂತೀನಿ, ಅದೇ ರೀತಿ ಆಕ್ಷನ್ ಕೂಡ ಮಾಡ್ತಾ ಇದ್ದೀನಿ ಸರ್. ತುಂಬಾ ಖುಷಿ ಆಗ್ತಾ ಇದೆ ಒಂದು ಬಿಸ್ನೆಸ್. ಡೈಲಿ ಆಕ್ಷನ್, ಹೋಮ್ ಮೀಟಿಂಗ್, ಫಾಲೋ ಅಪ್ ಎಲ್ಲ ಮಾಡ್ತಾ ಇದ್ದೀರಾ ಮೇಡಮ್? ಹಾ ಸರ್, ಮಾಡ್ತಾ ಇದ್ದೀನಿ ಸರ್. ಸೂಪರ್ ಮೇಡಮ್, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಶೇರಿಂಗ್ ಅಕ್ಕಮ್ಮ ಮೇಡಮ್. ಓಕೆ, ಈಗ ಗಣೇಶ್ ಪೂಜಾರಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಉಳಿದಂತೆ ಲೀಡರ್ಗಳು ಆಗಿರ್ಬೋದು, ಅಡ್ವೈಸರ್ಗಳು ಆಗಿರ್ಬೋದು, ಡೈರೆಕ್ಟರ್, ಬಿಲೋ ಡೈರೆಕ್ಟರ್, ಯಾರಾದ್ರೂ ಅಷ್ಟೇನೆ ಈ ಒಂದು ಮಿಷನ್ ನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾರ್ಡಿನರಿ ಒಂದು ಕೆಟಗರಿ. ಇದು ನಾರ್ಮಲ್ ಕೆಟಗರಿ ಅಲ್ಲ, ಆಡಿಯನ್ಸ್ ಮೆಂಟಾಲಿಟಿ ಅಲ್ಲ. ಇಲ್ಲಿರೋರೆಲ್ಲರೂ ಕೂಡ ಲೀಡರ್ ಕೆಟಗರಿ ಅವರು, ಎಲ್ಲ ಕಮಾಂಡೋ ಕೆಟಗರಿ ಅವರು. ಖಂಡಿತ ಪ್ರೇಕ್ಷಕರ ಒಂದು ಕೆಟಗರಿ ಅಲ್ವೇ ಅಲ್ಲ ಇದು. ಓಕೆ, ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಒಂದ್ ತುಂಬಾ ಹ್ಯಾಂಡ್ ರೈಸ್ ಬರ್ಬೇಕು, ನನಗೇನೆ ಚಾಲೆಂಜ್ ಬರ್ಬೇಕು, ಯಾರನ್ನ ಇನ್ವೈಟ್ ಮಾಡ್ಲಿ ಅಂತ ನನಗೆ ಹೆಡೇಕ್ ಆಗ್ಬೇಕು. ಓಕೆ, ಸೊ ಈಗ ಗಣೇಶ್ ಪೂಜಾರಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಎಸ್, ಮಿಲಿನಿಯರ್ಸ್ ಮೀಟಿಂಗ್ಸ್ ಜಾಯ್ನ್ ಆದ್ಮೇಲೆ 1.5 ತಿಂಗಳಲ್ಲಿ ಗ್ರೇಟ್ ಅಚೀವ್ಮೆಂಟ್ಸ್ ಅಂತ ಹೇಳ್ಬಹುದು. ಲಾಸ್ಟ್ ಅದಕ್ಕಿಂತ ಮುಂಚೆ ಇದಕ್ಕೂ ಲೈಕ್ 15 ಡೇಸ್ ಅಲ್ಲೇ ನನ್ನ ಟಾರ್ಗೆಟ್ ಏನು ಲಾಸ್ಟ್ ಮಂತ್ ಅಲ್ಲಿ 25th ಆಗಿತ್ತು, ಅದು 15 ಒಳಗಡೆನೆ ಮುಗ್ದೋಗಿದೆ. ಅದು ಬಿಟ್ಟು 300 PV ಕೂಡ 24th ಒಳಗಡೆನೆ, ನಿನ್ನೆ ಒಳಗಡೆನೆ 300 PV ಕೂಡ ಆಗಿದೆ. ಪರ್ಸನಲ್ PV ಕೂಡ ಆಗಿದೆ. ಅದು ಬಿಟ್ಟು ಮತ್ತೆ ಟೀಮ್ ಅಲ್ಲಿ ಕೂಡ ಗ್ರೋತ್ ತುಂಬಾ ಚೆನ್ನಾಗಿ ಬಂದಿರುವಂತದ್ದು. ಡೌನ್ ಲೈನ್ ಒಬ್ರು ನೆಕ್ಸ್ಟ್ ಮಂತ್ ಅಲ್ಲಿ ಡೈರೆಕ್ಟರ್ ಆಗ್ತೀನಿ ಅಂತ ಹೇಳಿ ಆಲ್ರೆಡಿ ಹೇಳಿದ್ದಾರೆ.
ಸೊ ಅದು ಕೂಡ ಒಂದು ಗ್ರೋತ್. ಅವ್ರದ್ದು ಕೂಡ ಲೈಕ್ 70% ಬಿಸ್ನೆಸ್ ಗ್ರೋತ್ ಆಗಿದೆ. ಲಾಸ್ಟ್ ಮಂತ್ ಅಲ್ಲಿ ಅವ್ರು ಮಾಡಿರೋದು ಜಸ್ಟ್ TGPV 200 ಆದ್ರೆ ಲೈಕ್ ಈ ಸಲ ಲೈಕ್ 359 ಆಲ್ರೆಡಿ ಆಗಿದೆ GPV ಅವ್ರದ್ದು. ಸೊ ಅದೇ ರೀತಿ ಹೊಸ ಕನ್ಸಲ್ಟೆಂಟ್ ಅನ್ನು ಕೂಡ ಮಾಡ್ತಾ ಇದೀವಿ. ಹೋಮ್ ಮೀಟಿಂಗ್ ಕೂಡ ಈ ವೀಕ್ ಅಲ್ಲಿ 7 ಹೋಮ್ ಮೀಟಿಂಗ್ ಆಗಿದೆ. ಅದು ಬಿಟ್ಟು ಅಗ್ರಿಕಲ್ಚರ್ ಫೀಲ್ಡ್ ಆಗಿದೆ. ಡೈಲಿ ಮಿನಿಮಮ್ ಒಂದು 6,000 to 7,000 rupees ರಿಟೇಲ್ಸ್ ಆಗ್ತಾ ಇದೆ ಸರ್. ಒಂದು ವಂಡರ್ಫುಲ್ ಗ್ರೋತ್ ಆಗಿರುವಂತದ್ದು. ಆಲ್ರೆಡಿ ಹೋದ ಮಂತ್ ಇಂದ ಲೈಕ್ 80% ಎಕ್ಸ್ಟ್ರಾ PV ಆಲ್ರೆಡಿ ಬಂದಿದೆ ಸರ್ ಈ ಮಂತ್ ಅಲ್ಲಿ. ಓಕೆ, ಯಾವ್ದು ಹೆಲ್ಪ್ ಆಯ್ತು ನಿಮಗೆ ಇಲ್ಲಿನ ಯಾವ ಫಾರ್ಮುಲಾ ಹೆಲ್ಪ್ ಆಯ್ತು ನಿಮಗೆ? ಮೇನ್ಲಿ ಲೈಕ್ ಪ್ರತಿ ದಿವಸ ಫಾಲೋಅಪ್ ಮಾಡುವಂತದ್ದು, ರಿಟೇಲ್ಸ್ ಮಾಡುವಂತದ್ದು ಫಾರ್ಮುಲಾ. ಅಗೇನ್ ಕ್ವಾಲಿಫೈಡ್ ಆಗ್ಬೇಕಂತ ಹೇಳಿ ಲೈಕ್ ಮೇನ್ ಥಿಂಗ್ ಇದಕ್ಕೆ ಲೈಕ್ ವಯನಾಡಿದ್ದು ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಏನಿತ್ತು ಅದ್ರದ್ದೊಂದು ಫೀಡ್ಬ್ಯಾಕ್ ಎಲ್ಲ ಕೇಳಿದಾಗ ನನಗೂ ಕೂಡ ಅಲ್ಲಿ ಹೋಗ್ಬೇಕು ಅಂತ ಹಠ ಹಿಡಿದ್ಬಿಟ್ಟು ಮಾಡಿರುವಂತದ್ದು. ಸೊ ಅದರಿಂದ ಅದನ್ನಂತೂ ಬಿಡ್ಲಿಕ್ಕೆ ಇಲ್ಲ. ಸೊ ಇಮಿಡಿಯೇಟ್ಲಿ ಅದನ್ನ ತಗೊಂಡು ಆಕ್ಷನ್ ಮಾಡಿದಾಗ 15 days ಒಳಗಡೆ ಟಾರ್ಗೆಟ್ ಅನ್ನ ತಗೊಂಡಿರುವಂತದ್ದು. 15 days ಒಳಗಡೆ ಲಾಸ್ಟ್ ಮಂತ್ ಟಾರ್ಗೆಟ್ ಅನ್ನ ಮುಗಿಸಿ ಬಿಟ್ಟಿದ್ದೀನಿ ಸರ್. ಸೊ ಆ ಫಾರ್ಮುಲಾ ತುಂಬಾ ಚೆನ್ನಾಗಿ ಖುಷಿ ಆಯ್ತು. ಅವರ ಫೀಡ್ಬ್ಯಾಕ್ ಗಳನ್ನ, ರಿಸಲ್ಟ್ ವಿಡಿಯೋಸ್, ಮತ್ತೆ ಅಲ್ಲಿ ಲೈಕ್ ಹೋಮ್ ಮೀಟಿಂಗ್ ಮಾಡಿದಾಗ 1,000 rupees ಒಬ್ಬೊಬ್ಬರಿಗೆ ಹೋಮ್ ಮೀಟಿಂಗ್ ಮಾಡಿದಾಗ ಯಾವ ರೀತಿ ಒಂದು ವಂಡರ್ಫುಲ್ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ. 64 ಇಯರ್ಸ್ 74 ಇಯರ್ಸ್ ಲೇಡಿ ಯಾವ ರೀತಿ ಮಾಡಿದ್ದಾರೆ, ಅದೇ ರೀತಿ ನಾನು ಕೂಡ ಮಾಡ್ಬೇಕು ಅಂತ ಹೇಳಿ ನಾನು ತಗೊಂಡು ಇರಿದಾಗ ಒಳ್ಳೆ ಒಂದು ರಿಸಲ್ಟ್ ಕೂಡ ನನಗೂ ಕೂಡ ಸಿಕ್ಕಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸಲೆಂಟ್, ಥ್ಯಾಂಕ್ ಯು ಗಣೇಶ್. ಮಂತ್ ಎಂಡ್ ಅಲ್ಲಿ ಬರ್ತಕ್ಕಂಥದ್ದು ಅದೇ ಮಿಡ್ ಅಲ್ಲೇ ಬಂದಿದೆ ಅಂಡ್ ತುಂಬಾ ಆಕ್ಟಿವಿಟೀಸ್ ಕಂಟಿನ್ಯೂಸ್ ಮಾಡ್ತಾ ಇದ್ದೀರಾ, ರೆಗ್ಯುಲರ್ ಶೇರಿಂಗ್ ಬರ್ತಾ ಇದ್ದೀರಾ. ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ತುಂಬಾ ಗ್ರೋತ್ ಕಡೆ ಹೋಗ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು. ಓಕೆ, ಈಗ ಶರಣಪ್ಪ ಕೋಳಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಶರಣಪ್ಪ. ಗುಡ್ ಮಾರ್ನಿಂಗ್ ಸರ್. ತುಂಬಾ ಖುಷಿ ಆಗ್ತಿದೆ ಸರ್. ಯಾಕಂದ್ರೆ ರಿಟೇಲ್ ಗಣೇಶ್ ಸರ್ ಅವರು ಹೇಳಿದಂಗೆ ನಾವು ಅಳವಡಿಸಿದಾಗ ತುಂಬಾ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಡೈಲಿ ಕಾಲ್ ನಮಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಸರ್, ನಾವು ಬೆಂಗಳೂರು ಇವೆಂಟ್ಗೆ ಬಂದಾಗ 2 ಲೆಗ್ ಮಾತ್ರ ಉಳಿದಿತ್ತು ಪವರ್ ಕಂಪ್ಲೀಟ್ ಆಗ್ಲಿಕ್ಕ. ಬಂದ್ರ ಕೂಡಲೇ ಅಲ್ಲಿ ಒಂದು ಅನ್ವೆಸ್ಟ್ ಡೇ ಮಾಡಿದೆವು ಸರ್. ಅಲ್ಲಿ ಮಾಡಿದಾಗ ತುಂಬಾ ನಮ್ಗೆ ಅಲ್ಲಿ ತುಂಬಾ ಖುಷಿ ಕೊಟ್ಟಂತದ್ದು. ಅದೇ ರೀತಿಯಲ್ಲಿ ಬಂದು ನಾವು ಟೀಮಿಗೆ ಕೂಡ ಫೋಕಸ್ ಮಾಡಿದ್ವು. ರಿಟೇಲ್ ತುಂಬಾ ಜಾಸ್ತಿ ಮಾಡಿದ್ದೇನ್ರಿ ಸರ್. ಅದೇ ರೀತಿಯಲ್ಲಿ ಇವತ್ತು ಕೂಡ ಟ್ರಕ್ ಆಯ್ತಾ ಏನು ಗೊತ್ತಾಗ್ತಿಲ್ಲ ಅವ್ರದ್ದು. ಓಕೆ, ಮೋಸ್ಟ್ಲಿ ನೆಟ್ವರ್ಕ್ ಚಾಲೆಂಜ್ ಆಗಿರ್ಬೋದು. ಓಕೆ, ಈಗ ನಾನು ವೆರಿ ಸ್ಪೆಷಲ್ ಲೀಡರ್ ಮತ್ತೆ ಅದೇ ರೀತಿಯಲ್ರಿ ಇವತ್ತು 9 ಎಕರೆಗೆ ನಾನು ಬಾಳಿ ಗಿಡಕ್ಕೆ ಅಗ್ರಿಕಲ್ಚರ್ ಪ್ರಾಡಕ್ಟ್ 5,000 ರೂಪಾಯಿ ಕೊಟ್ಟಿದ್ದೀನಿ. ಏನೋ ಮತ್ತೆ ಬೆಳಗ್ಗೆ ಹೇಳಿದಾರ್ರಿ. ಮತ್ತೆ ಬೆಳಗ್ಗೆ ಅದು ಅಷ್ಟೇ ಸಾಕಂಗಿಲ್ಲ, ತಗೊಂಡು ಬಾ ಅಂತ ಹೇಳಿದಾರೆ. ಬೆಳಗ್ಗೆ ಕೂಡ ಒಯ್ಬೇಕು ಸರ್. ತುಂಬಾ ಹೆಲ್ಪ್ ಆಗ್ತಿದೆ ಸರ್. ಯಾಕಂದ್ರೆ ನಾವು ಏನು ಅಳವಡಿಸಿದ್ವು ಅಂದ್ರೆ ಡೈಲಿ ಕಾಲ್ ಏನಿದೆಯಲ್ಲ ಅದು ತುಂಬಾ ಹೆಲ್ಪ್ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶರಣಪ್ಪ. ನಿಮ್ದು ಅಗೈನ್ ಎವ್ರಿ ಡೇ ಆಕ್ಷನ್, ಎವ್ರಿ ಡೇ ರಿಟೇಲ್ ಮಾಡ್ತಾ ಇರ್ತೀರಾ. ಟೀಮ್ ಗ್ರೋತ್ ತುಂಬಾ ಆಗ್ತಾ ಇದೆ. ವಿಡಿಯೋ ಆನ್ ಮಾಡ್ಬಿಟ್ಟು ಶೇರ್ ಮಾಡ್ತಾ ಇದ್ದೀರಾ. ಅಗೈನ್ ನೀವು ಮೋದಿ ಕೇರ್ ಕಮಾಂಡ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ಮಿಲೇನಿಯರ್ ನೀವು ಆಗ್ತಿದ್ದೀರಾ. ಥ್ಯಾಂಕ್ ಯು. ಈಗ ನಾನು ನಟರಾಜ್ ಹಳ್ಳೂರ್, ವೆರಿ ಸ್ಪೆಷಲ್ ಲೀಡರ್, ನಮ್ಮ ಶಿವಕುಮಾರ್ ಹಿರಮಠ ಅವರ ಅಪ್ಲೈನು. ಓಕೆ, ಇವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ತುಂಬಾ ಹಾರ್ಡ್ ವರ್ಕ್, ಡೆಡಿಕೇಶನ್, ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು, ಒಂದ್ ಸ್ವಲ್ಪ ಗ್ಯಾಪ್ ಆಗಿತ್ತು ಇವ್ರದ್ದು. ಆದ್ರೆ ಅದಾದ ನಂತರ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಿದ್ದಾರೆ. ತುಂಬಾ ವಿಶಿಷ್ಟವಾಗಿ ಡೈಲಿ ಆಕ್ಷನ್ ಮಾಡ್ತಾ ಇದ್ದಾರೆ. ರಿಟೈರ್ಡ್ ಆದ ನಂತರ ಫುಲ್ ಟೈಮ್ ಮೋದಿ ಕೇರ್ ಮಾಡ್ತಾ ಇದ್ದಾರೆ. ವೆಲ್ಕಮ್. ಲಾಸ್ಟ್ ವೀಕ್ ಕೂಡ ನಾನು ಭೇಟಿಯಾಗಿದ್ದೆ ಅವ್ರನ್ನ ಶಿವಮೊಗ್ಗದಲ್ಲಿ. ಇವ್ರ ಮನೆಯಲ್ಲಿ ಹೋಮ್ ಮೀಟಿಂಗ್ ಆಗಿತ್ತು. ಎಸ್, ವೆಲ್ಕಮ್ ನಟರಾಜ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ತಾವು ಒಂದು ಅವಕಾಶ ಕೊಟ್ರಿ ಸರ್ ನನಗೆ. ಸೆಕೆಂಡ್, ಥರ್ಡ್, ಫೋರ್ತ್ ಐ ಥಿಂಕ್ ಫೋರ್ತ್ ಅವಕಾಶ. ತುಂಬಾ ನಾನು ತಮ್ಮ ಒಂದು ಕೋಆಪರೇಷನ್ ಇಂದ ನಾನು ಬೆಳೀತಾ ಇದ್ದೇನೆ ಅಂತ ನಾನು ಹೇಳ್ಕೊತೇನೆ. ಬಟ್ ನಾ ಎಷ್ಟು ಬೆಳೆದಿದ್ದೀನಿ ಅನ್ನೋದು ರಿಸಲ್ಟ್ ನೋಡ್ಬೇಕು, ಆಮೇಲೆ ದಟ್ ಈಸ್ ಫೈನಲ್. ಆಕ್ಚುಲಿ ಈಗ ನಾನು ಎವ್ರಿ ಡೇ ಆಕ್ಷನ್ ಅಂತೂ ಆಗ್ತಾ ಇದೆ. ಸೊ ಎವ್ರಿ ಡೇ ಅಂದ್ರೆ ಸಾಗರದಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸೊ ತಾವು ಬಂದು ಹೋದ್ಮೇಲೆ ಎಗೇನ್ ಸರ್ ನನಗೆ ಹೇಳ್ಬೇಕು ಅಂದ್ರೆ ಅದು ಒಂದು ಆನೆ ಬಲ ಬಂದಂಗಾಯ್ತು. ತಾವು ಬಂದು ವಿಸಿಟ್ ಕೊಟ್ರಿ ನಮ್ಮ ಮನೆಗೆ. ನಮ್ಮ ಮನೇಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೆಗೆಟಿವ್ನೇ ಇದೆ. ನಮ್ಮ ಮನೇಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ದೀಪದ ಬುಡದಲ್ಲಿ ಕತ್ಲು ಅಂತಾರಲ್ಲ ಹಾಗೆ. ಸೊ ನಮ್ಮ ಮನೇಲೆ ನೆಗೆಟಿವ್ ಜಾಸ್ತಿ ಇತ್ತು. ಹಾಗಾಗಿ ನಾನು
ಎಲ್ಲಿ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಒಂಥರ ಮನೆಯಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿರ್ಬೇಕು, ಯಾವುದೇ ಒಂದು ವರ್ಕ್ ಮಾಡ್ಬೇಕಾದ್ರೂ ನಮಗೆ ಅದು ಮುಖ್ಯ. ಹಾಗಾಗಿ ನಾನು ಇವಾಗ ಆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವೀಕ್ ನಾನು ಸಂಡೇ ಸಾಗರಕ್ಕೆ ಹೋಗಿದ್ದೆ. ಅಲ್ಲಿ ಒಂದು 5 ಮೆಂಬರ್ಸ್ ಗ್ಯಾದರ್ ಆದ್ರು. ಅಲ್ಲಿ ನಾನು ಡೆಮೋ ಕೊಟ್ಟು ಪ್ಲಸ್ ನಾನು ಬಿಸ್ನೆಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿಂದ ಸೈನ್ ಅಪ್ ಆಗಿದ್ದಾವೆ, ಪ್ಲಸ್ ಇನ್ನೂ ಬರಬೇಕು. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಅದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ನೂ ಜಾಸ್ತಿ ಬರಬೇಕು. ಸೊ ನಾವು ವರ್ಕ್ ಮಾಡ್ತಾ ಇದ್ದೇನೆ, ಬಟ್ ಇನ್ನೂ ಬರ್ಬೇಕು. ಆಕ್ಚುಲಿ ಒನ್ ಮೋರ್ ಥಿಂಗ್ ಅಂದ್ರೆ, ಒಬ್ರು ನವೀನ್ ಸರ್ ಅಂತ ಇದಾರೆ ಲೆಕ್ಚರರ್ ಅವರು 3 years ಬ್ಯಾಕ್ ಜಾಯಿನ್ ಆಗಿದ್ರು, ಬಟ್ ನಾವು ಶಿವಮೊಗ್ಗದಲ್ಲಿ ಇದ್ದಾಗ. ಸೊ ಅವ್ರು ಅನ್ಫಾರ್ಚುನೇಟ್ಲಿ ಅವರು ಡ್ರಾಪ್ ಔಟ್ ಆಗಿದ್ರು. ನಿನ್ನೆ ಅವರು ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವರು ಹೋಮ್ಲಿ ಒಂಥರ ನನಗ ಇನ್ವೈಟ್ ಮಾಡಿ ಮಾತಾಡಿದ್ರು. ಎಗೇನ್ ತುಂಬಾ ಹೊತ್ತು ಮಾತಾಡಿದ್ರು. ಎಗೇನ್ ಅವರು ಕಮ್ ಬ್ಯಾಕ್ ಆದ್ರು. ನನಗೆ ಅದೊಂದು ಆನೆ ಬಲ ಬಂದಂಗಾಯ್ತು. ಯಾಕೆ ಶಿವಕುಮಾರ್ ಅವರು ನನಗೆ ಫಸ್ಟ್ ಡೈರೆಕ್ಟ್ ಅವರು, ಆಕ್ಚುಲಿ ಶಿವಕುಮಾರ್ ಹಿರೇಮಠದ ಇದಾರಲ್ಲ, ಅವರು ನಮ್ಮ ಹುಬ್ಳಿದಲ್ಲಿ ನನ್ನ ಕಲೀಗ್ ಅವರು. ಸೊ ಅವರು ಟೈಪ್ ಇವ್ರು ಇದಾರೆ ಅಂತ ತಾವು ಎಕ್ಸ್ಪೆಕ್ಟ್ ಮಾಡಿ ಹೇಳಿದ್ರಿ ಸರ್. ಅವ್ರ ಜೊತೆಗೆ ತಾವು ಮಾತಾಡ್ರಿ. ಸೊ ಇದು ಒಂದು ಫ್ರೂಟ್ಫುಲ್ ಆಗ್ತಾ ಇದೆ. ಸೊ ಒಂದು ಫೈನಲ್ ಡೈಮಂಡ್ ಆಗ್ಬೇಕಾದ್ರೆ ಅದಕ್ಕೆ ಎಲ್ಲದೂ ಬೇಕು ಸರ್. ಇನ್ನು ಅವಕಾಶ ಇದೆ. ಸೊ ಐ ವಿಲ್ ಡೂ ಮ್ಯಾಕ್ಸಿಮಮ್. ನೀವು ಸ್ವಲ್ಪ ಇದ್ರದ್ದು ಶೇರ್ ಮಾಡಿ. ನೀವು ಲೇಟ್ ಆಗಿ ಜಾಯಿನ್ ಆದ್ರಿ ಈ ಸಿಸ್ಟಮ್ಗೆ, ಅದ್ರ ಬಂದ ತಕ್ಷಣ ರೆಕಾರ್ಡಿಂಗ್ ನ ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡ್ರಿ. ಪ್ಲೇ ಲಿಸ್ಟ್ ರೆಕಾರ್ಡಿಂಗ್ 9 ಗಂಟೆ ಕಾಲ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಒಂದು 1 month ಬ್ಯಾಕ್ ನಾನು ಆಕ್ಚುಲಿ ಜಾಯಿನ್ ಆಗಿದ್ದು ಸರ್. ಅದ್ರ ಹಿಂದೆ ರೆಕಾರ್ಡಿಂಗ್ ಎಲ್ಲ ತಾವು ಕೊಟ್ಟ ಟಿಪ್ಸ್ ಸರ್, ಅದು ಆಕ್ಚುಲಿ ಗಿಫ್ಟ್ ಅಂತ ಹೇಳ್ಬೋದು. ಅದನ್ನ ನಾನು ನಂದು ಫ್ರೀ ಟೈಮೇ ಇವಾಗ ನಾನು ಏನು ಮಾಡ್ತಾ ಇಲ್ಲ. ಸೊ ಫುಲ್ ಟೈಮ್ ಮೋದಿ ಕೇರ್ ಅಂತಾನೆ ಹೇಳ್ಬೇಕು. ಬಟ್ ಫುಲ್ ಟೈಮ್ ಮೋದಿ ಕೇರ್ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಪ್ರೋಗ್ರೆಸ್ ಬರ್ಬೇಕು. ಪ್ರೋಗ್ರೆಸ್ ಅಂದ್ರೆ ಏನು, ಅದು ಕನ್ವರ್ಟ್ ಆಗ್ಬೇಕು ಸರ್. ಯಾವ್ದಕ್ಕೆ ಆದ್ರೂ ಕನ್ವರ್ಟ್ ಆಗ್ಬೇಕು. ನಾನು ಪ್ರತಿಯೊಂದನ್ನು ನೋಡ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋಸ್ ಡೈಲಿ ನಾನು 8-10 ನೋಡ್ತಾ ಇದ್ದೀನಿ. ಬಟ್ ಮಾರ್ನಿಂಗ್ ವಾಕ್ ಹೋಗ್ಬೇಕಾದ್ರೂ ನಾನು ಮೊಬೈಲ್ ತಗೊಂಡು ಹೋಗ್ತೀನಿ, ಕೇಳಿಸ್ತಾ ಹೋಗ್ತೀನಿ. ಬಟ್ ಬರ್ಬೇಕಾದ್ರೆ ಎರಡು ಆಗುತ್ತೆ. ಅವಾಗ 2 ಸೆಷನ್ ಆಗುತ್ತೆ. ಮತ್ತೆ ಎಗೇನ್ ಬಂದ್ಮೇಲೆ ನಾನು ಮನೆಯಲ್ಲಿ ಏನೋ ಕೆಲಸ ಮಾಡ್ಕೋತಾನೆ ಅದನ್ನ ಕೇಳ್ತೀನಿ. ಬಟ್ ಎಗೇನ್ ಮಧ್ಯಾಹ್ನ ಟೈಮ್ ಎಲ್ಲ ಫ್ರೀ ಟೈಮ್ ಅಲ್ಲಿ ಮತ್ತೆ ನಾನು ಕುತ್ಕೊಂಡು ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಅದು ರಿಪಿಟೇಷನ್ ಆಗ್ತಾ ಇದೆ, ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಅದು ತಾವೊಂದು ಎಂಪ್ಲಾಯೀಸ್ ಮತ್ತೆ ಇದನ್ನ ಹೇಳಿದ್ರಲ್ಲ ಸರ್, ಅವರೇಜ್ ಮೆಂಟಾಲಿಟಿ, ಬಿಸ್ನೆಸ್ ಪರ್ಸನ್ ಹೇಗಿರ್ತಾರೆ, ಇನ್ವೆಸ್ಟರ್ಸ್ ಹೇಗಿರ್ತಾರೆ, ಅದ್ರ ಬಗ್ಗೆ ತುಂಬಾ ನನಗೆ ಮನದಟ್ಟಾಯ್ತು. ಅದರಿಂದ ನನ್ನ ಮೈಂಡ್ ಓಪನ್ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ರೈಟ್. ಈಗ ಆತ್ಮವಿಶ್ವಾಸ 100% ಆಗಿದೆ ನಿಮಗೆ. ಅದೇ ತರನೇ ಕಂಟಿನ್ಯೂಸ್ ಆಕ್ಷನ್ ಕೂಡ ಮಾಡ್ತಾ ಇದ್ದೀರಾ. ಎಕ್ಸಲೆಂಟ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಶಿಕಾರ್ಪುರಕ್ಕೆ ಒಂದು ಡೆಮೋ ಮಾಡಿದ್ದೆ ಸರ್ ನಾನು. ಸೊ 28 ಮತ್ತೆ ಏನ್ ಹೋಗ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗ್ರೇಟ್. ಎಲ್ಲ ನಿಮ್ಮ ಒಂದು ಇದು ಸರ್, ಕೋಆಪರೇಷನ್, ಬ್ಲೆಸ್ಸಿಂಗ್. ಲಾಸ್ಟ್ ವೀಕ್ ಈ ಟೈಮ್ ಅಲ್ಲಿ ಇವ್ರ ಮನೆಯಲ್ಲಿ ಹೋಮ್ ಮೀಟಿಂಗ್ ಮಾಡ್ತಾ ಇದ್ದೆ ನಾನು ಶಿವಮೊಗ್ಗದಲ್ಲಿ. ಅದಾದ ನಂತರ ಇಮಿಡಿಯೇಟ್ಲಿ ನಾನು ಲಾಗಿನ್ ಆಗಿದ್ದು. ಸೊ ಅಗೈನ್ ಇಲ್ಲಿ ಒಬ್ರು ಇವ್ರ ಟೀಮ್ನವ್ರನ್ನೆಲ್ಲರನ್ನು ಕೂಡ ನಾನು ಭೇಟಿಯಾಗಿದ್ದು. ಅಂಡ್ ಫ್ಯಾಮಿಲಿ ಸ್ವಲ್ಪ ಏರುಪೇರು ಆಗ್ತಾ ಇತ್ತು. ಅವ್ರ ಜೊತೆ ನಾನು ಹೋಗಿ ಮಾತಾಡಿದಾಗ ಇವ್ರ ಫ್ಯಾಮಿಲಿ, ಇವ್ರ ವೈಫು ತುಂಬಾ ಹಳಬ್ರು. ಇವರು ಮೋದಿ ಕೇರ್ ಅಲ್ಲಿ 4ನೇ ಇನ್ನಿಂಗ್ಸ್ ಮೋದಿ ಕೇರ್ ನಲ್ಲಿ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇತ್ತು. ಬಟ್ ಫ್ಯೂಚರ್ ನ ಅರ್ಥ ಮಾಡಿಸಿ ಏನೇನೆಲ್ಲ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಮೋದಿ ಕೇರ್ಲಿ ಅಂತ ಹೇಳಿದಾಗ ತುಂಬಾನೇ ಅವರು ಓಕೆ ರೆಡಿ ಇದೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ತರನೇ ಲೆಕ್ಚರರ್ ನವೀನ್ ಸರ್ ಅಂತ ಹೇಳಿ ಅವ್ರು ಕಮ್ ಬ್ಯಾಕ್ ಮಾಡಿದ್ದಾರೆ. ಅವ್ರು ನೆನ್ನೆ ನನ್ನ ಜೊತೆ ಮಾತಾಡ್ಸಿದ್ರು. ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ, ಎಲ್ಲರೂ ಇದನ್ನ ಮಾಡ್ಬೇಕಾಗಿದೆ, ಆಕ್ಟಿವೇಶನ್ ಮಾಡ್ಬೇಕಾಗಿದೆ. ನೀವು ಇವ್ರೇನ್ ಮಾಡಿದ್ರು ಅಂದ್ರೆ 3 ವರ್ಷ ಕೆಳಗೆ ಜಾಯಿನ್ ಆಗಿದ್ರು. ಅವ್ರು ನೆಗೆಟಿವ್ ಆಗಿದ್ದಾರೆ ಅಂತ ಯೋಚನೆ ಮಾಡಕ್ ಹೋಗ್ಲಿಲ್ಲ. ಹೋದ್ರು, ಟಚ್ ಮಾಡಿದ್ರು, ಹೋಗ್ಬಿಟ್ಟು ಮಾತಾಡಿದ್ರು. ಅದಾದ ನಂತರ ಅಪ್ಡೇಟ್ ಮಾಡಿದ್ರು. ಅವ್ರು ಖುಷಿ ಆಗ್ಬಿಟ್ರು. ಅವ್ರು ಥ್ಯಾಂಕ್ಸ್ ಹೇಳ್ತಿದ್ದಾರೆ, ಸರ್ ವಾಪಸ್ ಬಂದು ನನ್ನನ್ನ ನೀವು ಮತ್ತೆ ಆಕ್ಟಿವೇಟ್ ಮಾಡೋಕ್ಕೆ ಬಹಳ ಖುಷಿ ಆಯ್ತು, ನನಗೆ ಬೇಕಾಗಿತ್ತು, ನಾನು ಯಾವ್ದೋ ಕಾರಣಕ್ಕೆ ನಾನು ಸ್ಲೋ ಆಗಿದ್ದೆ, ಬಿಟ್ಬಿಟ್ಟಿದ್ದೆ ಅಂತ ನನ್ನ ಜೊತೆ ಮಾತಾಡಿ ಅದನ್ನೇ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅವ್ರು. ಇಲ್ಲ ಸರ್, ನಾನು ಸ್ಟ್ರಾಂಗ್ ಆಗಿ ಮಾಡ್ತೀನಿ ಇನ್ ಮುಂದೆ, ನಾನು ನೆಕ್ಸ್ಟ್ ಫುಲ್ ಟೈಮ್ ಕೂಡ ಬರಬೇಕು, ನಾನು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತೀನಿ, ಎಕ್ಸ್ಟ್ರಾ ಇನ್ಕಮ್ ಬೇಕೇ ಬೇಕು, ನಾನು ಕಂಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಏನಾಗುತ್ತೆ, ಬೇರೆಯವ್ರ ಜೊತೆ ನಾನು ಕಂಟಿನ್ಯೂಸ್ ಆಗಿ ನಾನು ಫೀಲ್ಡಿಗೆ ಹೋದ್ರೆ, ಆಕ್ಟಿವೇಟ್ ಮಾಡ್ಲಿಕ್ಕೆ ಹೋದ್ರೆ, ಮನೆಗಳಿಗೆ ಹೋದಾಗ, ಫಿಸಿಕಲ್ ಟಚ್ ಮಾಡಿದಾಗ, ಅವ್ರ ಜೊತೆ ವಾರ್ಮ್ ಅಪ್ ಮಾಡ್ತಾ ಹೋದಾಗ, ಓಪನ್ ಅಂತ ಮಾಡ್ಕೊಂಡಾಗ ಡೆಫಿನೆಟ್ಲಿ ತುಂಬಾ ಜನ ವಾಪಸ್ ಬರ್ತಾರೆ. ಮನಸ್ಸಲ್ಲೇ ಮಂಡಿಗೆ ತಿನ್ನೋದು ಬೇಡ. ಸೊ ನಾವೆಲ್ಲರೂ ಕೂಡ ಈ ರೀತಿ ಆಕ್ಷನ್ ಮಾಡ್ತಾ ಹೋಗೋಣ. ಎಕ್ಸ್ಕ್ಯೂಸ್ ಮೀ.
ನಾನು ಶಿವಕುಮಾರ್ ಹಿರೇಮಠ ಇದಾರಲ್ಲ ಸರ್, ಅವ್ರ ಬಗ್ಗೆ ಹೇಳ್ಬೇಕು. ಒಂದೇ ಸೆಕೆಂಡ್ ಸರ್, ಶಾರ್ಟ್ ಆಗಿ ಮಾತಾಡ್ಬೋದಾ? ಹೇಳಿ, ಶಾರ್ಟ್ ಆಗಿ ಹೇಳಿ. ಎಸ್. ಶಿವಕುಮಾರ್ ಹಿರೇಮಠ್ ಆಕ್ಚುಲಿ ನನ್ನ ಡೌನ್ ಲೈನ್ ಸರ್. ಆಕ್ಚುಲಿ ಹಿ ಈಸ್ ವರ್ಕಿಂಗ್ ಇನ್ ಅವರ್ ಕಂಪನಿ, ಹಿ ಈಸ್ ಕಲೀಗ್ ಸರ್. ಅವ್ರು ನನ್ನ ಡೌನ್ ಲೈನ್. ಆಕ್ಚುಲಿ ಅವ್ರ ಹತ್ರ ಮಾತಾಡಿದಾಗ ನನ್ ವೇವ್ಸ್ ಹೆಂಗ್ ಪಾಸ್ ಆಗುತ್ತೆ ಅಂದ್ರೆ ಅದು ಹೇಳಲಿಕ್ಕೆ ನನಗೆ ಪದಗಳೇ ಇಲ್ಲ ಸರ್. ಅವ್ರ ಹತ್ರ ಒಂದ್ 5 ನಿಮಿಷ ಮಾತಾಡ್ಬೇಕು ಅಂದ್ರೆ 1.5 hour ತನಕನೂ ತಗೋತೀವಿ. ಅವ್ರು ಮಾತಾಡಿದ್ರೆ ಮ್ಯಾಗ್ನೆಟ್ ಇದ್ದಂಗೆ ಸರ್. ಸಿಕ್ಕಾಪಟ್ಟೆ ಪವರ್ಫುಲ್ ಪರ್ಸನ್ ಶಿವಕುಮಾರ್ ಹಿರೇಮಠ್ ಈಸ್. ಅದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಆ ತರ ಇದ್ದಾರೆ ಸರ್ ಅವರು. ಅವ್ರ ಕಡೆ ಮಾತಾಡಿದ್ರೆ ನನಗೆ ಒಂದು 10 ದಿವಸ ನಾನು ಬಿಸ್ನೆಸ್ ನೋಡದೇ ಇದ್ರು ಹಾಗೆ ಇದ್ರು ಪರವಾಗಿಲ್ಲ. ಸೊ ನಾನು ಎನರ್ಜಿ ಅಷ್ಟು ಡೆವಲಪ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಖಂಡಿತ. ಸೊ ನೀವು ಹೇಳ್ತಿದ್ದು 100% ರೈಟು. ಈಗ ಇವ್ರು ಯಾವ ತರ ಒಂದು ಎನರ್ಜಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶಿವಕುಮಾರ್ ಹಿರೇಮಠ್ ಅವರು ಅಗ್ರೆಸಿವ್ ಆಗಿ ಅವರು ಅಚೀವ್ಮೆಂಟ್ ಮಾಡಿರೋದಕ್ಕೆ ಇದರಲ್ಲಿ ಕೂಡ ಒಂದು ರೆಕಗ್ನಿಷನ್ ಆಯ್ತು. ವೈನಾಡ್ ಅಲ್ಲಿ ಕೂಡ ಟಾಪ್ ಸೆಕೆಂಡ್ ಅರ್ನರ್ ಇನ್ ಇಡಿ ಅಂತೇಳಿ. ಅಂಡ್ ಅವ್ರ ಅಚೀವ್ಮೆಂಟ್ ಅನ್ನ ಅವರು ಸ್ಟೇಟಸ್ ಅಲ್ಕೊಂಡಿದ್ರು, ಇಡಿ ಆಗಿದ್ದೀನಿ ಅಂತೇಳಿ. ಅದು ನೋಡಿ ಇವರಿಗೆ ಅಪ್ಲೈನ್ಗೆ ಇನ್ಸ್ಪಿರೇಷನ್ ಆಯ್ತು. ಹೌದಲ್ವಾ, ನಾನು ಡೌನ್ಲೈನ್ ಎಷ್ಟು ಬೆಳೀತಿದ್ದಾರೆ, ನಾನೇ ಬೆಳೆಯಕ್ಕಾಗಲ್ಲ ಅಂತ ಇವ್ರು ಮತ್ತೆ ಹಾರ್ಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಫುಲ್ ಟೈಮ್ ಮೋದಿ ಕೇರ್ ಮಾಡ್ತಿದ್ದಾರೆ. ಅಂದ್ರೆ ನೀವು ಮಾಡೋ ಅಚೀವ್ಮೆಂಟ್ ಹೆಂಗಿರ್ಬೇಕು ಅಂದ್ರೆ ನಿಮ್ಮ ಅಪ್ಲೈನು ಮೋಟಿವೇಶನ್ ಆಗ್ಬೇಕು, ಬರೀ ಡೌನ್ಲೈನ್ ಅಷ್ಟೇ ಅಲ್ಲ, ಎಂಟೈರ್ ಮೋದಿ ಕೇರ್ಗೆನೆ ಒಂದು ಇನ್ಸ್ಪಿರೇಷನ್ ಆಗ್ಬೇಕು. ಆ ತರ ಒಂದು ಅಚೀವ್ಮೆಂಟ್ ಅನ್ನ ನೀವೆಲ್ಲರೂ ಕೂಡ ಮಾಡಬಹುದು. ಎಸ್, ಸಂದೀಪ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈಸ್ ಅಗೈನ್ ಸೂಪರ್ ರೈಸಿಂಗ್ ಸ್ಟಾರ್ ಅಂಡ್ ವಾರಿಯರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮೊಟ್ಟ ಮೊದಲನೇದಾಗಿ ಗುಡ್ ಮಾರ್ನಿಂಗ್ ಸರ್. ವಾಯ್ಸ್ ಆಡಿಬಲ್ ಇದೆಯಲ್ಲ ಸರ್? ಎಸ್ 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 ಸರ್. ಸೊ ಆಲ್ಮೋಸ್ಟು 5 ವೀಕಿಂದು ಸರ್ ಇದು ಇವಾಗಿನ ಕ್ಲಾಸು ನನಗೆ ಸಿಗ್ತಾ ಇರೋದು. ಸೊ ತುಂಬ ಸರಿ ಟ್ರೈ ಮಾಡ್ತಾ ಇದ್ದೀನಿ ಒಂದೇ ಕಡೆ ಕುತ್ಕೊಂಡು ನೀಟಾಗಿ ವಿಡಿಯೋ ಆನ್ ಮಾಡ್ಕೊಳ್ಳೋಣ ಅಂತ, ಬಟ್ ಫೀಲ್ಡ್ ವರ್ಕಲ್ಲಿ ಇರೋದ್ರಿಂದ ಸೊ ಆಲ್ಮೋಸ್ಟು ಇದೇ ಥರ ಆಗ್ತಾಯಿದೆ ಸರ್. ಬಟ್ ಈ 5 ವೀಕಿಂದ ಏನು ಕನೆಕ್ಟಲ್ಲಿ ಇದ್ದೀನಿ ಈ ಕ್ಲಾಸಿಂದ, ಸೊ ತುಂಬಾ ಟ್ರಾನ್ಸ್ಫಾರ್ಮೇಷನ್ ಸೊ ನನ್ನ ಕಡೆಯಿಂದ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ಸೊ ಇದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನ್ನ ಜೊತೆಗೆ ಜಸ್ಟ್ 2 ಮೆಂಬರ್ಸ್ ಇದ್ದರು ಸರ್. ಅದು 2 ಲೆಗ್ ಇತ್ತು. ಆಮೇಲೆ ಕಡೆ ಇವಾಗ 4 ಲೆಗ್ ಕಂಪ್ಲೀಟ್ ಆಗಿ ಜೊತೆಗೆ 8 ಮೆಂಬರ್ಸು ಟೀಮ್ ಆಗಿದೆ. ಸೊ ಇದು ಒಂದು ಈ ಒಂದು ಕ್ಲಾಸಿಂದ ತೊಗೊಂಡಿರುವಂಥ ಒಂದು ಅಪ್ಗ್ರೇಡು. ಜೊತೆಗೆ ಸೊ ಮೊದಲು ಟೀಮ್ ಇರ್ತಾ ಇರಲಿಲ್ಲ ಆ್ಯಂಡ್ ಹೋಮ್ ಮೀಟಿಂಗ್ಸ್ಗಳ ಸಂಖ್ಯೆನೂ ಕೂಡ ತುಂಬ ಕಮ್ಮಿ ಇತ್ತು. ಒಂದು ಮಂತಿಗೆ 3-4 ಮ್ಯಾಕ್ಸಿಮಮ್ 5-6 ಆಗ್ಬೋದಿತ್ತು. ಬಟ್ ಇವಾಗ ಆಲ್ಮೋಸ್ಟ್ 30+ ಹೋಮ್ ಮೀಟಿಂಗ್ಸು ಪ್ರತಿ ಮಂತು ಕಂಟಿನ್ಯೂ ಆಗ್ತಾಯಿದೆ. ಸೊ ಲಾಸ್ಟು 1.5 ತಿಂಗಳಿಂದ ಸೊ ಈ ಥರದ್ದೊಂದು ಟ್ರಾನ್ಸ್ಫಾರ್ಮೇಷನ್ನು ಈ ಒಂದು ಕ್ಲಾಸಿಂದ ಬರ್ತಾ ಇದೆ ಸರ್ ನನಗೆ. ಓಕೆ, ಥ್ಯಾಂಕ್ ಯು, ಗ್ರೇಟ್. ಸಂದೀಪ್, ಅದೇ ನೈಟ್ ಎವ್ರಿಡೇ 9 ಗಂಟೆ ಕಾಲಲ್ಲಿ ಅಷ್ಟೇ ನಿನ್ನ ರಿಟೇಲಿಂಗ್ ಸಿಕ್ಕಾಬಟ್ಟೆ ಇದೆ. ಡೈಲಿ ಎಷ್ಟು ರಿಟೇಲ್ ಮಾಡ್ತಾ ಇದೆಯಪ್ಪ? ತಿಂಗಳಿಗೆ ಎಷ್ಟಾಗುತ್ತೆ ರಿಟೇಲಿಂಗು? ಸರ್ ಆಲ್ಮೋಸ್ಟ್ ಲಾಸ್ಟು 3 ಮಂತ್ಸಿಂದ, ಫೆಬ್ರವರಿ ಮಂತ್ ಒಂದು ಬಿಟ್ಟು ಇನ್ನು ಉಳಿದಿರೋ ಎಲ್ಲ ಮಂತ್ ಜನವರಿಯಿಂದ 12,000+ ರಿಟೇಲ್ ಪ್ರಾಫಿಟ್ ಆಗ್ತಿದೆ ಸರ್. ರಿಟೇಲ್ ಪ್ರಾಫಿಟ್ 12,000? ಎಸ್ ಸರ್, 12,000+ ಆಗ್ತಿದೆ ಸರ್. ಓಕೆ, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಅಗೈನ್, ಹ್ಯಾಟ್ಸ್ ಆಫ್. ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಿಮ್ಗಳ ಬಗ್ಗೆ ಎಲ್ಲ. ಓಕೆ, ಈಗ ಯಾರೆಲ್ಲ ಲಾಸ್ಟ್ ವೀಕ್ ಟಾಸ್ಕ್ ತಗೊಂಡಿದ್ರಿ, ಮಿನಿಮಮ್ 1 ಹೋಮ್ ಮೀಟಿಂಗ್ ಮಾಡಿದೀನಿ ಅನ್ನೋರು, ಓಕೆ, ಸೊ ಮಿನಿಮಮ್ 1, ಓಕೆ, ಸೊ ಅಥವಾ ಎಸ್ 1-2 ಹೋಮ್ ಮೀಟಿಂಗ್ ಮಾಡಿದೀನಿ ಅಂತಕ್ಕಂಥವ್ರು ಯಾರೆಲ್ಲ ಹೋಮ್ ಮೀಟಿಂಗ್ ಮಾಡಿದೀರಾ, 1-to-1 ಹೋಮ್ ಮೀಟಿಂಗ್, ಅವರೆಲ್ಲರೂ ಕೂಡ ಬೇಗ ಹ್ಯಾಂಡ್ ರೈಸ್ ಮಾಡಿ. ಕಮಾನ್. 9-10 ನಂಬರ್ ರೈಸ್ ಆಗ್ತದೆ ಅಂತ ಅನ್ಕೊಂಡಿದೀನಿ. ಅವಾಗ್ಲೇನೆ ಸಾರ್ಥಕತೆ ಆಗೋದು. ನೀವು ಇಲ್ಲಿ ಬರ್ತಕ್ಕಂಥದ್ದು, ಹಾರ್ಡ್ ವರ್ಕ್ ಮಾಡ್ತಕ್ಕಂಥದ್ದು, ಆಕ್ಷನ್ ಮಾಡ್ತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕೇವಲ ಟೈಮ್ ಪಾಸ್ ಆಗುತ್ತೆ, ಕೇವಲ ಥಿಯರಿ ಆಗುತ್ತೆ. ನಮಗೆ ಥಿಯರಿ ಬೇಡ, ಪ್ರಾಕ್ಟಿಕಲಿ ಬೇಕು. ಓಕೆ, 32 ಪರವಾಗಿಲ್ಲ. ಇನ್ನು ಉಳಿದಿರೋರ್ಗೆ ಆಂಟೈಸ್ ಮಾಡಕ್ ಆಗ್ತಿಲ್ಲ ಮೋಸ್ಟ್ಲಿ, ಅಥವಾ ಅಲರ್ಟ್ ಇರೋದಿಲ್ಲ, ಅಟೆನ್ಷನ್ ಎಲ್ಲೋ ಇರ್ತದೆ. ಓಕೆ, ವೆರಿ ಗುಡ್. ಸೊ ಈಗ ಹ್ಯಾಂಡ್ ಡೌನ್ ಮಾಡ್ತಾ ಇದ್ದೀನಿ ನಾನು. ಹೋಮ್ ಮೀಟಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಲಿಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಹೋಮ್ ಮೀಟಿಂಗ್ ಮಾಡ್ತಾ ಇರೋದ್ರಿಂದ ನೆಗೆಟಿವ್ ಇದ್ದವ್ರನ್ನ ಪಾಸಿಟಿವ್ ಮಾಡ್ತಾ ಇದ್ದೀರಾ, ಕನ್ವರ್ಷನ್ ಮಾಡ್ತಿದ್ದೀರಾ, ಅಂಡ್ ಆಕ್ಟಿವೇಶನ್ ಪೂಲ್ ಬೋನಸ್ಗೆ ನೀವು ಆಕ್ಟಿವೇಟ್ ಮಾಡ್ತಿದ್ದೀರಾ. ಆ ಒಂದು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶೇರ್ ಮಾಡ್ಲಿಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಬೇಗ ಹ್ಯಾಂಡ್ ರೈಸ್ ಮಾಡ್ಬೋದಾ? ಓಕೆ, ಯಾರಿದು? ಗುತ್ತೂರಪ್ಪನ. ಓಕೆ, ಗಣೇಶ್ ಪೂಜಾರಿ. ಎಸ್ ಸರ್. ಹೋಮ್ ಮೀಟಿಂಗ್ ಆಕ್ಚುಲಿ ನಾನು ಮತ್ತೆ ವಾಪಸ್ ತಗೊಂಡಾಗ ಲಾಸ್ಟ್ 2 days ಬಿಫೋರ್ ಒಂದು ಟೀಮ್ ಅನ್ನ ನಾನು ಆಕ್ಚುಲಿ ಅವರು 2 years ಬಿಫೋರ್ ಮೋದಿ ಕೇರ್ ಅಲ್ಲಿ ಇದ್ದವರು. 4 ಫ್ಯಾಮಿಲಿ ಅಂತ ಹೇಳಿದ್ರೆ ಅವ್ರದ್ದು 4 ಫ್ಯಾಮಿಲಿ ಟುಗೆದರ್ ಇರುವಂತವ್ರು.
ಅಂತ ಹೇಳಿದ್ರೆ ಹತ್ರ ಮನೆ. ಅವ್ರನ್ನ ನಾವು ಹೋಗಿ ಮೀಟ್ ಮಾಡಿದಾಗ ಲೈಕ್ ಅವ್ರದ್ದು ಕೆಲವು ನೆಗೆಟಿವ್ ಪಾಯಿಂಟ್ಸ್ ಗಳೆಲ್ಲ ಇತ್ತು. ಮತ್ತೆ ಹೋಗಿ ಬೋನಸ್ ಇದ್ದು ಮತ್ತೆ ಆಕ್ಟಿವೇಶನ್ ಬೋನಸ್ ಇದ್ದು ಎಲ್ಲ ಹೇಳಿದಾಗ ನಮ್ಗೆ ದುಡ್ಡು ಬರ್ತಾ ಇರ್ಲಿಲ್ಲ ಅಂತ ಹೇಳಿದ್ರು. ಸೊ ನಾವು ಮತ್ತೆ ಆಕ್ಟಿವೇಶನ್ಸ್ ಇದಾದಾಗ ಲೈಕ್ ಅವರು ಟೋಟಲ್ ಒಂದು 12 ಜನ ನಾವು ನೆಕ್ಸ್ಟ್ ಮಂತ್ ಇಂದ ಐಡಿ ಮಾಡ್ಕೊಂಡು ಮತ್ತೆ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿರುವಂತದ್ದು ಸರ್. ನನಗೆ ತುಂಬಾ ಕನೆಕ್ಟ್ ಆಗಿರುವಂತದ್ದು. ಹಳೆಬ್ರನ್ನ ಟಚ್ ಮಾಡ್ತಾ ಇರ್ಲಿಲ್ಲ, ಬಟ್ ಹಳೆಬ್ರನ್ನ ಟಚ್ ಮಾಡಿದಾಗ ಅವ್ರು ಆಕ್ಚುಲಿ ಬೇರೆ ಲೈನ್ ಅಲ್ಲಿ ಇದ್ದವರು, ಕ್ರಾಸ್ ಲೈನ್ ಇದ್ದಿದ್ದು. ಅವ್ರದ್ದು ಐಡಿನೂ ಹೋಗಿತ್ತು, 1.5 ವರ್ಷದಿಂದ ಅವ್ರು ಏನು ಮಾಡಿರ್ಲಿಲ್ಲ. ಬಟ್ ಇವಾಗ ಮತ್ತೆ ಅವ್ರು ನಮ್ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿರುವಂತದ್ದು ಸರ್. ಇದರಿಂದ ನನಗೆ ಮತ್ತೆ ಖುಷಿ ಆಯ್ತು. ಹಳೆಬ್ರನ್ನ ಮತ್ತೆ ಟಚ್ ಮಾಡ್ಬೇಕು, ಎಲ್ಲಾರನ್ನೂ ಕೂಡ ಟಚ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಮಂತ್ ಇಂದ ಮತ್ತೆ ಅದನ್ನ ಫಾರ್ವರ್ಡ್ ಮಾಡ್ತಾ ಹೋಗ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಫೀಲ್ಡಿಗೆ ಹೋದಾಗ ಇದೇ ಒಂದು ಬೆಸ್ಟ್ ಆಗ್ತಕ್ಕಂಥದ್ದು. ನಾವು ಅಪ್ರೋಚ್ ಮಾಡ್ತೀವಿ ಅಂತ ಹೋದಾಗ ಅವ್ರ ನೆಗೆಟಿವಿಟಿನ ನಾವು ಅದನ್ನ ತಿಳಿಗೊಳಿಸ್ಬೋದು, ನ್ಯೂಟ್ರಲ್ ಮಾಡ್ಬೋದು. ಮತ್ತೆ ಹೊಸದಾಗಿ ನಾವು ಅವರಿಗೆ ಸ್ಫೂರ್ತಿ ತುಂಬಬಹುದು, ಏನೆಲ್ಲ ಒಂದು ಪರಿವರ್ತನೆ ಆಗ್ತಾ ಇದೆ ಮೋದಿ ಕೇರ್ ನಲ್ಲಿ ಅಂತೇಳಿ. ಅವಾಗ ಡೆಫಿನೆಟ್ಲಿ ನಮ್ಮ ಮೈಂಡ್ ಅಲ್ಲಿ ಇರ್ತದೆ ಅವರು ನೆಗೆಟಿವ್ ಇದಾರೆ ಅಂತೇಳಿ. ನೆಗೆಟಿವಿಟಿ ಇಸ್ ಎ ಟೆಂಪ್ರವರಿ. ಖಂಡಿತ ಹೊಸತನ ಅಪ್ಡೇಟ್ ಮಾಡಿದಾಗ ವಾಪಸ್ ಬಂದೇ ಬರ್ತಾರೆ. ಗ್ರೇಟ್, ಥ್ಯಾಂಕ್ ಯು ಗಣೇಶ್. ವಿನಾಯಕ SM, ವೆಲ್ಕಮ್. ಸರ್ ನಮಸ್ಕಾರ ಸರ್, ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸರ್. ಆಕ್ಚುಲಿ ಮಿಲಿಯನಿಯರ್ ಸೆಷನ್ ಈ ಪ್ರೋಗ್ರಾಮ್ ಇಂದ ತುಂಬಾ ವಿಚಾರ ಕಲ್ತ್ಕೊಂಡು ಇದರಲ್ಲಿ ಹೋಮ್ ಲೈಕ್ ಈಗ ನಿನ್ನೆ ವಿಜಯನಗರ ಮತ್ತೆ ಮತ್ತಿಕೆರೆಯಲ್ಲಿ 2 ಹೋಮ್ ಮೀಟಿಂಗ್ ಮಾಡಿದೆ, ಡೆಮೋ ಮಾಡಿದೆ. ಮತ್ತೆ ಲೈಕ್ ಮುರುಗೇಶ್ ಬಳೆಗಾರ್ ಸರ್ ಮತ್ತೆ ರವೀಂದ್ರ ಕುಲಕರ್ಣಿ ಸರ್ ಅವರು ಹೇಳಿದ ಮೇಲೆ ಅಂತೂ ನನ್ಗೆ ತುಂಬಾ ಎಫೆಕ್ಟಿವ್ ಆಗಿ ಇದಾಯ್ತು. ಮತ್ತೆ ಲೈಕ್ ಇವತ್ತು ಒಂದು 4 ಬಿಹೈಂಡ್ ಬ್ಲೂ ಇದು ಮಾಡಿದೀನಿ, ವಂಡರ್ ಡ್ರಾಪ್ ಇದೆಲ್ಲ ತಗೊಂಡಿದೀನಿ. ಅಂದ್ರೆ ಸರ್ ಪ್ರತಿಯೊಂದು ಒಬ್ಬೊಬ್ಬರಿಂದ ನೀವ್ ಹೇಳ್ತಿರ್ತೀರಲ್ಲ, ಒಂದೊಂದು ವಿಚಾರ ಕಲ್ತ್ಕೊಂಡಾಗ ಅದನ್ನ ಎಫೆಕ್ಟಿವ್ ಆಗಿ ಅದನ್ನ ಅಪ್ಲೈ ಮಾಡಿದಾಗ ನಮ್ ಸಕ್ಸಸ್ ಎಷ್ಟು ಈಸಿ ಆಗುತ್ತೆ ಅಂತ ನನಗೆ ಈ ಮಿಲಿಯನಿಯರ್ ಪ್ರೋಗ್ರಾಮ್ ಇಂದ ಆಯ್ತು. ಫೆಬ್ರವರಿ 12ರಿಂದ ಇಲ್ಲಿವರೆಗೂ ಏನ್ ಸೀರೀಸ್ ನಡೀತಾ ಇದೆ ಸರ್, ಪ್ರತಿಯೊಂದನ್ನು ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಸೊ ನನ್ನ ವೈಯಕ್ತಿಕ ಡೆವಲಪ್ಮೆಂಟ್ ಮತ್ತೆ ನನ್ನ ನಾಲೆಡ್ಜ್ ವೃದ್ಧಿ ಆಗ್ತಾ ಇದೆ ಸರ್. ಮತ್ತೆ ಅದ್ರ ಜೊತೆಗೆ ನಾವು ಯಾವ ತರ ಮಾತಾಡಬೇಕು ಅನ್ನೋದನ್ನ ತುಂಬಾ ನನಗೆ ಅರ್ಥಪೂರ್ಣವಾಗಿ ಆಗಿದೆ. ಯಾಕಂದ್ರೆ ಒಂದು ಬರೇ ಬಿಸ್ನೆಸ್ ಮಾಡೋದಲ್ಲದೆ ಒಂದು ಸೇವಾ ಮನೋಭಾವ, ಒಂದು ಜೀವನ ಮೌಲ್ಯ, ಸೊ ನಮ್ಮ ಪರ್ಪಸ್ ಕ್ಲಿಯರ್ ಆಯ್ತು. ಸೊ ಮುಂಚೆ ನಮ್ಗೆ ಎಷ್ಟೊಂದು ಇದೆ ವಿಚಾರ ಅನ್ನೋದು ಗೊತ್ತೇ ಇರ್ಲಿಲ್ಲ. ವೈ ವಾಟು ಎಲ್ಲ ವಿಚಾರಗಳು ಗೊತ್ತಾಯ್ತು. ಯಾಕಂದ್ರೆ ಒಬ್ಬೊಬ್ರು ಶೇರಿಂಗ್ ಇಂದ, ಒಬ್ಬೊಬ್ರು ಸಕ್ಸಸ್ ಸ್ಟೋರಿಯಿಂದ ನೀವೆಲ್ಲ ಹೇಳ್ತಾ ಇದ್ದೀರಿ ಫಿಸಿಕಲ್ ಮೀಟಿಂಗ್ ಯಾಕೆ ಅಟೆಂಡ್ ಆಗ್ಬೇಕು ಅಂತ. ಸೊ ಈಗ ನನ್ಗೆ ನನ್ನ ಜೀವನದ ಗುರಿ ಏನು, ನನ್ನ ಪರ್ಪಸ್ ಏನು, ನಾನು ಇಲ್ಲಿ ಮೋದಿ ಕೇರಲ್ಲಿ ಏನ್ ಮಾಡ್ಬೇಕಾಗಿದೆ, ಇನ್ನೂ ನಂದು ಏನ್ ಮೈನಸ್ ಇದೆ ಅದನ್ನ ಪ್ಲಸ್ ಮಾಡ್ಕೊಂಡು, ಪ್ಲಸ್ ನ ಇನ್ನೂ ಸ್ವಲ್ಪ ಇದು ಮಾಡ್ಕೊಂಡು ಡೂಪ್ಲಿಕೇಶನ್ ಮಾಡ್ಬೇಕು. ಡೂಪ್ಲಿಕೇಶನ್ ಮಾಡ್ತಾ ನನ್ನ ಟೀಮ್ ನ ಬಿಲ್ಡ್ ಮಾಡ್ಬೇಕು. ಎಲ್ಲಾ ರೀತಿಲೂ ಓವರ್ ಆಲ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಗುರುಗಳೇ. ಥ್ಯಾಂಕ್ ಯು ಸರ್. ರಿಟೇಲಿಂಗ್ ಬಗ್ಗೆ ಏನ್ ಅನಿಸ್ತಾ ಇದೆ? ಅದು ನಡೀತಾ ಇದೆ, ಎಪಿಸೋಡ್ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ರಿಟೇಲಿಂಗ್ ಅಂತ ಹೇಳಿ. ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡಿತ್ತು, ಲೀಡರ್ಗಳೆಲ್ಲ ಶೇರ್ ಮಾಡ್ತಾ ಇದ್ದಾರೆ. ಅದರಿಂದ ಏನ್ ಅನಿಸ್ತಾ ಇದೆ, ಏನ್ ನಿರ್ಧಾರ ಮಾಡಿದೀರಾ, ಏನ್ ಆಕ್ಷನ್ ಮಾಡ್ತಿದ್ದೀರಾ ರಿಟೇಲಿಂಗ್ ಕಡೆ? ಸರ್ ರಿಟೇಲಿಂಗ್ ಬಗ್ಗೆ ನನಗಂತೂ ತುಂಬಾ ಸರ್ ಕಾನ್ಫಿಡೆನ್ಸ್ ಲೆವೆಲ್. ಆಕ್ಚುಲಿ ನನಗೆ ಬೂಟ್ ಕ್ಯಾಂಪ್ ಯಾವ್ದು ಆಗಿಲ್ಲ. ಲೈಕ್ 3 ತಿಂಗಳಲ್ಲೇ ಲೈಕ್ ಬುಕ್ಗಳು ಆಕ್ಚುಲಿ ಒಬ್ಬೊಬ್ರು ಶೇರಿಂಗ್ ಇಂದ ರಿಟೇಲಿಂಗ್ ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ತಿಳ್ಕೊಂಡೆ. ಲೈಕ್ ನನಗೆ ಒಂದು ಬಹಳ ಇನ್ಸ್ಪಿರೇಷನ್ ಆಗಿದ್ದು ಅಂದ್ರೆ ಇವರು ನಮ್ಮ ಮುರುಗೇಶ್ ಬಳೆಗಾರ್ ಸರ್ ಗುರುಗಳವ್ರು ಹೇಳಿದ್ರು, ನಾವ್ ಯಾವ ತರ ಮಾಡ್ತಾ ಇದ್ದೆ ಅಂದ್ರೆ ಲೈಕ್ ನಾನು ಸುಮ್ನೆ ಹೋಗಿ ಕ್ಯಾಶುಯಲ್ ಆಗಿರ್ತಾ ಇದ್ದೆ, ನಾನು ಏನ್ ಬದಲಾವಣೆ ಆಯ್ತು ನನ್ನ ಲೈಫ್ ಅಲ್ಲಿ ಅನ್ನೋದು ಅವ್ರು ಒಂದು ಹೇಳಿದ್ರು ಸರ್. ಅದರಿಂದ ನಾನು ಒಂದು ವಿಚಾರ ಕಲ್ತ್ಕೊಂಡೆ. ಮತ್ತೆ ನಮ್ಮ ರವೀಂದ್ರ ಕುಲಕರ್ಣಿ ಸರ್ ಹೇಳಿದ್ರು, ಅವ್ರು ಏನಿಲ್ಲ ಯಾರೇ ಏನೇ ಮಾತಾಡ್ಲಿ ಕಾಮ್ ಆಗಿರು ಅಂತ ಹೇಳಿದ್ರು, ಅದೊಂದು ಕಲ್ತ್ಕೊಂಡೆ. ಮತ್ತೆ ಅದರಿಂದ ಏನಂದ್ರು, ಅವ್ರು ಸುಮ್ನೆ ನಾವೇನೋ ಡೆಮೋ ತೋರಿಸ್ದೆ ಸುಮ್ನೆ ಮನೇಲಿ ಹಾಕಿ ತೋರ್ಸೋದ್ ಬೇಡ, ಅದನ್ನ ಡೈರೆಕ್ಟ್ ಆಗಿ ಟಾಯ್ಲೆಟ್ಗೆ ಹೋಗಿ ತೊಳಿರಿ ತೀರ್ಸಿ ನನ್ಗದು ಥಾಟ್ ಬಂತು. ಸೊ ನಾನು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ, ನೆಕ್ಸ್ಟ್ ಯಾರಾದ್ರೂ ಆತರ ಸಿಚುಯೇಷನ್ ನನಗೆ ಟೈಮ್ ಸಿಕ್ಕಾಗ ನಾನು ಯಾಕೆ ವಾಶ್ ಬೇಸಿನ್ ಹೋಗಿ ವಾಶ್ ಮಾಡಬಾರ್ದು, ಟಾಯ್ಲೆಟ್ ಯಾಕೆ ತೊಳಿಬಾರ್ದು. ಅಂದ್ರೆ ನಮ್ಮ ಎಫೆಕ್ಟಿವ್ನೆಸ್ ಹೆಂಗಿರುತ್ತೆ, ಲೈಕ್ ನಾವು ತೇರಿ 1000 ಹೇಳಿದ್ರು ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು, ಪ್ರೂಫ್ ಸಮೇತ ಮಾಡಿದ್ರೆ ಹೆಂಗೆ ಅದನ್ನ ನಮ್ಮ ಡೂಪ್ಲಿಕೇಶನ್ ಆಗುತ್ತೆ, ಚೆನ್ನಾಗಿ ಇದಾಗುತ್ತೆ ಅಂತ ನನ್ಗೆ ಗೊತ್ತಾಯ್ತು. ನಾನು ಅವ್ರು ಏನ್ ಹೇಳಿದ್ರು ಒಂದು ಶೇರಿಂಗ್ ಇಂದ ಕಲ್ತ್ಕೊಂಡು ಸರ್ ಇವತ್ತು ನಂದು 314 PV ಆಲ್ರೆಡಿ 20ನೇ ತಾರೀಕು ಒಳಗಡೆನೆ ಮುಗಿದೋಗಿದೆ. ಸೊ ಮತ್ತೆ ನನ್ನ ಟೀಮ್ದು ಡೂಪ್ಲಿಕೇಶನ್ ನಡೀತಾ ಇದೆ, ಎಲ್ಲಾನು ತುಂಬಾ ಅದ್ಭುತವಾಗಿ ನಡೀತಾ ಇದೆ ಸರ್. ಯಾಕಂದ್ರೆ ಒಬ್ಬೊಬ್ಬ ಲೀಡರ್ಗಳಿಂದ ಒಂದೊಂದು ಕಲ್ತ್ಕೊಂಡು ಸರ್ವರ್ ಒಳಗ ಒಂದು ಸೇರಿ ಸರ್ವರ್ ಇಂದ ಸೇರಿ ಒಂದು ತಿಳಿದು
ಅದು ಸರ್ವಜ್ಞಾನ ಆದ ಅಂತ ಏನೋ ಅಂತಾರಲ್ಲ ಸರ್, ಅದು ಸರಿಯಾಗಿ ಹೇಳಕ್ ಆಗ್ತಾ ಇಲ್ಲ. ಸೊ ಅದರಿಂದ ರಿಟೇಲಿಂಗ್ ಇಂದ ತುಂಬಾ ಬೆಳೀತಾ ಇದೀನಿ ಸರ್. ಆಕ್ಚುಲಿ ಈಗ ಲಾಸ್ಟ್ ಮಂತ್ ಡೈರೆಕ್ಟರ್ಶಿಪ್ ಕಂಪ್ಲೀಟ್ ಆಯ್ತು, ಈ ಮಂತ್ ಡೈರೆಕ್ಟರ್ ಆಗುತ್ತೆ ಸರ್. ಇನ್ನೊಂದು 112 PV ಕಮ್ಮಿ ಇದೆ, ಒಂದು ಇಬ್ಬರದ್ದು ಬಿಲ್ಲಿಂಗ್ ಆಗುತ್ತೆ. ಸೊ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಸರ್. ಥ್ಯಾಂಕ್ ಯು, ಗ್ರೇಟ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರ ಅಟೆಂಡ್ ಆಗೋದ್ರ ಮುಖಾಂತರ ವಿಶ್ವಾಸ ಜಾಸ್ತಿ ಆಗುತ್ತೆ, ಈಗೋ ಡೌನ್ ಆಗುತ್ತೆ, ಸಂಕೋಚ ಕಡಿಮೆ ಆಗುತ್ತೆ, ಅಪ್ರೋಚ್ ಮಾಡ್ಬೋದು ಅನ್ನೋ ವಿಶ್ವಾಸ ಮೂಡಕ್ ಸ್ಟಾರ್ಟ್ ಆಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಸುರೇಖಾ ಮೇಡಮ್ ಟಾಪ್ ಲೀಡರ್, ಇಡೀ ಇಂಡಿಯಾದಲ್ಲೇ ದೊಡ್ಡ ಲೆಜೆಂಡರಿ ಲೀಡರು, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ ಒಂದು ತಿಂಗಳಿಗೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವರು ಆಟೋ ವಾಶ್ ನ ತಗೊಂಡು, ಮೋದಿ ಕೇರ್ನ ಆಟೋ ವಾಶ್ ತಗೊಂಡು ಅವರು ಶೇರ್ ಮಾಡ್ತಾ ಇರ್ತಾರೆ, ಸಾರಿ ಡೆಮೋ ಮಾಡ್ತಾ ಇರ್ತಾರೆ. ಆಟೋ ವಾಶ್ ಅನ್ನ ತಗೊಂಡು ಡೆಮೋ ಮಾಡ್ತಿರುವಾಗ ಏನಾಗುತ್ತೆ ಅಂದ್ರೆ, ಯಾರೋ ಒಬ್ರು ಆ ಕಾರ್ ಓನರ್ ಬಂದ್ಬಿಟ್ಟು ಅವರು ಟೀಕೆ ಮಾಡ್ತಾರೆ, ಏನಿದು ಇಷ್ಟು ದೊಡ್ಡದಾಗ ಮಾತಾಡ್ತೀರಾ, ಇಷ್ಟು ದೊಡ್ಡದಾಗ ಮಾತಾಡಿ ಈ ತರ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ, ನೋಡಿದಿರಾ ನಮ್ ಕಾರ್ ವಾಶ್ ಮಾಡ್ತಿದ್ದೀರಾ ಅಂತ ಅವರು ಟೀಕೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನ್ ನಿಮ್ ಕಾರ್ ವಾಶ್ ಮಾಡ್ತಿರ್ಬೋದು, ನಾನು ವೃತ್ತಿ ಧರ್ಮ ಅದು, ನಾನು ಅನ್ಕೋತಾ ಇದ್ದೀನಿ ನಾನು ಮರ್ಸಿಡೀಸ್ ಬೆನ್ಸ್ ಕಾರ್ನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ ಅನ್ಕೊಂಡು ಇನ್ನೊಬ್ರು ಕಾರ್ನ ಅವರು ಆಟೋ ವಾಶ್ ಅಲ್ಲಿ ಹಾಕಿ ಡೆಮೋ ಮಾಡಿ ತೋರಿಸ್ತಾರೆ. ಅದೇ ತರನೇ ಅವ್ರು ಇವತ್ತು ಅವ್ರ ಹತ್ರ ಕಡಿಮೆ ಅಂದ್ರೂ ಕೂಡ 5 ಲಕ್ಸುರಿ ಕಾರ್ ಇದೆ ಅವ್ರಲ್ಲಿ. ಓಕೆ, ಸೊ ಯಾರ್ದೋ ಕಸ್ಟಮರ್ದು ಅಂತ ಅನ್ಕೊಳ್ಳಿಲ್ಲ, ಯಾವುದೋ ಒಂದು ಮಾರುತಿ ಕಾರ್ನ ಅವ್ರು ವಾಶ್ ಮಾಡ್ತಾ ಇದ್ರು ಕೂಡ ನನ್ನ BMW ಕಾರ್ ಅಂತ ಹೇಳಿ ಪ್ರೀತಿ ಕೊಡ್ತಾರೆ ಅದಕ್ಕೆ. ಅದೇ ತರನೇ ಬಿಹ್ಯಾಂಡ್ ಬ್ಲೂ ಟಾಯ್ಲೆಟ್ ಕ್ಲೀನರ್ ನ ನಮ್ಮ ಮಂಜುನಾಥ್ ಶೆಟ್ಟಿ ಅತಿ ಹೆಚ್ಚು ಸಲ ಡೆಮೋ ಮಾಡಿದ್ಕೆ, ಬಿಹ್ಯಾಂಡ್ ಬ್ಲೂ ಡೆಮೋ ಮಾಡಿದ್ಕೆ BMW ಕಾರ್ ಓನರ್ ಆಗಿದ್ದಾರೆ. ಆರ್ಡಿನರಿ ಹೋಟೆಲ್ ಸಪ್ಲೈಯರ್ ಆಗಿದ್ದ ವ್ಯಕ್ತಿ ಇವತ್ತು ಹ್ಯೂಜ್ ಲೈಫ್ ಸ್ಟೈಲ್, 3 ಮನೆಗೆ ಓನರು ಅಂಡ್ BMW ಕಾರ್ ಓನರ್ ಆಗಿದ್ದಾರೆ. ಹಾಗಾಗಿ ಸಂಕೋಚನ ಬಿಡಬೇಕು, ನಾಚಿಕೆ ಊರಾಚಿಕೆ ಅನ್ಕೊಂಡು ತುಂಬಾ ಅಗ್ರೆಸಿವ್ ಆಗಿ ನಾವು ಮಾಡೋದ್ರ ಮುಖಾಂತರ ಡೆಫಿನೆಟ್ಲಿ ಫೀಲ್ಡ್ ಆಕ್ಷನ್ ಮಾಡೋದ್ರ ಮುಖಾಂತರ ಎಲ್ಲದೂ ಕೂಡ ಸಕ್ಸಸ್ ಗ್ಯಾರಂಟಿ ಇದೆ. ಓಕೆ ಫೈನ್. ಈಗ ವಿಜಯಲಕ್ಷ್ಮಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವಿಜಯಲಕ್ಷ್ಮಿ ಮೇಡಮ್. ಸರ್ ಹ್ಯಾಪಿ ಈವ್ನಿಂಗ್ ಸರ್. Yes, ಸರ್ ನಂದು ರಿಟೈಲ್ ಇಂದು 3 ತಿಂಗಳಿಂದ ನಾನು 9,000 ರೂಪಾಯಿ ರಿಟೈಲ್ ನ ನಾನು ಮಾಡ್ತಾ ಇದ್ದೀನಿ. ನನ್ನ ಪವರ್ ಆಫ್ 4 ಗೆ ಅದು ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಸೊ ಖುಷಿ ಆಗುತ್ತೆ ಸರ್. ಒಬ್ರ ಹತ್ರ ಫೋನ್ ಅಲ್ಲಿ ಮಾತಾಡಿ ನಾನು ಕನೆಕ್ಟಿವಿಟಿ ತಗೊಂಡು ತುಂಬಾ ಚೆನ್ನಾಗಿ ರೀಚ್ ಮಾಡಿಸ್ತಾ ಇದ್ದೀನಿ ಅವ್ರಿಗೆ. ಆನ್ಲೈನ್ ನಲ್ಲಿ ಅವರಿಗೆ MSC ಕಡೆಯಿಂದ ಬುಕ್ ಮಾಡಿಸಿ ಎಷ್ಟೇ ದೂರ ಇದ್ರು ಕಳ್ಸೋ ಹೊಸದನ್ನ ಇದನ್ನ ಕಲ್ತಿರೋದ್ರಿಂದ ನನಗೆ ತುಂಬಾನೇ ಈಸಿ ಆಗ್ತಾ ಇದೆ. ರಿಟೇಲ್ ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ. ಖಂಡಿತ ಸರ್, ನಂಗೆ ತುಂಬಾ ಖುಷಿ ಇದೆ ಈ ಸಿಸ್ಟಮ್ ಅಲ್ಲಿ ಇರೋದಕ್ಕೆ. ಈ ಮಿಲೇನಿಯರ್ ಮೆಂಟಾಲಿಟಿಯಲ್ಲಿ ಇರೋದ್ರಿಂದ ಇದೆಲ್ಲಾನು ಸಾಧ್ಯ ಅನ್ನೋದು ಅರ್ಥ ಆಗ್ತಾ ಇದೆ. ಮೊದ್ಲು ಬರ್ತಾ ಇದೆ ಮೇಡಮ್, ಮಿಲಿಯನರ್ ಆಗುವಂತ ಕಾನ್ಫಿಡೆನ್ಸ್ ಬರ್ತಾ ಇದೆಯಾ? ಖಂಡಿತ ಸರ್. ಮೊದ್ಲೆಲ್ಲ ಹೋಮ್ ಮೀಟಿಂಗ್ ಹೋದ್ರೆ ಮಾತ್ರ ಸಿಸ್ಟಮ್ ನ ಇದನ್ನ ಟೀಮ್ ಕಟ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇದರಲ್ಲಿ ರಿಟೇಲ್ ನ ನೋಡಿದಾಗಿಂದ ಅನಿಸ್ತು, ರಿಟೇಲ್ ಅಲ್ಲೂ ನಾವು ಸಾಕಷ್ಟು ಪ್ರಾಫಿಟ್ ಮಾಡ್ಬೋದು ಅನ್ನೋದಂತೂ ಅರ್ಥ ಆಗ್ತಿದೆ ಸರ್. ತುಂಬಾ ಖುಷಿ ಇದೆ ಸರ್. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಮೇಡಮ್. ಸ್ಫುಟವಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ರಿಟೇಲಿಂಗ್ ನ ಪ್ಯಾಷನ್ ತಗೊಂಡ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಓಕೆ, ಶ್ರೀದೇವಿ ಮೇಡಮ್ ನ ವೆಲ್ಕಮ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಗುರು ಬಸವರಾಜ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನನಗೆ ಈ ಮಿಲೇನಿಯರ್ ಅವಾಗ ಸೆಲೆಕ್ಷನ್ ಆದಾಗಿಂದ ತುಂಬಾನೇ ಖುಷಿ ಅನಿಸುತ್ತೆ. ನಾವು ಕೂಡ ಮಿಲೇನಿಯರ್ ಆಗ್ಬಹುದು ಅನ್ನುವಂತ ತೋರಿಸ್ಕೊಳ್ಳೋದು, ನಮ್ಮ ಅಪ್ಲೈನ್ ಕೂಡ ನಮ್ನ ಬೆಳೆಸ್ತಿದ್ದಾರೆ. ವಿಡಿಯೋ ಆನ್ ಮಾಡಕ್ಕಾಗುತ್ತಾ? ವಿಡಿಯೋ ಆನ್ ಮಾಡಬಹುದಾ ಸರ್? ವಿಡಿಯೋ ಆನ್ ಮಾಡಕ್ಕಾಗಲ್ಲ ಸರ್. ಓಕೆ, ಪರವಾಗಿಲ್ಲ, ಮಾತಾಡಿ. ಥ್ಯಾಂಕ್ ಯು ಸರ್. ಅಂದ್ರೆ ಅಲ್ಲಿ ನಾನು ಫಸ್ಟ್ ಆಫ್ ಆಲ್ ನನ್ನ ಸ್ಕೂಟಿ ಬಂದಿದೆ. ಸ್ಕೂಟಿ ಬಂದ್ 3 ತಿಂಗಳು ನಾನು ಡ್ರೈವ್ ಮಾಡಕ್ ಹೆದರ್ತಾ ಇದ್ದೆ ಸರ್. ಈ ಮಿಲೇನಿಯರ್ ಇದನ್ನ ಕ್ಯಾಂಪ್ಗೆ ನಾನು ಮಿಲೇನಿಯರ್ ಇದಕ್ಕ ಸೆಲೆಕ್ಷನ್ ಆದಾಗಿಂದ ನನ್ನೊಳಗ ಹಠ ಚಾಲೋ ಸ್ಟಾರ್ಟ್ ಆಯ್ತು ಸರ್. ನಾನು ಹೆಂಗಾದ್ರೂ ನಾನು ಈ ಸ್ಕೂಟಿ ಕಲಿತು ನಾನು ಫೀಲ್ಡ್ ವರ್ಕ್ ನಾನು ಬೇರೆ ಲೆವೆಲ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಒಳಗಡೆ ಸ್ಟಾರ್ಟ್ ಮಾಡಿದೆ ಸರ್. ನಾನು ಈ ಸ್ಕೂಟಿ ನೋಡ್ರೆ ಭಯ ಆಗ್ತಿತ್ತು ಸರ್, ಎಲ್ಲಿ ಏನ್ ಬಿದ್ಬಿಡತ್ತೆ ಅಂತೇಳಿ. ಆದ್ರೆ ಬಟ್ ನಾನು ಅನ್ಕೊಂಡೆ, ಈ ಸ್ಕೂಟಿ ಇದನ್ನ ನಾನು ಡ್ರೈವ್ ಮಾಡ್ದಂಗೆ ಇದು ಡ್ರೈವ್ ಆಗತ್ತೆ, ಅದನ್ನ ನಾನು ಇಲ್ಲಿ ಕಲಿಬೇಕು ಅಂತ ಸ್ಟಾರ್ಟ್ ಮಾಡಿದೆ ಸರ್. ಡ್ರೈವ್ ಮಾಡ್ತಾ ಮಾಡ್ತಾ ಇವತ್ತು 8 ಗಂಟೆ ಆದ್ರೂ ನಾನು ಫೀಲ್ಡ್ ವರ್ಕ್ ಇಂದ ಬರ್ತೀನಿ ಸರ್, ರಾತ್ರಿ ನೈಟ್. ತುಂಬಾನೇ ಖುಷಿ ಅನ್ಸುತ್ತೆ ಸರ್. ಈ ಸ್ಕೂಟಿಯಿಂದ ನನ್ಗೆ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ನಾನು ಮೆಂಟಾಲಿಟಿ ಅಂದ್ರೆ ಮಿಲೇನಿಯರ್ ಮೆಂಟಾಲಿಟಿ ಇರುವಂತ ಜನಗಳನ್ನ ಫೋಕಸ್ ಮಾಡಕ್ ಸಾಧ್ಯ ಆಗ್ತಿದೆ ಸರ್. ನಾನು ಸ್ಕೂಟಿ ತಗೊಂಡಿದ್ದೀನಿ. ಇಲ್ಲಿ ನಾನು ಫಸ್ಟ್ ಆಫ್ ಆಲ್ ಬ್ಯಾಗ್ ಹಿಡ್ಕೊಂಡು ವರ್ಕ್ ಮಾಡ್ಬೇಕಂತಂದ್ರೆ ನಾನು ಸಣ್ಣ ಸಣ್ಣ ವ್ಯಕ್ತಿಗಳನ್ನ ಮಾತಾಡ್ತಿದ್ದೆ, ಅವ್ರಿಗೆ ಈ ತರ ಅಪ್ರೋಚ್ ಮಾಡ್ತಿದ್ದೆ. ಬಟ್ ಅವ್ರು ಯಾರು ಕನೆಕ್ಟ್ ಆಗ್ತಿರ್ಲಿಲ್ಲ. ಇಲ್ಲಿ ನಾನು ಸ್ಕೂಟಿ ತಗೊಂಡು ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ನನ್ ಕನೆಕ್ಟ್ ಆಗ್ತಾ ಇದ್ದಾರೆ ಸರ್. ಈಗ ಫೀಲ್ಡ್ ವರ್ಕ್ ಮಾಡೋದ್ರಿಂದ 2 SED ಹಂತ ತಲುಪಿದಂತ ವ್ಯಕ್ತಿಗಳು ಬಿಟ್ಟು ಹೋದವ್ರ ಮುದಿಕೆ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ ಸರ್. ತುಂಬಾನೇ ಖುಷಿ ಅನಿಸ್ತಿದೆ. ಈ ತರ ನಾವು ಫೀಲ್ಡ್ ವರ್ಕ್ ಇರೋದ್ರಿಂದ ಈ ತರ ಸಾಧ್ಯ ಆಗತ್ತೆ ಅನ್ಸುತ್ತೆ. ಅದ್ರ ಜೊತೆಗೆ ನಾವು ರಿಟೇಲಿಂಗ್ ಕೂಡ ನಾನು ಜಾಸ್ತಿ ಮಾಡ್ಬೇಕು. ನಾನು ಮುಂಜಾನೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಸರ್. ನಾನು ಈಗ ರಿಟೇಲ್ ಜಾಸ್ತಿ
ವೆಲ್ನೆಸ್ ಹೋಗ್ತಾ ಇಲ್ಲ, ಬಟ್ ನನ್ನಿಂದ ಸಾಧ್ಯ ಆಗ್ತೈತಿ ಅಂತೇಳಿ ಒಂದು ಮೆಂಟಾಲಿಟಿ ನಾನು ಮಾಡ್ಕೊಂಡು ಹೊರಗಡೆ ಸ್ಟಾರ್ಟ್ ಬರೀ ಒಂದು 500-600 ರೂಪಾಯಿ ಪ್ರಾಡಕ್ಟ್ ಕೊಡ್ಬೇಕಂತ ಹೋದಂತ ವ್ಯಕ್ತಿ 3,500 ರೂಪಾಯಿ ರಿಟೇಲ್ ಮಾಡ್ಕೊಂಡ್ ಮನೆಗೆ ಬಂದಿದ್ದೀನಿ ಸರ್. ತುಂಬಾನೇ ಖುಷಿ ಅನ್ಸತ್ತೆ. ರಿಟೇಲಿಂಗ್ ಮಾಡೋದ್ರಿಂದ ನಾವು ಜಾಸ್ತಿ ಜನಗಳನ್ನ ಕನೆಕ್ಟ್ ಮಾಡ್ಬೋದು. ಇಲ್ಲಿ ನಾವು ಅನ್ಕೊಂಡಂತ ಮತ್ ನನಗೆ ಮನೇಲಿ ಹೇಳ್ತಿರ್ತಾರೆ 5,000 ರೂಪಾಯಿ 6,000 ರೂಪಾಯಿ ಇನ್ಕಮ್ ಬರತ್ತೆ, ಎದಕ್ ಹೋಗ್ತೀಯಾ ಅಂತ. ಬಟ್ ನಾನ್ ದುಡಿಬೇಕಾದದ್ದು ಇಲ್ಲಿ ಕೋಟಿ ದುಡಿಯಾಕ್ ಬಂದಿದ್ದೀನಿ, ಬಟ್ ಇಲ್ಲಿ ಟೈಮ್ ತಗೊಳತ್ತೆ, ಇದು ಸಾಧ್ಯ ಆಗತ್ತೆ. ಅದಕ್ಕಾಗಿ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ಒಂದ್ ಸ್ವಲ್ಪ ನಮ್ ತಪಸ್ಸಿರತ್ತೆ ಅಂತ ಈ ತರ ನನ್ನ ಮೆಂಟಾಲಿಟಿನೂ ಕೂಡ ಚೇಂಜ್ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾನೇ ಖುಷಿ ಅನಿಸ್ತಿದೆ, ತುಂಬಾನೇ ಚೇಂಜಸ್ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಇದ್ರು ಕೂಡ ಜೋರಾಗಿ ಚಪ್ಪಳೆ ತಟ್ಟಿ ಶ್ರೀದೇವಿ ಮೇಡಮ್ ಗೋಸ್ಕರ. ಲೇಡಿ ಟೈಗರ್, ಹ್ಯಾಟ್ಸ್ ಆಫ್ ಮೇಡಮ್. ಇದೇ ಬೇಕಾಗಿರೋದು. ಎಷ್ಟೊಂದು ಕಾನ್ಫಿಡೆನ್ಸ್ ಇದೆ ನಿಮಗೆ. ಇಂಡಿಪೆಂಡೆಂಟ್ ಆಗಿ ಸ್ಕೂಟಿ ಓಡಿಸೋದನ್ನ ಕಲ್ತಿದ್ದೀರಾ ಅಂಡ್ ಧೈರ್ಯವಾಗಿ ಮುನ್ನುಗ್ತಾ ಇದ್ದೀರಾ. ಅಡ್ವೆಂಚರಸ್ ಲೇಡಿ ಅಂತ ಹೇಳ್ಬೋದು. ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಮೇಡಮ್. ಇದೇ ತರ ನೀವು ಕಂಟಿನ್ಯೂ ಮಾಡಿ. ಅದೇ ತರಾನೇ ನೀವು ಫೀಲ್ಡಿಗೆ ಹೋಗಿರೋದಕ್ಕೋಸ್ಕರ ನೀವು ಎಕ್ಸ್ಟ್ರಾರ್ಡಿನರಿ. ಎಸ್ ಮೇಡಮ್, SED ಇಬ್ರು SED ಫೀಲ್ಡ್ ಅಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಇದೇನೆ. ಕೊಯ್ನೂರ್ ಡೈಮಂಡ್ ಇರ್ತಾರೆ, ಯಾರ್ಯಾರ್ದೋ ಟೀಮ್ನವ್ರು ಇರ್ತಾರೆ, ಬಿಟ್ಟೋಗಿರ್ತಾರೆ, 3 ವರ್ಷಗಳ ಬಿಟ್ಟಿರ್ತಾರೆ, 1 ವರ್ಷಗಳ ಬಿಟ್ಟಿರ್ತಾರೆ, 10 ವರ್ಷಗಳ ಬಿಟ್ಟಿರ್ತಾರೆ. ನೀವು ಫೀಲ್ಡಿಗೆ ಹೋಗಿದ್ದೆ ಆದಲ್ಲಿ ನಿಮ್ಮ ಕೆಳಗಡೆ ಅವರೆಲ್ಲರೂ ಬಂದೇ ಬರ್ತಾರೆ. ಸೊ ಸಂಕೋಚ ಹಿಡ್ಕೊಂಡ್ರೆ ಏನು ಬರೋದಿಲ್ಲ. ಗ್ರೇಟ್ ಮೇಡಮ್. ಮುಂದಿನ ದಿನಗಳಲ್ಲಿ ದೊಡ್ಡ ರೋಲ್ ಮಾಡಲ್ ಆಗ್ತೀರಾ ನೀವು. ತುಂಬಾ ವಿಶ್ವಾಸ ಇದೆ ನಿಮ್ಮ ಮಾತಿನಲ್ಲಿ. ಥ್ಯಾಂಕ್ ಯು. ಲಾಸ್ಟ್ ಗುರು ಬಸವರಾಜ್. ಇದಾದ ನಂತರ ಮುಖ್ಯವಾದಂತ ಟ್ರೈನ್ ಕಡೆ ನಾನು ಹೋಗ್ತಾ ಇದ್ದೀನಿ. ಗುರು ಬಸವರಾಜ್, ವೆಲ್ಕಮ್. ಅವರ್ ಬ್ರ್ಯಾಂಡ್ ನ್ಯೂ ರೆಡ್ ಡೈಮಂಡ್ ಡೈರೆಕ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ಸರ್. ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಈ ಮಿಷನ್ ಮಿಲಿಯನಿಯರ್ ಕ್ಲಬ್ ಸ್ಟಾರ್ಟ್ ಆದ್ಮೇಲಂತೂ ಒಂದು ಮಿರಾಕಲ್ ಸ್ಟಾರ್ಟ್ ಆಗ್ತಾ ಇದೆ. ಕಲಿಕೆ ಇನ್ನೂ ಅಪ್ಗ್ರೇಡ್ ಆಗ್ತಾ ಇದೆ. ಆಕ್ಚುಲಿ ನಂದು ರೆಗ್ಯುಲರ್ ಆಗಿ ಆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದೆ. ಟೀಮ್ ಅಲ್ಲಿ ಸಾಕಷ್ಟು ಜನ 1-to-1 ಮಾಡ್ತಾ ಇದ್ದೀನಿ. ಡೈಲಿ 2, 3 ಜನ, 4 ಜನ, 5 ಜನ ತನಕ 1-to-1 ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಕಾಲಿಗೆ ಕೂಡ ಸಾಕಷ್ಟು ಹೊಸಬ್ರನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ರಿಟೇಲಿಂಗ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಇವತ್ತು ಕೂಡ 5,000+ ರಿಟೇಲಿಂಗ್ ಆಯ್ತು. ಹೊಸ ಸ್ಪಾನ್ಸರಿಂಗ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಸ್ಪಾನ್ಸರಿಂಗ್ ಆಗ್ತಾ ಇತ್ತು, ಅವ್ರಿಗೆ ಒಂದು ಪ್ರಾಪರ್ ಎಜುಕೇಶನ್ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈಗ ಒಂದು ರೆಗ್ಯುಲರ್ ಎಜುಕೇಶನ್ ಸಿಸ್ಟಮ್ ಆಗಿರೋದ್ರಿಂದ ಅವ್ರನ್ನ ಸ್ಪಾನ್ಸರಿಂಗ್ ಮಾಡಿ ಪ್ರಾಡಕ್ಟ್ ನ ಯೂಸ್ ಮಾಡಿಸೋದ್ರ ಜೊತೆಗೆ 100% ಈ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಏನೋ ಒಂದು ಭರವಸೆ ಜಾಸ್ತಿ ಆಗ್ತಿದೆ ಸರ್. ಖಂಡಿತ ಮುಂದಿನ ದಿನಗಳಲ್ಲಿ ಏನು ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇದೆ, ಒಂದು ದೊಡ್ಡ ವಿಷನ್ ಇಟ್ಕೊಂಡಿದೆ, ಆ ವಿಷನ್ 100% ರೀಚ್ ಆಗ್ತಿದೆ, ನಂಬಿಕೆ ಜಾಸ್ತಿ ಆಗ್ತಿದೆ ಸರ್. ಈ ಒಂದು ಎಜುಕೇಶನ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ, ತುಂಬಾನೇ ಎಂಪವರ್ ಆಗ್ತಾ ಇದೆ. ಜೊತೆಗೆ ಟೀಮ್ ಅಲ್ಲಿ ಸಾಕಷ್ಟು ಜನಗಳಿಗೆ ಡೆಪ್ತ್ ಅಲ್ಲಿ 1-to-1 ಜಾಸ್ತಿ ಮಾಡ್ತಾ ಇದ್ದೀನಿ. 1-to-1 ಇಂದ ತುಂಬಾ ಜನ ಆಕ್ಟಿವ್ ಆಗ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು. ಹೋಮ್ ಮೀಟಿಂಗ್ ಆಗ್ತಾ ಇದೆ ಸರ್. ಹೋಮ್ ಮೀಟಿಂಗ್ ಇಂದ ಜಾಸ್ತಿ ಸದ್ಯದಲ್ಲಿ 1-to-1 ಜಾಸ್ತಿ ಮಾಡ್ತಾ ಇದ್ದೀನಿ ಸರ್. ಈಗ ಹಳಬರೆಲ್ಲ ಅದು ಹೋಮ್ ಮೀಟಿಂಗ್ ಕೌಂಟ್ ಬರುತ್ತೆ. ಮತ್ತೆ ನೈಟ್ 9 ಗಂಟೆ ಕಾಲಿಗೆ ಎಲ್ಲ ಟೀಮ್ ಬಿಲ್ಡ್ ಮಾಡ್ತಿದ್ದೀರಾ ಗುರು? ಎಸ್ ಸರ್. ಮೊನ್ನೆ ಇಬ್ಬರಿಗೆ ಹೊಸಬ್ರು ಕನೆಕ್ಟ್ ಮಾಡಿದೀನಿ ಸರ್. ಮತ್ತೆ ನಿನ್ನೆ ಇಬ್ಬರಿಗೆ ಅಪ್ರೋಚ್ ಮಾಡಿದೀನಿ. ಮೋಸ್ಟ್ಲಿ ನಾಳೆಯಿಂದ ಎಲ್ಲ ಕನೆಕ್ಟ್ ಆಗ್ತದೆ. ಮಂಡೆಯಿಂದ ತುಂಬಾ ಜನ ಕನೆಕ್ಟ್ ಮಾಡಿಸ್ತೀವಿ ಸರ್. ಡೈಲಿ ಮಿನಿಮಮ್ 4 to 5 ಮೆಂಬರ್ಸ್ಗೆ ಕಾಲ್ ಜೂಮ್ ಡೌನ್ಲೋಡ್ ಮಾಡ್ಕೊಡೋದು, ಜೊತೆಗೆ ಅವರಿಗೆ ಕನೆಕ್ಟ್ ಆಗೋದು, ಅದೆಲ್ಲದೂ ಕೂಡ ಹೇಳ್ಕೊಟ್ಟು ಫಿಸಿಕಲಿ ಮೀಟ್ ಮಾಡಿ ಅವ್ರನ್ನ ಕನೆಕ್ಟ್ ಮಾಡಿಸ್ತಾ ಇದೀನಿ ಸರ್. ಇದು ತುಂಬಾ ಕ್ಲಾರಿಟಿ ಕೊಡ್ತಾ ಇದೆ ನನಗೆ. ಎಕ್ಸ್ಟ್ರಾರ್ಡಿನರಿ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಚಪ್ಪಳ ತಟ್ಟಣ ಗುರು ಬಸವರಾಜ್ ಅವರ ಎಫರ್ಟಿಗೆ. ಡೈಲಿ ಅವ್ರನ್ನೆಲ್ಲ ಮೀಟ್ ಆಗಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಕ್ಕಂಥದ್ದು, ಇದು ಸಿಸ್ಟಮ್, ರಿಯಲ್ ಸಿಸ್ಟಮ್ ಅನ್ನು ಫಾಲೋ ಮಾಡ್ತಿರೋದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ. ಅಂಡ್ ಎವ್ರಿ ಡೇ ರಿಟೇಲ್ ಮಾಡ್ತಕ್ಕಂಥದ್ದು, ರಿಟೇಲಿಂಗ್ ಇಂದಾನೇ ಇವರು ಉಳಿದಿರ್ತಕ್ಕಂಥದ್ದು ಬಿಸ್ನೆಸ್ ಅಲ್ಲಿ. ಸೊ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಎಸ್, ಇದೇ ತರನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಎಸ್ ಫ್ರೆಂಡ್ಸ್, ನೀವು ಕಲಿಯೋದು ಬಹಳ ಅವಶ್ಯಕತೆ ಇದೆ ಇಲ್ಲಿ. ಪ್ರತಿಯೊಬ್ರು ಕೂಡ ಕಲಿತಾ ಹೋಗ್ಬೇಕು. ನಾನೇನ್ ಮಿಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ನೋಡಕ್ ಸ್ಟಾರ್ಟ್ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗ್ತದೆ ಏನ್ ಮಿಸ್ಸಿಂಗ್ ಇತ್ತು ಅಂತ ಹೇಳಿ. ಓಕೆ, ಅದೇ ತರನೇ ಇವಾಗ ಶೇರಿಂಗ್ ಈಗ ಸಾಕು, ಮುಂದೆ ನೋಡೋಣ. ಅದೇ ತರ ಇವಾಗ ರಿಟೇಲಿಂಗ್ ಬಗ್ಗೆ ಅದ್ಭುತವಾದ ಸೆಷನ್ ನಡೀತಾ ಇದೆ. ಒಬ್ಬೊಬ್ರು ಕೂಡ ರಿಟೇಲಿಂಗ್ ಮಾಡ್ತಾ ಇರೋದು ನೆಕ್ಸ್ಟ್ ಲೆವೆಲ್ಗೆ ನಮಗೆ ತಗೊಂಡು ಹೋಗ್ತಾ ಇದೆ. ಸೊ ಅದರ ಮೆಕ್ಯಾನಿಸಮ್ ಅರ್ಥ ಆಗಿದೆ, ಯಾಕೆ ರಿಟೇಲ್ ಮಾಡ್ಬೇಕು ಅನ್ನೋದು ಅರ್ಥ ಆಗಿದೆ ನಿಮ್ಮೆಲ್ಲರಿಗೂ ಕೂಡ. ಅಂಡ್ ಮಿಲಿಯನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಸೇವಾ ಮನೋಭಾವನೆಯಿಂದ ನೀವು ಮೋದಿಕೇರ್ ಮಾಡ್ಬೇಕಾಗುತ್ತೆ. ಮುರುಗೇಶ್ ಅವ್ರು ಹೇಳಿದ್ರು, ಇದು ಮಾರಾಟದ ಅನುಭವ ಅಲ್ಲ, ಇದು ಜೀವನದ ಅನುಭವ. ಓಕೆ, ಸೊ ಏನು ಅಂತ ಹೇಳಿದ್ರೆ ನೀವು ಇಲ್ಲಿ ಪ್ರಾಡಕ್ಟ್ ನ ಸೇಲ್ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ, ಆದ್ರೆ ಅನುಭವಗಳ ಮಾರಾಟ ಮಾಡ್ತಿದ್ದೀರಾ. ಇಲ್ಲಿ ಅನುಭವ ಮಾರಾಟ ಮಾಡ್ತಿದ್ದೀರಾ. ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ ಅನ್ನು ನಾವು ಮುಟ್ಟಿಸ್ತಾ ಇದೀವಿ, ಜನಗಳ ಕಣ್ಣೀರು ಒರೆಸ್ತಾ ಇದೀವಿ, ಜನಗಳಿಗೆ ಹಣ ಉಳಿತಾಯ ಮಾಡಿಸ್ಕೊಡ್ತಾ ಇದೀವಿ, ಸ್ವದೇಶಿ ಪ್ರಾಡಕ್ಟ್ ಅನ್ನ ರೀಚ್ ಮಾಡಿಸ್ತಾ ಇದೀವಿ, ಅವಕಾಶನ ರೀಚ್ ಮಾಡಿಸ್ತಾ ಇದೀವಿ. ಅಂಡ್ ಜನ ತುಂಬಾ ಖುಷಿಯಾಗಿ ಥ್ಯಾಂಕ್ಸ್ ಹೇಳ್ತಾರೆ. ಇಂಥ ಪ್ರಾಡಕ್ಟ್ ಅನ್ನ ಮುಟ್ಟಿಸಿದಕ್ಕೋಸ್ಕರ ಜನ ನಿಮ್ಮನ್ನು ತುಂಬಾ ವಿಶೇಷವಾಗಿ ನೋಡ್ತಾರೆ. ಪ್ರಾಡಕ್ಟ್ ಇವತ್ತು ಯಾವ ತರ ಆಗಿದೆ ಅಂದ್ರೆ ಒಂದ್ ರೀತಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ, ಪ್ರಸಾದ ತರ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಂಡ್ ಒಬ್ಬೊಬ್ರು ಕೂಡ ತುಂಬಾ ಜನ ಏನಾಗಿದೆ ಅಂದ್ರೆ ಮೇಜರ್ ಜವಾಬ್ದಾರಿನೇ ರಿಟೇಲಿಂಗ್. ಎಷ್ಟೋ ಜನ ಎರಡಿದೆ, ಒಂದು ರಿಟೇಲಿಂಗು, ಸ್ಪಾನ್ಸರಿಂಗು. ಒಂದಕ್ಕೆ ಮಾತ್ರ ಒತ್ತು ಕೊಡ್ತಾ ಇದ್ದಾರೆ. ಒಂದಕ್ಕೆ ಮಾತ್ರ ಒತ್ತು ಕೊಟ್ರೆ, ಒಂದು ಕೈನಲ್ಲಿ ಮಾತ್ರ ನಾನು ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದೀನಿ, ಒಂದ್ ಕೈಗೆ ಮಾತ್ರ ಎಕ್ಸರ್ಸೈಸ್ ಕೊಡ್ತಾ ಇದ್ದೀನಿ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಸ್ಟ್ರಾಂಗ್ ಆಗುತ್ತೆ, ಇದು ವೀಕ್ ಆಗುತ್ತೆ.
ನಡೆಯುವಾಗ ಹಿಂಗ್ ನಡೆಯಕ್ಕಾಗಲ್ಲ, ಇದು ಈ ತರ ನಡಿಬೇಕಾಗುತ್ತೆ. ಓಕೆ, ಸೊ ಅದೇ ತರನೇ ಯಾವ ತರ ಟೂ ವೀಲರ್ ಅಲ್ಲಿ ಯಾವ ತರ 2 ಗಾಲಿ ಇರ್ತದೆ, ಅದೇ ತರನೇ ಇಲ್ಲಿ ರಿಟೇಲಿಂಗು ಸ್ಪಾನ್ಸರಿಂಗು ತುಂಬಾ ಇಂಪಾರ್ಟೆಂಟ್. ಈಗಾಗಲೇ ಯಾಕೆ ರಿಟೇಲಿಂಗ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ. ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನಾವು ರಿಟೇಲ್ ಮಾಡ್ಬೇಕಾಗಿದೆ, ದುಡ್ಡಿಗೋಸ್ಕರ ಅಂತ ಅನ್ಕೊಳ್ಕೋಬೇಡಿ, ಲಾಭಕ್ಕೋಸ್ಕರ ಅಂತ ಅನ್ಕೊಳ್ಕೋಬೇಡಿ. ಇನ್ನ ಕೂಡ ಯಾರೆಲ್ಲ ಮಿಸ್ ಆಗಿದ್ದೀರಾ ವಿಡಿಯೋ ರೆಕಾರ್ಡ್ ನ ನೀವು ನೋಡ್ತಾ ಹೋಗಿ, ಇನ್ನ ಕಂಟಿನ್ಯೂ ಆಗುತ್ತೆ. ಸೋಮವಾರ ನೀವು ಅದನ್ನ ಇನ್ನ ದೊಡ್ಡ ಮಟ್ಟದಲ್ಲಿ ನೀವು ರೀಚ್ ಮಾಡಿಸ್ತಾ ಹೋಗಿ. ಪ್ರತಿಯೊಬ್ಬರನ್ನು ಕೂಡ ನೀವು ವಿಡಿಯೋ ರೆಕಾರ್ಡ್ ನೋಡ್ಬೇಕು, ಅವರು ರೆಗ್ಯುಲರ್ ಆಗಿ ಲೈವ್ ಅಲ್ಲಿ ಬರಬೇಕು. ಅದಾದ ನಂತರ 15 ದಿನ ಹಿಂದೆ ಶೇಪ್ ಶಿಫ್ಟ್ ಪ್ರಾಡಕ್ಟ್ ನ ಎಕ್ಸ್ಟ್ರಾಡಿನರಿ ಟ್ರೈನಿಂಗ್ ಆಗಿದೆ. ಸೊ ಶೇಪ್ ಶಿಫ್ಟ್ ನ ಮೆಕ್ಯಾನಿಸಮ್ ಅರ್ಥ ಮಾಡಿಸಿದ್ವಿ, ಪ್ರಾಡಕ್ಟ್ ಏನು ಅಂತ ಅರ್ಥ ಆಗಿದೆ ನಿಮಗೆ. ರಿಸಲ್ಟ್ ಬಂದಿರತಕ್ಕಂಥವ್ರ ಎಕ್ಸ್ಪೀರಿಯನ್ಸ್ ಕೂಡ ನೀವು ನೋಡಿದೀರಾ. ಒಬ್ಬೊಬ್ರು 15 ಜನಕ್ಕೆ ಇವತ್ತು ಕಸ್ಟಮರ್ ನ ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಪ್ರಾಡಕ್ಟ್ ಅನ್ನ ಮುಡಿಸ್ತಾ ಇದ್ದಾರೆ. ಅವರಿಗೆ ಅವರು ತುಂಬಾನೇ ಟೇಕ್ ಕೇರ್ ಮಾಡ್ತಾ ಇದ್ದಾರೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ. ತುಂಬಾ ಎಕ್ಸ್ಟ್ರಾಡಿನರಿ ರಿಸಲ್ಟ್ ಬರ್ತಾ ಇದೆ. ಈಗಾಗಲೇ ಎಷ್ಟು ಅಂತ ಹೇಳಿದ್ರೆ ಸುಮಾರು 75,000 ಜನ ವೆಯ್ಟ್ ಲಾಸ್ ಆಗಿದ್ದಾರೆ ಮೋದಿ ಕೇರ್ ಮುಖಾಂತರ. ಸೊ ಅಷ್ಟೊಂದು ರಿಸಲ್ಟ್ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಈ ಒಂದು ಅವಕಾಶನ ಬಳಸ್ಕೋತಾ ಇರಿ. ಅದೇ ತರನೇ ತುಂಬಾ ಇಂಪಾರ್ಟೆಂಟ್ ಈಗೇನು ಒಂದು ಎಕ್ಸ್ಟ್ರಾಡಿನರಿ ಒಂದು ಆಕ್ಟಿವೇಶನ್ ಬೋನಸ್ ಸಿಸ್ಟಮ್. ಓಕೆ, ಅದಕ್ಕಿಂತ ಮುಂಚೆ ನಾನು ಈಗ PPT ನ ಶೇರ್ ಮಾಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್, ನೀವೆಲ್ಲರೂ ಕೂಡ ತುಂಬಾ ಅವಶ್ಯಕತೆ ಇರ್ತಕ್ಕಂಥ ಒಂದು ಅವಕಾಶ ನಾನು ನಿಮಗೆ ಮಾಡ್ಕೊಡ್ತಾ ಇದ್ದೀನಿ. ಎಸ್, ಓಕೆ, ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಮಿಲಿನಿಯರ್ ಮೈಂಡ್ ಸೆಟ್ ಯಾವ ತರ ಇರಬೇಕು ಅಂತ ಹೇಳಿ, ಎಕ್ಸ್ಟ್ರಾಡಿನರಿ ಮಿಲಿನಿಯರ್ ಮೈಂಡ್ ಸೆಟ್. ಓಕೆ, ನೀವೆಲ್ಲರೂ ಕೂಡ ಈ ಒಂದು ಮೈಂಡ್ ಸೆಟ್ ಏನಿದೆ ಇದನ್ನ ನೀವು ತುಂಬಾ ವಿಶೇಷವಾಗಿ ನೀವೆಲ್ಲರೂ ಕೂಡ ಮೈಂಡ್ ಸೆಟ್ ಅನ್ನ ನೀವು ಡಿಸೈಡ್ ಮಾಡಬೇಕಾಗಿದೆ. ನೀವು ಮೊದಲು ಮಿಲಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ನಿರ್ಧಾರ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಮೊದಲು ನಾನು ಮೈಂಡ್ ಅಲ್ಲಿ ನಾನು ಮಿಲಿನಿಯರ್ ಆಗ್ಬೇಕಾಗುತ್ತೆ, ನಾನು ಆಲೋಚನೆಯಲ್ಲಿ ಮಿಲಿನಿಯರ್ ಆಗ್ಬೇಕಾಗುತ್ತೆ. ಹಣದಲ್ಲಿ ಬಡವ ಇದ್ರೂ ಪರವಾಗಿಲ್ಲ, ಆಲೋಚನೆಯಲ್ಲಿ ಶ್ರೀಮಂತಿಕೆ ಇರಬೇಕು ಅಂತ ಹೇಳ್ತಾ ಇದೀವಿ. ಓಕೆ, ಅದಕ್ಕೋಸ್ಕರ ಸೊ ನಾನು ಡಿಸೈಡ್ ಮಾಡಿದ್ದೆ ಆದಲ್ಲಿ, ನಾನು ಫೋಕಸ್ ಮಾಡಿದ್ದೆ ಆದಲ್ಲಿ, ನಾನು ಆಲೋಚನೆ ದೊಡ್ಡದಾಗಿ ಮಾಡಿದ್ದೆ ಆದಲ್ಲಿ 100% ನೀವೆಲ್ಲರೂ ಕೂಡ ಮುಂದಿನ ಮಿಲಿನಿಯರ್ ಆಗ್ತೀರಾ. ಮಿಲಿನಿಯರ್ ಅಂದ್ರೆ ಬರೀ ದುಡ್ಡಿನಲ್ಲಿ ಮಿಲಿನಿಯರ್ ಅಂತ ಅಲ್ಲ, ನಾವು ನೋಡ್ತಿರೋದು ಶ್ರೀಮಂತಿಕೆ ಅಂತ ಹೇಳಿದ್ರೆ ಕೇವಲ ಹಣದಲ್ಲಿ ಶ್ರೀಮಂತಿಕೆ ಅಲ್ಲ, ಯಶಸ್ಸಿನಲ್ಲಿ ಶ್ರೀಮಂತಿಕೆ, ಕೀರ್ತಿನಲ್ಲಿ ಶ್ರೀಮಂತಿಕೆ, ಅದೇ ತರನೇ ಆರೋಗ್ಯದಲ್ಲಿ ಶ್ರೀಮಂತಿಕೆ, ದೇಶಭಕ್ತಿನಲ್ಲಿ ಶ್ರೀಮಂತಿಕೆ, ನಾಯಕತ್ವ ಗುಣದಲ್ಲಿ ಶ್ರೀಮಂತಿಕೆ, ದೇಶ ಸೇವೆ ಮಾಡೋದ್ರಲ್ಲಿ ಶ್ರೀಮಂತಿಕೆ ಆಗಿರ್ಬೋದು. ಅದೇ ತರ ಬೇರೆಯವ್ರನ್ನ ಗೆಲ್ಸೋದ್ರಲ್ಲಿ ನಾವು ಶ್ರೀಮಂತಿಕೆ. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಮಿಲಿನಿಯರ್ ಆಗ್ಬೇಕಾಗಿದೆ, ಮಲ್ಟಿ ಮಿಲಿನಿಯರ್ ಆಗ್ಬೇಕಾಗಿದೆ. ಎಸ್ ಸ್ನೇಹಿತರೆ, ಅದೇ ತರನೇ ಸೊ ವೆರಿ ಇಂಪಾರ್ಟೆಂಟ್. ಈಗ ನಾವು one second. Yeah. Every next level of your life will demand a different you. ಈಗ ನೀವು ಮಿಲಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನಾರ್ಮಲ್ ಇರ್ತಕ್ಕಂತ ಒಂದು ಮೆಂಟಾಲಿಟಿ ಇದ್ರೆ ನೀವು ಮಿಲಿನಿಯರ್ ಆಗಲ್ಲ. ಮೋಸ್ಟ್ಲಿ ಇವಾಗಿರೋದು ಡೈರೆಕ್ಟರ್ ಲೆವೆಲ್ ಇರ್ಬೋದು. ನಿಮ್ಮ ಒಂದು ಪ್ರಿಪರೇಷನ್, ಸ್ಕಿಲ್ ಸೆಟ್, ಮೈಂಡ್ ಸೆಟ್, ತಯಾರಿ, ಆಕ್ಷನ್. ಹೇಗೆ ಅಂತ ಹೇಳಿದ್ರೆ, ನೀವು PUC ಸೈನ್ಸ್ ಅಲ್ಲಿ ನೀವು ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ PUC ಸೈನ್ಸ್ಗೆ ಬೇಕಾಗಿರ್ತಕ್ಕಂಥ ಎಬಿಲಿಟಿ, ಶಕ್ತಿ, ಸಾಮರ್ಥ್ಯನ ಬೆಳೆಸ್ಕೋಬೇಕಾಗುತ್ತೆ. ಆರ್ಟ್ಸ್ಗಿರೋವಷ್ಟದ್ದು ಮಾತ್ರ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ನೀವು ಸೈನ್ಸ್ ಅನ್ನ ಕ್ಲಿಯರ್ ಮಾಡಕ್ಕಾಗಲ್ಲ. ನಾನು IITಗೆ ನಾನು ಓದ್ಬೇಕು, ನಾನು ನೀಟಿಗೆ ಓದ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನೀವು ತುಂಬಾ ನೆಕ್ಸ್ಟ್ ಲೆವೆಲ್ಗೆ ನೀವು ಓದ್ಬೇಕಾಗುತ್ತೆ. ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ಅದ್ರ ಬದಲಾಗಿ ನಾನು ಕೇವಲ SSLC ಮಟ್ಟದಲ್ಲಿ ನನ್ನ ಥಿಂಕಿಂಗ್ ಇದೆ, ನನ್ನ ಪ್ರಿಪರೇಷನ್ ಇದೆ ಅಂತ ಹೇಳಿದ್ರೆ ನೀವು PUC ಸೈನ್ಸ್ ಅನ್ನ ನೀವು ಕ್ಲಿಯರ್ ಮಾಡಕ್ಕಾಗಲ್ಲ, ಅಥವಾ ರ್ಯಾಂಕ್ ಬರೋಕ್ಕಾಗಲ್ಲ, ಅಥವಾ ಡಿಸ್ಟಿಂಕ್ಷನ್ ಬರೋಕ್ಕಾಗೋದಿಲ್ಲ. ನೀವು ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನಿಮ್ಮ ಮೈಂಡ್ ಸೆಟ್ ಇರಬೇಕು, ಥಿಂಕಿಂಗ್ ಇರಬೇಕು, ಸ್ಕಿಲ್ ಸೆಟ್ ಇರಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು, ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು, ನೆಟ್ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ನಾನು ಗಲ್ಲಿ ಲೆವೆಲ್ಗೆ ನಾನು ತಯಾರಿ ಆಗ್ತಾ ಇದ್ದೀನಿ, ನನ್ನಲ್ಲಿ ಪ್ರೊಫೆಷನಲಿಸಮ್ ಇಲ್ಲ, ನನ್ನಲ್ಲಿ ಹಾರ್ಡ್ ವರ್ಕ್ ಇಲ್ಲ, ನನ್ನಲ್ಲಿ ಹೈ ಥಿಂಕಿಂಗ್ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಇಂಟರ್ನ್ಯಾಷನಲ್ ಅಲ್ಲ, ರಂಜಿಗೂ ಸೆಲೆಕ್ಷನ್ ಹಾಕಾಗಲ್ಲ, IPLಗೂ ಸೆಲೆಕ್ಷನ್ ಹಾಕಾಗಲ್ಲ, ಝೋನಲ್ ಲೆವೆಲ್ಗೂ ಸೆಲೆಕ್ಷನ್ ಹಾಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವ ಲೆವೆಲ್ಗೆ ಇದ್ದೀರಾ ಅಂತಕ್ಕಂಥದ್ದನ್ನ ನಿಮಗೆ ನೀವು ಕ್ವಶನ್ ಹಾಕೋಬೇಕಾಗುತ್ತೆ. ಈಗ ನೀವು ಪ್ರಶ್ನೆ ಹಾಕೊಳ್ಳಿ, ನಿಜವಾಗ್ಲೂ ನನಗೆ ಮಿಲಿನಿಯರ್ ಆಗ್ಲಿಕ್ಕೆ ಯೋಗ್ಯತೆ ಇದೆಯಾ, ಆ ಯೋಗ್ಯತೆ ಸಂಪಾದನೆ ಮಾಡ್ತಾ ಇದ್ದೀನಾ? ಇವತ್ತಿನ ದಿನ ನಾನು ಮಲ್ಗಕ್ಕಿಂತ ಮುಂಚೆ ನೀವು ಪ್ರಶ್ನೆ ಹಾಕೋಬೇಕು, ನಾನು ಎಷ್ಟು ಜನಕ್ಕೆ ವ್ಯಾಲ್ಯೂ ಆಡ್ ಮಾಡಿದ್ದೀನಿ, ಎಷ್ಟು ಜನಕ್ಕೆ ಹ್ಯಾಪಿನೆಸ್ ಕೊಟ್ಟಿದ್ದೀನಿ, ಎಷ್ಟು ಜನಕ್ಕೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಎಷ್ಟು ಜನಕ್ಕೆ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಎಷ್ಟು ನಾನು ವಿಷಯನ ಸಂಗ್ರಹಣೆ ಮಾಡಿದ್ದೀನಿ, ಎಷ್ಟು ಕಲ್ತಿದ್ದೀನಿ, ಎಷ್ಟು ಲೀಡರ್ಗಳಿಂದ ಸಕ್ಸಸ್ ಸೀಕ್ರೆಟ್ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಇದೆಲ್ಲದೂ ಇಂಪಾರ್ಟೆಂಟ್. ಅದನ್ನೆಲ್ಲದನ್ನು ಮಾಡಿದಾಗ ಸೊ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಫ್ರೆಂಡ್ಸ್, ನೀವು ಯಾವ ಒಂದ್ ಲೆವೆಲ್ ಅಚೀವ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಸೀನಿಯರ್ ಡೈರೆಕ್ಟರ್ ಆಗಿದ್ದೀರಾ.
ಸೀನಿಯರ್ ಡೈರೆಕ್ಟರ್ ಆಗಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿಂದ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಓಕೆ, ಸೊ ಅಲ್ಲಿಂದ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಒಂದ್ ಸೆಕೆಂಡ್, ಯಾ, ಓಕೆ, ಸೀನಿಯರ್ ಡೈರೆಕ್ಟರ್ ಇಂದ ನೀವು ಎಲ್ ಪಿ ಬಿ ನ ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಲೀಡರ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗ್ಬೇಕಾಗುತ್ತೆ. ಎಕ್ಸಾಂಪಲ್, ನಿಮ್ಮಲ್ಲಿ ಕ್ವಾಲಿಟಿ ಪೀಪಲ್ ಬರಬೇಕು, ನಿಮ್ಮಲ್ಲಿ ಹೈ ಲೆವೆಲ್ ಆಫೀಸರ್ಗಳು ಬರಬೇಕು, ನಿಮ್ಮಲ್ಲಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಬರಬೇಕು, ಬಿಸ್ನೆಸ್ ಮ್ಯಾಗ್ನೆಟ್ಗಳು ಬರಬೇಕು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಕ್ವಾಲಿಟಿ ಇಂಪ್ರೂವ್ ಆಗಬೇಕು, ನಿಮ್ಮ ಆಲೋಚನೆ ಇಂಪ್ರೂವ್ ಆಗಬೇಕು, ನೀವು ಮಾತಾಡುವ ರೀತಿ ಇಂಪ್ರೂವ್ ಆಗಬೇಕು, ಕಮ್ಯುನಿಕೇಶನ್ ಎಬಿಲಿಟಿ ಇಂಪ್ರೂವ್ ಆಗಬೇಕು, ಲ್ಯಾಂಗ್ವೇಜ್ ಇಂಪ್ರೂವ್ ಆಗಬೇಕು ನಿಮ್ದು. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ನೀವು ವೆಲ್ನೆಸ್ ಅನ್ನ ನೀವು ಪ್ರಮೋಷನ್ ಮಾಡಬೇಕು, ನೀವು ಸ್ಕಿನ್ ಕೇರ್ ಪ್ರಮೋಷನ್ ಮಾಡಬೇಕು ಅನ್ಕೊಂಡಿದ್ರೆ, ಶಿಫ್ಟ್ ಲೈಫ್ ಪ್ರಮೋಷನ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೇಕು. ಓಕೆ, ಸೊ ಅದೇ ತರನೇ ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ವೆನ್ ದ ಗೋಯಿಂಗ್ ಗೆಟ್ಸ್ ಟಫ್, ದ ಟಫ್ ಗೆಟ್ ಗೋಯಿಂಗ್. ಓಕೆ, ಸೊ ಕೆಲವರು ಏನಾಗಿರ್ತಾರೆ ಅಂತ ಹೇಳಿದ್ರೆ, ನನಗೆ ರಿಸಲ್ಟ್ ಬರ್ತಾ ಇಲ್ಲ, ನಾನು ಹೋಮ್ ಮೀಟಿಂಗ್ ಹೋಗ್ತಾ ಇದ್ದೀನಿ, ರಿಸಲ್ಟ್ ಬರ್ತಾ ಇಲ್ಲ, ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ, ರಿಸಲ್ಟ್ ಬರ್ತಾ ಇಲ್ಲ, ನಾನು ಟೀಮ್ ಕಟ್ತಾ ಇದ್ದೀನಿ, ಟೀಮ್ ಉಳಿತಾ ಇಲ್ಲ. ಈ ತರ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಯ್ಯೋ 3 ವರ್ಷ ನಾನು ಎಫರ್ಟ್ ಹಾಕಿದ್ದೀನಿ, 5 ವರ್ಷ ಎಫರ್ಟ್ ಹಾಕಿದ್ದೀನಿ, 10 ವರ್ಷ ಎಫರ್ಟ್ ಹಾಕಿದ್ದೀನಿ, ನನಗೆ ಬೆಳೆಯಕ್ ಆಗ್ತಿಲ್ಲ ಅಂತ ಅನ್ಕೋತಾರೆ. ಬೆಳೆಯಕ್ ಆಗದೆ ಇದ್ದಾಗ, ಅನ್ಕೊಂಡಿದ್ದನ್ನ ನಾನು ರಿಸಲ್ಟ್ ಅನ್ನ ಪಡೆದೇ ಇದ್ದಾಗ ಅವಾಗ ಏನಾಗುತ್ತೆ ಅಂದ್ರೆ ಡಿಸಪಾಯಿಂಟ್ ಆಗ್ತಾರೆ, ಫ್ರಸ್ಟ್ರೇಷನ್ಗೆ ಒಳಗಾಗ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಲೋ ಡೌನ್ ಆಗ್ಬಿಡುತ್ತೆ. ಓಕೆ, ಸೊ ನೀವು ಬಿದ್ದಾಗ ನಿಮ್ಮನ್ನ ಡಿಕ್ಲೇರ್ ಮಾಡಲ್ಲ ನೀವು ಸೋತಿದ್ದೀರಾ ಅಂತೇಳಿ. ಬಿದ್ದು ಮೇಲೆ ಎಳದೆ ಇದ್ರೆ ಅವಾಗ ನಿಮ್ ಡಿಕ್ಲೇರ್ ಮಾಡ್ತಾರೆ ನೀವು ಸೋತಿದ್ದೀರಾ ಅಂತೇಳಿ. ಅದು ಕುಸ್ತಿ ಆಗಿರ್ಬೋದು ಅಥವಾ ಬಾಕ್ಸಿಂಗ್ ಆಗಿರ್ಬೋದು. ಓಕೆ, ಅದೇ ತರನೇ ಲೈಫ್ ಅಲ್ಲೂ ಅಷ್ಟೇ, ವೆನ್ ದ ಗೋಯಿಂಗ್ ಗೆಟ್ಸ್ ಟಫ್, ದ ಟಫ್ ಹ್ಯಾಸ್ ಟು ಗೆಟ್ ಗೋಯಿಂಗ್ ಅಂತೇಳಿ. ಓಕೆ, ನಾನು ಈಗ ನೆನಪಿ ಬರ್ತಾ ಇದ್ದೆ ನನಗೆ ಏನೋ, ನಾವು ಮೆಲ್ಬೋರ್ನ್ಗೆ ಹೋಗಿದ್ವಿ, ಆಸ್ಟ್ರೇಲಿಯಾಗೆ ಹೋಗಿದ್ವಿ ಕ್ರಿಕೆಟ್ ಮ್ಯಾಚ್ ಅನ್ನು ನೋಡ್ಲಿಕ್ಕೆ, ಪಾಕಿಸ್ತಾನ ಇಂಡಿಯಾ ವರ್ಲ್ಡ್ ಕಪ್ ಅನ್ನ ನೋಡ್ಲಿಕ್ಕೆ. ಓಕೆ, ಅಲ್ಲಿ ಎಕ್ಸ್ಟ್ರಾ ನಾವು 5 ದಿನ 6 ದಿನ ಎಂಜಾಯ್ಮೆಂಟ್ ಟ್ರಿಪ್ ಎಲ್ಲ ನಾವು ಪ್ಲಾನ್ ಮಾಡಿದ್ರು ಕಂಪ್ನಿಯವರು, ಮೋದಿ ಕೇರ್ ಮುಖಾಂತರ. ಅವಾಗ ನಮ್ಗೊಂದು ಅವಕಾಶ ಸಿಕ್ಕಿತ್ತು, ಸುನಿಲ್ ಗವಾಸ್ಕರ್, ಲಿಟಲ್ ಮಾಸ್ಟರ್, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ. ಅದೇ ತರ ಮೈಕಲ್ ಕ್ಲಾರ್ಕೆ, 2 ಸಲ ವರ್ಲ್ಡ್ ಕಪ್ ವಿನ್ ಆಗಿರ್ತಕ್ಕಂತಹ 50 ಓವರ್ನ ವರ್ಲ್ಡ್ ಕಪ್ ವಿನ್ ಆಗಿರ್ತಕ್ಕಂಥ ಆಸ್ಟ್ರೇಲಿಯಾ ಮಾಜಿ ಕ್ಯಾಪ್ಟನ್, ಅವ್ರಿಬ್ಬರ ಜೊತೆ 3 ಗಂಟೆ ಇಂಟ್ರಾಕ್ಷನ್ ಇತ್ತು, ನಮ್ದು ಡಿನ್ನರ್ ಇತ್ತು. ನನಗೊಂದು ಅವಕಾಶ ಸಿಕ್ತು ಇಂಟ್ರಾಕ್ಷನ್ ಮಾಡ್ಲಿಕ್ಕೆ. ಸುನಿಲ್ ಗವಾಸ್ಕರ್ ಅಂಡ್ ಮೈಕಲ್ ಕ್ಲಾರ್ಕ್ ಅವರಿಗೆ ಪ್ರಶ್ನೆ ಹಾಕಿದೆ, ನಿಮ್ ಲೈಫ್ ಅಲ್ಲಿ ಫೇಲ್ಯೂರ್ ಬಂದಾಗ ನೀವು ಯಾವ ತರ ಹ್ಯಾಂಡಲ್ ಮಾಡಿದ್ರಿ, ಸೊ ದಟ್ ನಮಗೆ ಅದು ಕಲಿಕೆ ಆಗ್ಬೇಕು. ನಮ್ಮ ಲೈಫಲ್ಲೂ ಫೇಲ್ಯೂರ್ ಬರ್ತಾ ಇರ್ತದೆ, ಅದನ್ನ ಯಾವ ತರ ನಾನು ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ. ಅವ್ರು ಹೇಳಿದ್ದೇನು ಅಂದ್ರೆ, ಫೇಲ್ಯೂರ್ ಬಂದಾಗ, ರಿಜೆಕ್ಷನ್ ಬಂದಾಗ, ವಿಫಲತೆ ಬಂದಾಗ ನೀವೇನ್ ಮಾಡ್ಬೇಕು ಅಂದ್ರೆ ಆಕ್ಷನ್ ಮೋರ್, ಲರ್ನ್ ಮೋರ್. ಓಕೆ, ಆಕ್ಷನ್ ಮೋರ್, ಲರ್ನ್ ಮೋರ್, ಆಕ್ಷನ್ ಮೋರ್, ಲರ್ನ್ ಮೋರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನು ಮಾಡಿದಾಗ ಮಾತ್ರ ಎಂತ ಫೀಲ್ಡ್ ಅಲ್ಲಿ ಆದ್ರೂ ಕೂಡ, ಎಂತ ವ್ಯಕ್ತಿಗಾದ್ರೂ ಕೂಡ ಸಮಸ್ಯೆ, ಅಡ್ಡಿ ಆತಂಕ, ಸೋಲು, ನೆಗೆಟಿವಿಟಿ ಬಂದೇ ಬರ್ತದೆ. ಬಟ್ ಯಾವಾಗ ಸೊ ನಾವು ಆಕ್ಷನ್ ಅಂತ ಮಾಡ್ತಾ ಹೋಗ್ತೀವಿ, ಕಲಿಕೆ ಅಂತ ಮಾಡ್ತೀವಿ, ಅವಾಗ ಗೆಲ್ಲಿಕ್ಕಾಗುತ್ತೆ, ಬೆಳಿಲಿಕ್ಕಾಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಿಸಲ್ಟ್ ಬರ್ದೇ ಇದ್ದಾಗ, ಟೀಮ್ ಬರ್ದೇ ಇದ್ದಾಗ, ಇನ್ಕಮ್ ಇಲ್ಲದೆ ಇದ್ದಾಗ, ರಿಜೆಕ್ಷನ್ ಬಂದಾಗ ಟ್ರೈನಿಂಗ್ ಬರೋದನ್ನ ಕಡಿಮೆ ಮಾಡ್ತಾರೆ, ಫೀಲ್ಡಿಗೆ ಹೋಗೋದನ್ನ ಕಡಿಮೆ ಮಾಡ್ತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಕಡಿಮೆ ಮಾಡ್ಕೊಂತಾರೆ, ಸೊ ಆಕ್ಷನ್ ಕಡಿಮೆ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಬೆಳೆಯಕ್ ಆಗದೇ ಇಲ್ಲ. ಓಕೆ, ಏನಕ್ಕೆ ನಾನು ಫೀಲ್ಡಿಗೆ ಹೋಗ್ಬೇಕು, ನನಗೆ ಚೆಕ್ಕೆ ಬರ್ತಿಲ್ಲ, ಚೆಕ್ ಬರದೇ ಇದ್ದಾಗ, ಟೀಮ್ ಇಲ್ಲದೆ ಇದ್ದಾಗ ಇನ್ನೂ ಜಾಸ್ತಿ ಇವೆಂಟಿಗೆ ಬರ್ಬೇಕು. ನಾನು ಯಾಕೆ ಇವೆಂಟಿಗೆ ಬರ್ಬೇಕು ಪ್ರಶ್ನೆ ಆಗ್ತಾರೆ. ನಾನು ಯಾಕೆ ಝೂಮ್ ಮೀಟಿಂಗ್ ಅಟೆಂಡ್ ಆಗ್ಲಿ, ನಾನು ಯಾಕೆ ವಿಡಿಯೋ ನೋಡ್ಲಿ, ನಾನು ಯಾಕೆ ಫೀಲ್ಡಿಗೆ ಹೋಗ್ಲಿ, ನಾನು ಅನ್ಕೊಂತಾರ ನನಗೆ ರಿಸಲ್ಟೇ ಬರ್ತಿಲ್ಲ, ನನಗೆ ನಾನು ಅನ್ಕೊಂಡಿರೋ ರೀತಿ ನನ್ನ ಟೀಮ್ ಗ್ರೋತೆ ಆಗ್ತಿಲ್ಲ, ನನ್ನ ಟೀಮ್ನವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಇವೆಂಟಿಗೆ ಯಾಕೆ ಬರಬೇಕು ಅಂತ ಹೇಳಿದ್ರೆ, ಒಂದು, ನೀವು ಜೋಶಲ್ಲಿ ಇದ್ರೆ ನೀವು ಇವೆಂಟಿಗೆ ಬನ್ನಿ, ನಿಮ್ ಜೋಶನ್ನ ಬೇರೆಯವ್ರಿಗೆ ಕೊಡ್ತೀರಾ, ನಿಮ್ಮ ಶೇರಿಂಗು, ನಿಮ್ಮ ಕಲಿಕೆಯಿಂದ ಬೇರೆಯವ್ರಿಗೆ ಎನರ್ಜಿ ಪಾಸ್ ಮಾಡ್ತೀರಾ, ನೀವು ಗಿವರ್ ಆಗಿರ್ತೀರಾ. ಅವಾಗ ನಿಮ್ಮಲ್ಲಿ ಜೋಶ್ ಇಲ್ಲ ಅಂತ ಅನ್ಕೊಳ್ಳಿ, ಸೋತಿದ್ದೀರಾ ಅಂತ ಅನ್ಕೊಳ್ಳಿ, ರಿಜೆಕ್ಷನ್ ಬಂದಿದೆ ಅಂತ ಅನ್ಕೊಳ್ಳಿ, ಅವಾಗ ಅಲ್ಲಿಗೆ ಬನ್ನಿ, ರಿಸೀವ್ ಮಾಡ್ಲಿಕ್ಕೆ ಬನ್ನಿ ಇವೆಂಟಿಗೆ. ಅದು ಫಿಸಿಕಲ್ ಇವೆಂಟ್ ಆಗಿರ್ಬೋದು, ಡಿಜಿಟಲ್ ಇವೆಂಟ್ ಆಗಿರ್ಬೋದು, ಇವೆಂಟಿಗೆ ಪ್ರತಿಯೊಬ್ರು ಬರಲೇಬೇಕು. ನೀವು ಜೋಶಲ್ಲಿ ಇದ್ರು ಬರಬೇಕು, ರಿಸಲ್ಟ್ ಅನ್ನ ಪಡ್ಕೋತಾ ಇದ್ರು ಬರಬೇಕು, ರಿಸಲ್ಟ್ ಅನ್ನ ಪಡ್ಕೊಳ್ಳದೆ ಇದ್ರು ಬರಬೇಕು. ರಿಸಲ್ಟ್ ಅನ್ನ ಪಡ್ಕೊಂತಾ ಇರೋರು ಬಂದಲ್ಲಿ ಎನರ್ಜಿನ ಪಾಸ್ ಮಾಡ್ತೀರಾ, ಡೋನರ್ ಆಗಿರ್ತೀರಾ. ನೀವು ರಿಸಲ್ಟ್ ಅನ್ನ ಪಡ್ಕೊಳ್ದೇ ಇದ್ದವರು ಅಲ್ಲಿ ಬಂದು ರಿಸೀವರ್ ಆಗ್ತೀರಾ. ಈಗ ರಿಸೀವರ್ ಆಗಿರ್ಬೋದು, ಮತ್ತೆ ಬೌನ್ಸ್ ಬ್ಯಾಕ್ ಮಾಡ್ತೀರಾ, 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ನೀವು ಮತ್ತೆ ಸ್ಟ್ರಾಂಗ್ ಆಗಿ ಅಚೀವ್ ಮಾಡ್ತೀರಾ. ನಿಮ್ದು ಟೆಸ್ಟಿಮೋನಿ ಇರ್ತದೆ, ನಿಮ್ದು ಟ್ರೈನಿಂಗ್ ಇರ್ತದೆ, ನೆಕ್ಸ್ಟ್ ಗಿವರ್ ಆಗ್ತೀರಾ ನೀವು. ಸೊ ಅದಕ್ಕೋಸ್ಕರ ನೀವು ಯಾವತ್ತೂ ಕೂಡ ಇಲ್ಲಿ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಯಾಕೆ ಇನ್ನು ಮಿಲಿಯನರ್ ಆಗ್ತಿಲ್ಲ, ನಿಮಗೆ ನೀವು ಪ್ರಶ್ನೆ ಹಾಕೋಬೇಕಾಗಿದೆ. ನಾನು ಮಿಲಿಯನರ್ ಆಗ್ಲಿಕ್ಕೆ ನನ್ನ ಗುಣಗಳೇನು, ನನ್ನ ಕ್ವಾಲಿಟಿ ಏನು, ನಾನು ಫೀಲ್ಡಿಗೆ ಹೋಗ್ತಾ ಇದ್ದೀನಿ, ನಾನು ಆಕ್ಷನ್ ಮಾಡ್ತಿದ್ದೀನ, ನಾನು 1-to-1 ಮಾಡ್ತಿದ್ದೀನ, ನಾನು ಹೋಮ್ ಮೀಟಿಂಗ್ ಮಾಡ್ತಾ ಇದ್ದೀನ. ಈಗ ಮಿಲಿಯನರ್ ಅಂತ ಮೈಂಡ್ ಸೆಟ್ ಮಾಡಿದ್ದೀರಾ, ಗೋಲ್ ಸೆಟ್ ಮಾಡಿದ್ದೀರಾ, 3 ತಿಂಗಳ ಕೆಳಗಡೆ ನೀವು ಗೋಲ್ ಸೆಟ್ ಮಾಡಿದ್ದಿಲ್ಲ, ಅವಾಗ ಎಷ್ಟು ಫೀಲ್ಡ್ ಮಾಡ್ತಾ ಇದ್ದೀರಿ, ಈಗಲೂ ಅಷ್ಟನ್ನೇ ಮಾಡ್ತಿದ್ದೀರಾ. ಅದ್ಯಾಗೆ ಬೆಳಿಲಿಕ್ಕಾಗುತ್ತೆ? ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳಿ. ಒಂದು ಜಾಬ್ ಅಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಒಂದು ಬಿಸ್ನೆಸ್ ಅಲ್ಲಿ, ಒಂದು ಅಂಗಡಿ ಇದೆ, ಒಂದು ಕಿರಾಣಿ ಅಂಗಡಿ ಇದೆ, ಒಂದು ಹೋಟೆಲ್ ಇದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಡೆಡಿಕೇಶನ್ ಮಾಡ್ತೀರಾ ನೀವು. ಅಲ್ಲಿ ಒಂದು ಸಣ್ಣ ನೌಕರಿ ಇದೆ ಅಥವಾ ದೊಡ್ಡ ನೌಕರಿ ಇದೆ ಅಂತ ಹೇಳಿದ್ರೆ 9 ಗಂಟೆ 10 ಗಂಟೆ
ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ 12 ಗಂಟೆ ಡೆಡಿಕೇಟ್ ಮಾಡ್ತೀರಾ. ಬಟ್ ಇಲ್ಲಿ ನೀವು ಪ್ರಶ್ನೆ ಹಾಕೊಳ್ಳಿ, ಫುಲ್ ಟೈಮ್ ಇರೋರು 12 ಗಂಟೆ ಮೋದಿ ಕೇರ್ ಮಾಡ್ತಿದ್ದೀರಾ ಅಥವಾ 8 ಗಂಟೆ ನಾನು ಮೋದಿ ಕೇರ್ ಮಾಡ್ತಿದ್ದೀರಾ, ಮಾಡಿದ್ರು ಪ್ರೊಡಕ್ಟಿವಿಟಿ ಎಷ್ಟಲ್ಲಿ, ಮಾಡಿದ್ರು ಎಷ್ಟು ಗಂಟೆ ಆಕ್ಟಿವ್ ಆಗಿ ನಾನು ಮಾಡ್ತಾ ಇದ್ದೀನಿ, ಅಥವಾ ನಾನು ಎಷ್ಟು ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ, ಅಥವಾ ಕೌಂಟ್ ಆಗ್ತಾ ಇಲ್ಲ ಅಲ್ಲಿ. ಈ ತರ ನೀವು ಪ್ರಶ್ನೆ ಹಾಕಬೇಕಾಗುತ್ತೆ. ಎಷ್ಟು ಅಪ್ರೋಚ್ ಮಾಡಿದ್ದೀನಿ, ಎಷ್ಟು ಕಲ್ತಿದ್ದೀನಿ ಇವತ್ತು, ಎಷ್ಟು ಡೆಮೋ ಮಾಡಿದ್ದೀನಿ, ಎಷ್ಟು ಹೋಮ್ ಮೀಟಿಂಗ್ ಮಾಡಿದ್ದೀನಿ. ಈ ಪ್ರಶ್ನೆ ಹಾಕೊಂಡಾಗ ನಿಮಗೆ ಅನ್ಸುತ್ತೆ ನಾನು ಯಾಕೆ ಬೆಳಿತಿಲ್ಲ ಅಂತ ಹೇಳಿದ್ರೆ ನಾನೇ ಕಾರಣ ಅಂತ ಹೇಳಿ. ಓಕೆ, ಸೊ ಅದಕ್ಕೋಸ್ಕರ ನೀವುಗಳು ಅದಕ್ಕೆ ರೆಡಿ ಆಗಬೇಕು. ನೆಕ್ಸ್ಟ್ಗೆ ನಾನು ಎಲ್ಲಿ ಹೋಗ್ಬೇಕು ಅಂತೇಳಿ. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಲೈಡ್ ಇದು, ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್ ಅಂತೇಳಿ. ಇದರಲ್ಲಿ ತುಂಬಾ ಕಲಿಕೆ ಇದೆ ಮೈ ಡಿಯರ್ ಫ್ರೆಂಡ್ಸ್. ನೀವು ಮಿಲಿಯನೇರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ನೀವು ಲೀಡರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ನೀವು ದೊಡ್ಡ ಮಟ್ಟದಲ್ಲಿ ಸಾಮ್ರಾಜ್ಯ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ, ನೀವು ಇಲ್ಲಿ ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್, ಇದೊಂದು ಪ್ರಿನ್ಸಿಪಲ್, ಇದೊಂದು ತತ್ವ. ಪ್ರಿನ್ಸಿಪಲ್ ತತ್ವಗಳು ಯಾವತ್ತೂ ಕೂಡ ಸ್ಟ್ರಾಂಗ್ ಆಗಿರ್ತದೆ. ತತ್ವಗಳು ಯಾವತ್ತೂ ಕೂಡ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, ನಿಮ್ಮ ನಂಬರ್ ಏನಿದೆ ಆ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಅದು ಏನೇ ಆಗಿರ್ಬೋದು. ಎಕ್ಸಾಂಪಲ್ 9 ಗಂಟೆ ಕ್ಲಾಸ್ ನಡೀತದೆ ಮಂಡೆಯಿಂದ ಥರ್ಸ್ಡೇವರೆಗೂ. ಆ ಕಾಲ್ ನಲ್ಲಿ ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್, ಇದುವರೆಗೂ ನಿಮ್ ನಂಬರ್, ಓಕೆ, ಇದುವರೆಗೂ ನಿಮ್ಮ ನಂಬರ್ 5 ಜನ ಅಟೆಂಡ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಇನ್ನೊಂದು ವಾರದಲ್ಲಿ 10 ಜನ ಅಟೆಂಡ್ ಆಗೋದು ಹೆಂಗಿರುತ್ತೆ? ಇವತ್ತು 5 ಜನ ಅಟೆಂಡ್ ಆಗಿದ್ದಾರೆ ಸೋಮವಾರ, ಮಂಗಳವಾರ 6 ಜನ 7 ಜನ ಅಟೆಂಡ್ ಆಗ್ಬೇಕು, ಬುಧವಾರ 8 ಜನ. ಇದು ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್. ನಿಮ್ಮ ಟೀಮ್ ಅಲ್ಲಿ ಓಕೆ, ಸೊ ಒಂದು 3 ಶೇರ್ ತಗೊಂತಾ ಇದ್ದಾರೆ, 3 ಶೇರ್ ತಗೊಂತಾ ಇದ್ದಾರೆ, ಅವ್ರಿಗೆ 4 ಶೇರ್ ಹೆಂಗ್ ಕೊಡಿಸ್ಬೇಕು? ಅದು ಗ್ರೋಯಿಂಗ್ ಪ್ರಿನ್ಸಿಪಲ್. ನಿಮ್ಮ ಟೀಮ್ ಅಲ್ಲಿ 50 PV ಮಾಡುವವರು 5 ಜನ ಇದ್ದಾರೆ, ಓಕೆ, 50 PV ಮಾಡೋರು 5 ಜನ ಇದ್ದಾರೆ ಅಂದ್ರೆ ಅವ್ರನ್ನ 100 PV ತಗೊಂಡು ಹೋಗ್ಬೇಕು 5 ಜನನು ಕೂಡ. ಅದು ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್. 5 ಜನ ಮಾಡ್ತಿದ್ದಾರೆ 50 PV, ಅವ್ರನ್ನ 7 ಜನ ಮಾಡ್ಬೇಕು, ಅದು ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್. ನಿಮ್ ಟೀಮ್ ಅಲ್ಲಿ ಟೋಟಲ್ MC ನಂಬರ್ ಆಕ್ಟಿವ್ ಇರೋದು 50 ಜನ. 50 ಜನದಲ್ಲಿ 20 ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. 20 ಜನ ಪರ್ಚೇಸ್ ಮಾಡೋ ಜಾಗದಲ್ಲಿ 25 ಜನ ಪರ್ಚೇಸ್ ಮಾಡಿಸಿದ್ರಿ ಅಂತ ಅನ್ಕೊಳ್ಳಿ, ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್ಗೆ ಅಪ್ಲೈ ಆಯ್ತು ಅಂತ ಅರ್ಥ. ಅದೇ ತರ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ಎಕ್ಸಾಂಪಲ್, ನಿಮ್ಮ ಟೀಮ್ ಅಲ್ಲಿ ಆವರೇಜ್ ಪರ್ಚೇಸ್ 3000 ಇದೆ ಅಂತ ಅನ್ಕೊಳ್ಳಿ, ಆವರೇಜ್ ಪರ್ಚೇಸ್ 3000 ಇರೋದನ್ನ 5000 ಮಾಡಿಸಿದ್ರಿ ಅಂತ ಅನ್ಕೊಳ್ಳಿ, ಎಕ್ಸ್ಟ್ರಾರ್ಡಿನರಿ ಗ್ರೋತ್, ನೀವು ಗ್ರೋತ್ ಕಡೆ ಹೋಗಿದ್ದೀರಾ ಅಂತ ಅರ್ಥ. ಸೊ ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್. ಅದೇ ತರನೇ ನಿಮ್ ಟೀಮ್ ಅಲ್ಲಿ ಡೆಮೋ ಮಾಡುವವರು 3 ಜನ ಇದ್ದಾರಾ, ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಬ್ರು ಎಕ್ಸ್ಟ್ರಾ ಆಡ್ ಆಗ್ಬೇಕು. ಸಲ್ಯೂಟ್. ಓಕೆ, ಯು ಆರ್ ಗ್ರೋಯಿಂಗ್ ಬಿಕಾಸ್ ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್. ನೆಕ್ಸ್ಟ್ ಇನ್ನೊಂದು 15 ದಿವಸ ಬಿಟ್ಟು 3 ಜನ ಇದ್ದವರು 4 ಜನ ಆಗ್ತೀರಾ ಡೆಮೋ ಮಾಡುವವರು. ಇನ್ನೊಂದು ತಿಂಗಳು ಬಿಟ್ಟು 10 ಜನ ಆಗ್ತೀರಾ ಡೆಮೋ ಮಾಡುವವರು. ವಾವ್. ಅದೇ ತರನೇ ನಿಮ್ ಟೀಮ್ ಅಲ್ಲಿ ಹೋಮ್ ಮೀಟಿಂಗ್ ಮಾಡುವವರು ಎಷ್ಟು ಜನ ಇದ್ದಾರೆ? ಹೋಮ್ ಮೀಟಿಂಗ್ ಮಾಡುವವರು ಈಗ 5 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಟಾರ್ಗೆಟ್ ಹಾಕೋಬೇಕು, ನೆಕ್ಸ್ಟ್ ಮಂತ್ ಅಲ್ಲಿ ನನ್ನ ಟೀಮ್ ಅಲ್ಲಿ ಇನ್ನೂ 3 ಜನ ಹೋಮ್ ಮೀಟಿಂಗ್ ಮಾಡುವವರನ್ನ ನಾನು ಸೃಷ್ಟಿ ಮಾಡ್ತೀನಿ ಅಂತೇಳಿ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನೀವು ಸ್ಪಾನ್ಸರಿಂಗ್ ಕಡೆ ಒತ್ತು ಕೊಡ್ತೀರಾ, ಅವ್ರನ್ನ ಟ್ರೈನಿಂಗ್ ಅಟೆಂಡ್ ಮಾಡಿಸ್ತಾ ಹೋಗ್ತೀರಾ, ಅವ್ರಿಗೆ 1-to-1 ಮಾಡ್ತಾ ಹೋಗ್ತೀರಾ, ಕೌನ್ಸಿಲಿಂಗ್ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡಿಸ್ತೀರಾ. ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ಬೇಕು ನೀವು, ಡೆಮೋ ಯಾವ ತರ ಮಾಡ್ಬೇಕು, ಅಲ್ಲೇನು ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ, ಒಳ್ಳೇದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರನ್ನ. ಓಕೆ, ಅದಾದ ನಂತರ ಏನು ಕರೆಕ್ಷನ್ ಆಗ್ಬೇಕಾಗಿದೆ ಅದನ್ನ ಸೈಲೆಂಟ್ ಅಂದ್ರೆ ಒಳ್ಳೆ ರೀತಿನಲ್ಲಿ ಅವ್ರಿಗೆ ಹೇಳ್ಬೇಕು, ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ, ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ. ನಮ್ ಜನಗಳು ಯಾವ ತರ ಇವತ್ತು ಬಿಹೇವಿಯರ್ ಇದೆ ಅಂತ ಹೇಳಿದ್ರೆ, ಅಪ್ರಿಶಿಯೇಷನ್ ಮಾಡೋದ್ರಲ್ಲಿ ತುಂಬಾ ಕಂಜೂಸ್ತನ ಮಾಡ್ತಾರೆ, ಕ್ರಿಟಿಸೈಸ್ ಮಾಡೋದ್ರಲ್ಲಿ ಕಂಜೂಸ್ತನ ಮಾಡ್ಬೇಕು. ಕ್ರಿಟಿಸೈಸ್ ಮಾಡೋದ್ರಲ್ಲಿ ಧಾರಾಳವಾಗಿ ಮಾಡ್ತಾ ಇರ್ತಾರೆ, ಬೈಯೋದು, ಟೀಕೆ ಮಾಡೋದು, ಕಾಲೆಳೆದು, ಸಿಕ್ಕಾಪಟ್ಟೆ ಧಾರಾಳವಾಗಿ ಮಾಡೋದು, ಶಬ್ದ ಭಂಡಾರ ಹೊರಗಡೆ ಬರ್ತಾ ಇರ್ತದೆ, ಸಂಸ್ಕೃತ ಎಲ್ಲ ಬರ್ತಾ ಇರ್ತದೆ. ಬಟ್ ಎಲ್ಲಿ ಹೊಗಳಬೇಕಾಗಿದೆ, ಎಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಅವ್ರನ್ನ ಎಂಪವರ್ ಮಾಡ್ಬೇಕಾಗಿದೆ, ಅಲ್ಲಿ ಕಂಜೂಸ್ತನ ಆಗ್ತಾ ಇದೆ. ಸೊ ಅವಾಗ ಲೀಡರ್ ಕ್ರಿಯೇಟ್ ಆಗಕ್ಕೆ ಆಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೋಸ್ಕರ ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್, ಹೋಮ್ ಮೀಟಿಂಗ್ ಜಾಸ್ತಿ ಮಾಡ್ಬೇಕು. ಓಕೆ, ನಾನು ಒಂದು ವಾರದಲ್ಲಿ 3 ಮಾಡ್ತಾ ಇದ್ನ 4 ಮಾಡ್ತೀನಿ, ಒಂದ್ ದಿನಕ್ಕೆ 1 ಮಾಡ್ತಾ ಇದ್ದೀನ 2 ಹೋಮ್ ಮೀಟಿಂಗ್ ಮಾಡ್ತೀನಿ. ನನ್ನ ಟೀಮ್ ಅಲ್ಲಿ ಸ್ಪಾನ್ಸರಿಂಗು ಓಕೆ, ಒಂದ್ ತಿಂಗಳಲ್ಲಿ 25 ಆಗ್ತಾ ಇದೆ, ನೆಕ್ಸ್ಟ್ ನಾನು 35 ನಾನು ಸ್ಪಾನ್ಸರ್ ಮಾಡಿಸ್ತೀನಿ ನನ್ನ ಟೀಮ್ ಅಲ್ಲಿ. ಓಕೆ, ನನ್ನ ಟೀಮ್ ಅಲ್ಲಿ ಲಾಯಲ್ಟಿ ಮಾಡುವವರು 50 ಜನ ಇದ್ದಾರೆ, 50 ಜನದಿಂದ 60 ಜನ ಆಗ್ತಾರೆ ಇನ್ ಮುಂದೆ. ಸೊ ಈ ತರ ಆದಾಗ ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್ ಡೆಫಿನೆಟ್ಲಿ ತುಂಬಾ ಬೆಳಿತೀರ. ಟೌನ್ ಹಾಲ್ ಟಿಕೆಟ್ ನಾನು 40 ತಗೊಂತಾ ಇದ್ದೆ, ಇನ್ನು ಮುಂದೆ 50 ತಗೋತೀನಿ. ಓಕೆ, ಸೊ ನಾನು 5 ತಗೋತಾ ಇದ್ದೆ ಟೌನ್ ಹಾಲ್ ಟಿಕೆಟ್, ನಾನು 8 ತಗೋತೀನಿ. ಇದು ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಆಗಿರುತ್ತೆ. ನಾನು ಡೈಲಿ 2 ವಿಡಿಯೋ ನೋಡ್ತಾ ಇದ್ದೆ, ಇನ್ನು 3 ವಿಡಿಯೋ ನೋಡ್ತೀನಿ. ಸೊ ಈ ತರ ಪ್ರತಿಯೊಂದನ್ನು ಕೂಡ ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್ ನಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ಬೇಕು. ಜೀವನ ನಿಂತ ನೀರಾಗೋದಲ್ಲ. ಜೀವನ ನಿಂತ ನೀರಾದ್ರೆ ಖಂಡಿತ ಅದು ಕೊಳಚೆ ಆಗುತ್ತೆ, ಕೆಟ್ಟ ವಾಸನೆ ಬರ್ತದೆ. ಬಟ್ ಎಲ್ಲಿ ಗ್ರೋತ್ ಇರುತ್ತೆ ಅಂತ ಹೇಳಿದ್ರೆ ಎವರ್ ಫ್ರೆಶ್, ಎವರ್ ಎನರ್ಜಿ, ಎವರ್ ನಾವು ನೆಕ್ಸ್ಟ್ ಲೆವೆಲ್ಗೆ ನಾವು ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್ ಅನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಪ್ರತಿಯೊಂದರಲ್ಲೂ ನೀವೀಗ ಹುಡ್ಕೊಂತ ಹೋಗಿ, ನಾನು ಎಲ್ಲೆಲ್ಲಿ ನಾನು ನಂಬರ್ ಇಂಪ್ರೂವ್ ಮಾಡ್ಕೋಬೇಕು. ಓಕೆ, ಸೊ ನಾನು ಇದುವರೆಗೂ ನನ್ನ ಟೀಮ್ನವರು 9 ಗಂಟೆಗೆ ಅಟೆಂಡ್ ಆಗ್ತಿದ್ರು, ಇನ್ನು ಮುಂದೆ 8:50 ಅಟೆಂಡ್ ಮಾಡಿಸ್ತೀನಿ.
ಓಕೆ, ನಾನು ಬೆಳಿಗ್ಗೆ 7 ಗಂಟೆಗೆ ಹೇಳ್ತಾ ಇದ್ದೆ, 6 ಗಂಟೆಗೆ ಎದ್ದೇಳ್ತೀನಿ. 6 ಗಂಟೆ ಎದ್ದೇಳ್ತಾ ಇದ್ದರು 5:45 ಹೇಳ್ತೀವಿ, 5:45 5:15 ಹೇಳ್ತೀನಿ. ಈ ತರ ಪ್ರತಿಯೊಂದರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ಬೇಕು. ಓಕೆ, ಸೊ ಅದೇ ತರನೇ ನೆಕ್ಸ್ಟ್. ಓಕೆ, ಹೌ ಟು ಕ್ರಿಯೇಟ್ ರೈಸಿಂಗ್ ಸ್ಟಾರ್ಸ್ ಅಂಡ್ ಲೀಡರ್ಸ್. ನಿಮ್ಮ ಟೀಮ್ ನಲ್ಲಿ ಈ ಒಂದು ಕ್ಲಬ್ ಏನಿದೆ ಇದಕ್ಕೆ ನೀವು ಎಲಿಜಿಬಲ್ ಮಾಡಿಸ್ಬೇಕು. ಇವತ್ತು ಸ್ವರ್ಗ ಸೃಷ್ಟಿ ನಡೀತಾ ಇರೋದ್ರಿಂದ ನಂಬರ್ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ಲೀಡರ್ಗಳು ಅಲ್ಲಿದ್ದಾರೆ ಅಂಡ್ ಕೆಲವರು ಅಲ್ಲಿ ಇಲ್ಲಿ ಅಟೆಂಡ್ ಆಗ್ಬೇಕಾಗಿರೋರು ಸ್ಟೂಡೆಂಟ್ ಕೂಡ ಅಡ್ವೈಸರ್ಸ್ ಸ್ವರ್ಗ ಸೃಷ್ಟಿ ಕ್ಯಾಂಪ್ ಅಲ್ಲಿ ಇದ್ದಾರೆ. ಸೊ ನೀವು ಈಗ ಪವರ್ ಆಫ್ 4 ನ 50 PV ಮಾಡೋದ್ ಬೇಕಾಗಿಲ್ಲ. ಇಲ್ಲಿ ಎಲಿಜಿಬಲ್ ಆಗ್ಲಿಕ್ಕೆ ಜಸ್ಟ್ 20 PV ಮಾಡ್ತಾ ಹೋದ್ರು ಸಾಕು. ಪ್ಲಾನು ಅದೇ ಹೇಳ್ತಾ ಇದೆ, ಸಿಸ್ಟಮ್ ಅದೇ ಹೇಳ್ತಾ ಇದೆ, ನೀವು ಅದನ್ನೇ ನೀವು ಫಾಲೋ ಮಾಡಿದ್ರೆ ಸಾಕು. ರೈಸಿಂಗ್ ಸ್ಟಾರ್ ಗಳನ್ನ ನೀವು ಹುಡುಕ್ಬೇಕಾಗಿದೆ. ರೈಸಿಂಗ್ ಸ್ಟಾರ್ ಯಾರು ಅಂದ್ರೆ ಡ್ರೀಮರು. ರೈಸಿಂಗ್ ಸ್ಟಾರ್ ಯಾರು ಅಂದ್ರೆ ಸಿಸ್ಟಮ್ಗೆ ರೆಡಿ ಇರ್ತಕ್ಕಂಥವ್ರು. ರೈಸಿಂಗ್ ಸ್ಟಾರ್ ಯಾರು ಅಂದ್ರೆ ಕಂಟಿನ್ಯೂಸ್ ಆಕ್ಷನ್ ಮಾಡ್ಲಿಕ್ಕೆ ರೆಡಿ ಇರ್ತಕ್ಕಂಥವ್ರು, ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗ್ಲಿಕ್ಕೆ ರೆಡಿ ಇರ್ತಕ್ಕಂಥವ್ರು, ಲೀಡರ್ ಮಾತನ್ನ ಕೇಳ್ತಕ್ಕಂಥವ್ರು. ಬಿಗ್ ಡ್ರೀಮರು ಅವರೆಲ್ಲರೂ ಕೂಡ ರೈಸಿಂಗ್ ಸ್ಟಾರ್. ಡೆಮೋ ಕಲಿಯಕ್ ರೆಡಿ ಇದೀನಿ, ಹೋಮ್ ಮೀಟಿಂಗ್ ಕಲಿಯಕ್ ರೆಡಿ ಇದೀನಿ ನಾನು, ಈ ತರ ಸಿಸ್ಟಮ್ ಒಳಗಡೆ ಟ್ರ್ಯಾಕ್ ಒಳಗಡೆ ಇರ್ತಕ್ಕಂಥವ್ರು ರೈಸಿಂಗ್ ಸ್ಟಾರ್ಗಳು. ಓಕೆ, ಸೊ ಹಾಗಾಗಿ ನಿಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಆಕ್ಟಿವ್ ಇದ್ದಾರೆ ಅದು ಪ್ರಶ್ನೆನೇ ಅಲ್ಲ. ಎಷ್ಟು ಜನ ಮೀಟಿಂಗ್ ಬರ್ತಾ ಇದ್ದಾರೆ, ಎಷ್ಟು ಜನ ಸಿಸ್ಟಮ್ ಅಲ್ಲಿ ಇದ್ದಾರೆ, ಎಷ್ಟು ಜನ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ, ಎಷ್ಟು ಜನ ಫೀಲ್ಡಿಗೆ ಹೋಗ್ತಾ ಇದ್ದಾರೆ, 1-to-1 ಮಾಡಕ್ಕೆ, ಡೆಮೋ ಮಾಡ್ಲಿಕ್ಕೆ, ಹೋಮ್ ಮೀಟಿಂಗ್ ಮಾಡ್ಲಿಕ್ಕೆ. ಅದು ರಿಯಲ್ ಸ್ಟ್ರೆಂತ್ ನಿಮ್ದು. ಓಕೆ, 100 ಜನ ಇರ್ಬೋದು, 101 ಜನ ಕೌರವರಲ್ಲ ಶ್ರೇಷ್ಠ, 5 ಜನ ಪಾಂಡವರು ಶ್ರೇಷ್ಠ. ನಿಮ್ ಟೀಮ್ ಅಲ್ಲಿ ಆ ತರ ಗೋ ಗೆಟರ್, ಮೂವರ್ಸ್ ಅಂಡ್ ಶೇಕರ್ಸ್, ರೈಸಿಂಗ್ ಸ್ಟಾರ್ಗಳು ಇದಾರ, ನೀವು ಪ್ರಶ್ನೆ ಹಾಕೊಳ್ಳಿ. ನಾವು ಲೀಡರ್ ನ ಕ್ರಿಯೇಟ್ ಮಾಡ್ಬೇಕು, ಫಾಲೋವರ್ಸ್ ನ ಅಲ್ಲ. ಫಾಲೋವರ್ಸ್ ಯಾವ ತರ ಅಂತ ಹೇಳಿದ್ರೆ ಫಾಲೋವರ್ಸ್ಗೆ ಪಂಪ್ ಹೊಡಿತಾನೆ ಇರಬೇಕು. ಜಾಯ್ನ್ ಆಗಿ, ಕಾಲಿಗೆ ಜಾಯ್ನ್ ಆಗಿ, ಕಾಲ್ ಸ್ಟಾರ್ಟ್ ಆಯ್ತು, ಕಾಲ್ ಹೊಡಿಬೇಕು ಅವರಿಗೆ. ಬೇಗ ಬಿಲ್ಲಿಂಗ್ ಮಾಡ್ಕೊಳ್ಳಿ, ನೀವು ಮಂತ್ ಬಿಗಿನಿಂಗ್ ಅಲ್ಲೇ ಬಿಲ್ಲಿಂಗ್ ಮಾಡ್ಕೊಳ್ಳಿ, ನೀವು ಟ್ರೈನಿಂಗ್ ಗಳಿಗೆ ಬನ್ನಿ, ಟಿಕೆಟ್ ಅಡ್ವಾನ್ಸ್ ತಗೊಳ್ಳಿ, ಹೋಮ್ ಮೀಟಿಂಗ್ ಮಾಡಕ್ ಹೋಗೋಣ, ನೀವು ರಿಟೈಲಿಂಗ್ ಮಾಡಬೇಕು. ಪ್ರತಿಯೊಂದಕ್ಕೂ ಅವರಿಗೆ ಫಾಲೋ ಅಪ್ ಬೇಕಾಗುತ್ತೆ. ನೀವು ಫಾಲೋ ಅಪ್ ಮಾಡಿದ ನಂತರ ನೀವು ಆಕ್ಷನ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವತ್ತೂ ಲೈಫಲ್ಲಿ ಲೀಡರ್ ಆಗಕ್ಕೆ ಚಾನ್ಸೇ ಇಲ್ಲ. ಲೀಡರ್ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ. ಬಟ್ ನೀವು ಯಾವ ತರ ಇರಬೇಕು ಅಂತ ಹೇಳಿದ್ರೆ, ನೀವೇನಾದ್ರೂ ನೀವು ಫೈರ್ ಕ್ಯಾಟಗರಿ ಅವ್ರು ಆಗಿದ್ರೆ, ಸ್ಟೀಮ್ ಕ್ಯಾಟಗರಿ ಆಗಿದ್ರೆ ನೀವು ಫಾಲೋ ಅಪ್ ಮಾಡಿಸ್ಕೊಂಡು ಕೂಡುದು. ಯಾಕೆಂದ್ರೆ ನಮ್ಮ ಇಂಟೆನ್ಷನ್ ನಾವಿಲ್ಲಿ ವಿ ಡೋಂಟ್ ಕ್ರಿಯೇಟ್ ಫಾಲೋವರ್ಸ್, ವಿ ಕ್ರಿಯೇಟ್ ಲೀಡರ್ಸ್. ಪಾಲಿಟಿಕ್ಸ್ ಅಲ್ಲಿ ಅವರು ಫಾಲೋವರ್ಸ್ ಕ್ರಿಯೇಟ್ ಮಾಡ್ತಾರೆ. ಓಕೆ, ಬಾಲ ಬಡಕರನ್ನ ಅವರು ಸೃಷ್ಟಿ ಮಾಡ್ತಾರೆ. ಅವ್ರಿಗೇನಪ್ಪ ನಮಸ್ಕಾರ ಸರ್, ನಮಸ್ತೆ ಸರ್ ಅಂತ ನಮಸ್ಕಾರ ಮಾಡ್ಕೊಂಡು ಅವರಿಗೆ ಸಲ್ಟ್ ಹೊಡಿಯೋರು ಬೇಕಾಗಿರ್ತದೆ. ಲೀಡರ್ ಸೃಷ್ಟಿ ಆಗ್ತದೆ ಅಂತ ತುಳಿತಾರಲ್ಲಿ, ನನ್ನ ಎದುರುಗಡೆ ಇವ್ರು ಲೀಡರ್ ಆಗ್ಬಿಟ್ರೆ ನನಗೆ ಬೆಲೆ ಇರಲ್ಲ ಅಂತೇಳಿ. ಅದೇ ತರ ಬೇರೆ ಬೇರೆ ಕ್ಷೇತ್ರದಲ್ಲಿ ಜನ ತುಳಿತಾ ಇರ್ತಾರೆ. ಬಟ್ ಇಲ್ಲಿ ಯಾರು ತುಳಿಯೋದಿಲ್ಲ. ಇಲ್ಲಿ ಪ್ರತಿಯೊಬ್ರು ಕೂಡ ರೈಸಿಂಗ್ ಸ್ಟಾರ್ ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ನೀವು ಲೀಡರ್ ಆಗ್ಬೇಕು, ಯಾವುದೇ ಕಾರಣಕ್ಕೂ ಫಾಲೋ ಅಪ್ ಮಾಡಿದ ನಂತರ ಆಕ್ಷನ್ ಮಾಡಿದ್ರೆ ಯು ಆರ್ ನಾಟ್ ಎ ಲೀಡರ್. ಈಗ ನೀವು ಪ್ರಶ್ನೆ ಹಾಕೊಳ್ಳಿ, ಎಲ್ಲೆಲ್ಲಿ ನೀವು ಫಾಲೋ ಅಪ್ ಮಾಡಿಸ್ಕೊಂಡು ಆಕ್ಷನ್ ಮಾಡ್ತಿದ್ದೀರಾ, ಇನ್ನ ಕೆಲವರು ಫಾಲೋ ಅಪ್ ಮಾಡಿದ್ರೂ ಆಕ್ಷನ್ ಮಾಡಲ್ಲ. ಓಕೆ, ಸೊ ಆನ್ ಟೈಮ್ ಬರೋದಿಲ್ಲ, ಆಕ್ಷನ್ ಮಾಡೋದಿಲ್ಲ, ಟಿಕೆಟ್ ಅಡ್ವಾನ್ಸ್ ತಗೊಳ್ಳೋದಿಲ್ಲ, ಬಿಲ್ಲಿಂಗ್ ಬೇಗ ಮಾಡಿಸೋದಿಲ್ಲ, ರಿಟೈಲಿಂಗ್ ಮಾಡೋದಿಲ್ಲ, ಹೋಮ್ ಮೀಟಿಂಗ್ ಮಾಡೋದಿಲ್ಲ, ಅಪ್ರೋಚ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಇನ್ ಮುಂದೆ ನಿಮ್ಮ ಟೀಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅತಿ ಹೆಚ್ಚು ಜನನ ನೀವು 4 ಏನು ಕ್ರೈಟೇರಿಯಾ ಇದೆ, ಆ ಕ್ರೈಟೇರಿಯಾನ ಫುಲ್ಫಿಲ್ ಮಾಡಿಸಿ ಅವ್ರನ್ನ ಬೇಗ ಅಡ್ಮಿಷನ್ ಮಾಡಿಸ್ಬೇಕು ಈ ಕ್ಲಬ್ಗೆ. ಓಕೆ, ಸೊ ಪವರ್ ಆಫ್ 4 ನ ಅವ್ರು ಕಂಪ್ಲೀಟ್ ಮಾಡಬೇಕು. ಅದಾದ ನಂತರ 100 PV ಮಾಡ್ಬೇಕು ಅವರು. ಅದಾದ ನಂತರ ಡ್ರೀಮ್ ಗೋಲ್ ಸೆಟ್ ನ ಒಂದು ಡ್ರೀಮ್ ಫೈಲ್ ರೆಡಿ ಮಾಡಬೇಕು. ಅಂಡ್ ಅವರು ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗಲಿಕ್ಕೆ ರೆಡಿ ಇರಬೇಕು. ಇನ್ ಕೇಸ್ ಟ್ರೈನಿಂಗ್ ಅಟೆಂಡ್ ಆಗೋದು ಮಿಸ್ ಆದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ರೆಕಾರ್ಡಿಂಗ್ ನೋಡ್ಬೇಕು. ಈಗಾಗಲೇ ಸ್ವಲ್ಪ ಹೊತ್ತಿನ ಕೆಳಗಡೆ 2 ಸಲ ಚಾಟ್ ಬಾಕ್ಸ್ ಅಲ್ಲಿ ನಾವು ಶೇರ್ ಮಾಡಿದೀವಿ. ಏನು ಅಂತ ಹೇಳಿದ್ರೆ ಪ್ಲೇ ಲಿಸ್ಟ್. ಓಕೆ, 72 ವಿಡಿಯೋ ಇರ್ತಕ್ಕಂಥ ಪ್ಲೇ ಲಿಸ್ಟ್ ಅನ್ನ ಶೇರ್ ಮಾಡಿದೀನಿ. ಅದು ತುಂಬಾ ಯೂಸ್ ಆಗುತ್ತೆ ನಿಮಗೆ. ಎವ್ರಿ ಡೇ ವೆಯ್ಟ್ ಮಾಡೋದೇ ಬೇಕಾಗಿಲ್ಲ. 9 ಗಂಟೆ ಕಾಲ್ ಮಿಸ್ ಆಯ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗ್ಬೇಕು. ಪ್ಲೇ ಲಿಸ್ಟ್ ಅಲ್ಲಿ ಲೇಟೆಸ್ಟ್ ನೋಡಿದ್ರೆ ಅಥವಾ 1, 2, 3 ನಂಬರ್ ಕೂಡ ಇರ್ತದೆ ಅಂಡ್ ಟೈಟಲ್ ಕೂಡ ಇರ್ತದೆ. ಅದನ್ನ ನೀವು ಫಾಲೋ ಮಾಡಬೇಕು. ಅದನ್ನ ಬೇರೆಯವ್ರಿಗೆ ಕಳ್ಸ್ಕೊಡ್ಬೇಕು. ಇಂಡಿವಿಜುವಲ್ ಆದ್ರೂ ಕಳಿಸ್ಕೊಡಿ ಅಥವಾ ಕಂಪ್ಲೀಟ್ಲಿ ಆ ಪ್ಲೇ ಲಿಸ್ಟ್ ಅನ್ನು ಬೇಕಾದ್ರೆ ಕಳಿಸ್ಕೊಡಿ. ತುಂಬಾ ಬೆಲೆ ಬಾಳ್ತಕ್ಕಂಥದ್ದು. ಅವಾಗಲೇ ನಳರಾಜ್ ಅವ್ರು ಮಾತಾಡ್ತಾ ಇದ್ರು. ಅವರು 1.5 ತಿಂಗಳು ಲೇಟ್ ಆಗಿ ಜಾಯಿನ್ ಆದ್ರು. 4-5 ದಿನದಲ್ಲಿ ಮಿನಿಮಮ್ ಅಂತ ಹೇಳಿದ್ರೆ ಹಳೆ ವಿಡಿಯೋ ಎಲ್ಲದನ್ನೂ ಕವರ್ ಮಾಡಿದ್ರು. 55 ವಿಡಿಯೋನ ಅವರು 55 ದಿನದ ಟ್ರೈನಿಂಗ್ ನ ಬರೀ 4 ದಿನದಲ್ಲಿ ಕವರ್ ಮಾಡಿದ್ರು. ಎಷ್ಟೋ ಜನ ದಿನಕ್ಕೆ 1 ವಿಡಿಯೋನು ನೋಡಲ್ಲ. ಹಾಗಾಗಿ ಅವ್ರು ಲೀಡರ್ ಆಗಿದ್ದಾರೆ. ಅವ್ರು ಹೇಳ್ತಾ ಇದಾರೆ, ಸರ್ ಯೂನಿವರ್ಸಿಟಿ ಇದ್ದಾಗೆ ಈ ತರ ಒಂದು ವಿಡಿಯೋಗಳ ಒಂದು ಲೈಬ್ರರಿ ಇದೆ, ಅದೇ ಸಾಕು ನನಗೆ, ನಾನು ಆಟೋಮೆಟಿಕ್ ಆಗಿ ಇಂಡಿಪೆಂಡೆಂಟ್ ಲೀಡರ್ ಆಗ್ತೀನಿ ಅಂತ ಹೇಳ್ತಾರೆ. ಹಾಗೆ ನೀವೆಲ್ಲರೂ ಕೂಡ ವೆರಿ ಇಂಪಾರ್ಟೆಂಟ್, ನೀವು ರೈಸಿಂಗ್ ಸ್ಟಾರ್ ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು, ಲೀಡರ್ ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ರೆಗ್ಯುಲರ್ಲಿ ಪ್ಲಗ್ ಇನ್ ಟು ದ ಸಿಸ್ಟಮ್, ವೆರಿ ವೆರಿ ಇಂಪಾರ್ಟೆಂಟ್. ಈ ಸಿಸ್ಟಮ್ಗೆ ನೀವು ಪ್ಲಗ್ ಇನ್ ಆಗ್ಬೇಕು. ಸಿಸ್ಟಮ್ಗೆ ಪ್ಲಗ್ ಇನ್ ಆದ್ರೆ ಮಾತ್ರ ನೀವು ಲೀಡರ್ ಆಗ್ತೀರಾ, ಮಿಲಿಯನರ್ ಆಗ್ತೀರಾ, ಅಂಡ್ ಮಲ್ಟಿ ಮಿಲಿಯನರ್ ಆಗ್ತೀರಾ, ಮಿಲಿಯನರ್ ಕ್ರಿಯೇಟರ್ ಆಗ್ತೀರಾ. ಸಿಸ್ಟಮ್ಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಟೀಮ್ ನ ಟ್ರೈನಿಂಗ್ ಗಳಿಗೆ ಬಿಲ್ಡ್ ಮಾಡಬೇಕು. ಬುದ್ಧಿವಂತಿಕೆಯಿಂದ ವರ್ಕ್ಶಾಪ್ ಗೆ ಬಿಲ್ಡ್ ಮಾಡಬೇಕು, ಟೌನ್ ಹಾಲ್ ಗೆ ಬಿಲ್ಡ್ ಮಾಡಬೇಕು. ನಿಮ್ಮೂರಲ್ಲಿ ಸುತ್ತಮುತ್ತ ಟ್ರೈನಿಂಗ್ ನಡೀತಾ ಇರ್ತದೆ, ಅಲ್ಲಿ ಬಿಲ್ಡ್ ಮಾಡಬೇಕು. ಎವ್ರಿ ಡೇ 9 ಗಂಟೆ ಕ್ಲಾಸ್ ಇರ್ತದೆ. 9 ಗಂಟೆ ಕ್ಲಾಸಿಗೆ ತುಂಬಾ ಎಫರ್ಟ್ ಹಾಕ್ಬೇಕು. ನೀವೇನೇನೋ ಮಾತಾಡೋದ್ರ ಬದಲಾಗಿ, ಮೋಟಿವೇಶನ್ ಮಾಡೋದ್ರ ಬದಲಾಗಿ
ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಬುಕ್ ಅನ್ನ ನೀವು ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಬುಕ್ ಅನ್ನ 5 ನಿಮಿಷ 10 ನಿಮಿಷ ಗುಣಗಾನ ಮಾಡಿ ಆ ಬುಕ್ ಅಲ್ಲಿ ಇರ್ತಕ್ಕಂಥ ಒಳ್ಳೆ ಕ್ವಾಲಿಟಿನ ನೀವು ಆ 5 ನಿಮಿಷದಲ್ಲಿ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ತೀರಾ ಅಂದ್ರೆ, ಮುಂದೆ ಆ ವ್ಯಕ್ತಿ ಬುಕ್ ಅನ್ನ ಓದ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮುಂದೆ 15 ಗಂಟೆ ಆ ಬುಕ್ ಅನ್ನ ಓದ್ತಾರ ಅವ್ರು, 15 ದಿನಕ್ಕೆ 1 ಗಂಟೆ, ಅದಕ್ಕೆ ನೀವು ಕಾರಣ ಆಗಿರ್ತೀರಾ. ಒಂದು 9 ಗಂಟೆ ಕ್ಲಾಸಿಗೆ ನಾನು ಹೇಳ್ತಾ ಇರ್ತೀನಿ, ನಾನು ಶಿವಕುಮಾರ್ ಹಿರೇಮಠ್ ಸರ್ ನಾನು 15 ಸಲ ಫಾಲೋ ಮಾಡಿದ್ದೆ. ಅದಾದ ನಂತರ ನಾನು ಫಾಲೋ ಮಾಡ್ಲೇ ಇಲ್ಲ, ಅವ್ರು ನನ್ನಿಂದ ಬಿದ್ರು. ಹಾಗೇನೆ ಸೊ ಕರೆಕ್ಟ್ ನೀವು ಫಾಲೋ ಅಪ್ ಮಾಡಬೇಕು, ಪ್ಲಗ್ ಇನ್ ಆಗ್ಬೇಕು ಸಿಸ್ಟಮ್ ಅಲ್ಲಿ, ಟ್ರ್ಯಾಕ್ ಅಲ್ಲಿ ಇರಬೇಕು. ಕೆಲವರು ಟ್ರ್ಯಾಕ್ ಬಿಟ್ಟು ಹೋಗ್ತಾ ಇರ್ತಾರೆ, ಟ್ರ್ಯಾಕ್ ಅನ್ನು ಫಾಲೋ ಮಾಡೋದಿಲ್ಲ, ಇವೆಂಟ್ ಗಳಿಗೆ ಬರೋದಿಲ್ಲ, ಮಂತ್ ಬಿಗಿನಿಂಗ್ ಅಲ್ಲಿ ಅವರು ಆಕ್ಷನ್ ಮಾಡಲ್ಲ, ಬಿಲ್ಲಿಂಗ್ ಮಾಡೋದಿಲ್ಲ, ಲಾಯಲ್ಟಿ ಮಾಡೋದಿಲ್ಲ, ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಆಗೋದಿಲ್ಲ. ಓಕೆ, ಅದು ಆ ತರ ನೀವು ಸಿಸ್ಟಮ್ ಫಾಲೋ ಮಾಡದೇ ಇದ್ರೆ, ಆನ್ ಟೈಮ್ ಜಾಯ್ನ್ ಆಗದೆ ಇದ್ರೆ, ಟೈಮ್ ಫಾಲೋ ಮಾಡದೇ ಇದ್ರೆ, ಹೋಮ್ ಮೀಟಿಂಗ್ ರೆಗ್ಯುಲರ್ ಮಾಡದೇ ಇದ್ರೆ, ಪ್ರೊಫೆಷನಲ್ ಆಗಿ ಹೋಮ್ ಮೀಟಿಂಗ್ ಮಾಡದೇ ಇದ್ರೆ, ಡೆಮೋ ಕಿಟ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಸಿಸ್ಟಮೇ ಅಲ್ಲ. 100 PV ಮಾಡ್ತಾ ಇಲ್ಲ, ಮಾಡಿದ್ರು ಕೂಡ ನೀವು ಶೇರ್ ಮಾಡ್ತಾ ಇಲ್ಲ, ಇಮೇಜ್ ಅನ್ನ ಶೇರ್ ಮಾಡ್ತಾ ಇಲ್ಲ, ನೀವು ಟ್ರಿಪ್ ಗಳಿಗೆ ಹೋಗ್ತಾ ಇಲ್ಲ. ಓಕೆ, ಲೀಪ್ ಆಗಿರ್ಬೋದು ಅಥವಾ ಫಾಯಿನ್ ಟ್ರಿಪ್ ಆಗಿರ್ಬೋದು, ಅದು ಎಲ್ಲದೂ ಕೂಡ ಅನ್ಪ್ಲಗ್ ಅದು. ಸೊ ನೀವು ಪ್ಲಗ್ ಇನ್ ಆಗ್ಬೇಕು, ಸಿಸ್ಟಮ್ ಅಲ್ಲಿ ಪ್ಲಗ್ ಇನ್ ಆಗಿದೆ, ಅದಲ್ಲಿ ಡೆಫಿನೆಟ್ಲಿ ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ. ಯಾರೆಲ್ಲ ನೀವು ಎಷ್ಟೇ ಬಿಸಿ ಇದ್ರು ಕೂಡ, ಇವತ್ತು ನನಗೆ ಬೆಸ್ಟ್ ಎಕ್ಸಾಂಪಲ್ ಶಿವಯ್ಯ ಗಜ್ಜಾಲ, 1.5 ವರ್ಷ ಆಯ್ತು ತೀರ್ ಹೋಗಿ. ಓಕೆ, ಸೊ ನಾವು ಕಳ್ಕೊಂಡ್ವಿ ಚಿಕ್ಕ ವಯಸ್ಸಲ್ಲಿ, ಆದ್ರೆ ಅವ್ನ ಟೀಮ್ ಪ್ಲಗ್ ಇನ್ ಆಗಿತ್ತು ಸಿಸ್ಟಮ್ಗೆ, ಲೀಡರ್ಗಳು ಕ್ರಿಯೇಟ್ ಆಗಿದ್ದಾರೆ ಅಲ್ಲಿ. ಇವತ್ತು ಕೂಡ ತುಂಬಾ ಜನ ಮಿಲಿಯನರ್ಗಳು ಇದ್ದಾರೆ, ಅವ್ರ ಫ್ಯಾಮಿಲಿಗೆ 3 ಲಕ್ಷ ಪ್ಲಸ್ ಇನ್ಕಮ್ ಬರ್ತಾ ಇದೆ. ಬಿಕಾಸ್ ಸಿಸ್ಟಮ್ ಇರೋದಕ್ಕೆ ಮಾತ್ರ, ಲೀಡರ್ ಕ್ರಿಯೇಟ್ ಆಗಿರೋದಕ್ಕೆ ಮಾತ್ರ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರು ಸಾವು ಬರೋಕ್ಕಿಂತ ಮುಂಚೆನೆ ಆ ವ್ಯಕ್ತಿ ಅದೇನು ಗೊತ್ತಿತ್ತೋ ಗೊತ್ತಿಲ್ಲ, ತುಂಬಾ ಲೀಡರ್ನ ಹುಟ್ಟಾಕಿದ್ರು, ಸಿಸ್ಟಮ್ ಹುಟ್ಟಾಕಿದ್ರು, ಅಲ್ಲಿ ಡೆಮೋ ಮಾಡುವವ್ರನ್ನ ಹುಟ್ಟಾಕಿದ್ರು. ಅಂಡ್ ಟ್ರೈನಿಂಗ್ಗಳು, ಟ್ರೈನ್ ದ ಟ್ರೈನರು, ಡೆಮೋಗಳು, ಲೀಡರ್ ಫ್ಯಾಕ್ಟ್ರಿ ಆಯ್ತು ಅವ್ರ ಟೀಮ್. ಅವ್ರು ಏನಾದ್ರೂ ಸಾವಾದ ನಂತರ ಅವ್ರ ಟೀಮಲ್ಲಿ ಸಿಸ್ಟಮ್ ಇಲ್ಲದೆ ಇದ್ರೆ, ಅವ್ರ ಟೀಮಲ್ಲಿ ಎಜುಕೇಶನ್ ಇಲ್ಲದೆ ಇದ್ರೆ, ಅವ್ರ ಟೀಮಲ್ಲಿ ಲೀಡರ್ ಕ್ರಿಯೇಟ್ ಆಗದೆ ಇದ್ರೆ ಖಂಡಿತ ಇನ್ಕಮ್ ಬರ್ತಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಪ್ಯಾಸಿವ್ ಇನ್ಕಮ್ ಬೇಕು ಅಂತ ಅನ್ಕೊಂಡಿದ್ರೆ, ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅನ್ಕೊಂಡಿದ್ರೆ, ಮಿಲಿನಿಯರ್ ಆಗ್ಬೇಕು, ಮಿಲಿನಿಯರ್ ಕ್ರಿಯೇಟ್ ಆಗ್ಬೇಕು ಅಂತ ಹೇಳಿದ್ರೆ ಸಿಸ್ಟಮ್ ಜೊತೆ ನೀವಿರಿ. ಓಕೆ, ಸೊ ಪ್ಲೇ ಲಿಸ್ಟ್ ಬರ್ತದೆ, ಅದು ಒಂದು ಸಿಸ್ಟಮ್, ಅದನ್ನ ಬಳಸ್ಕೋಬೇಕು. ಯಾವ್ದು ವಿಡಿಯೋ ಮಿಸ್ ಆಗಿದೆ ಅದು ನೋಡ್ಬೇಕು. ಎಷ್ಟೋ ಜನ ನೀವು ಈ ಮಿಲಿನಿಯರ್ಸ್ ಕ್ಲಬ್ಬಿನ ಫ್ರೈಡೆ ಸೆಷನ್ ಅನ್ನ ಮಿಸ್ ಮಾಡಿದೀರಾ. ಆ ಫ್ರೈಡೆ ಸೆಷನ್ ಮಿಸ್ ಆಗಿದ್ರೆ ಅದನ್ನ ನೀವು ಫಾಲೋ ಮಾಡಿ, ಅದನ್ನ ನೀವು ತರಿಸ್ಕೊಳ್ಳಿ. ನಾವು ಮಿಸ್ ಆಗಿರೋ ವಿಡಿಯೋನ ಈ ಗ್ರೂಪ್ ಅಲ್ಲಿ ಶೇರ್ ಮಾಡಲ್ಲ, ಅದು ಲೀಡರ್ ಹತ್ರ ಇರ್ತದೆ. ಲೀಡರ್ ಹತ್ರ ಕಂಪ್ಲೀಟ್ಲಿ ಪ್ಲೇ ಲಿಸ್ಟ್ ಇದೆ, ಪ್ರತಿ ಶುಕ್ರವಾರದ್ದುವೆ, ನೀವು ತರಿಸ್ಕೊಳ್ಳಿ, ಅದು ರಿಯಲ್ ಸಿಸ್ಟಮ್. ಓಕೆ, ನಮ್ಮ ಸುರೇಖಾ ಮೇಡಮ್ ಹೇಳ್ತಾ ಇರ್ತಾರೆ, ಬಡಾ ಸೋಚೋ ಚೋಟಾ ಚೋಟಾ ಕಾಮ್ ಕರೋ. ಓಕೆ, ದೊಡ್ಡ ಆಲೋಚನೆ ಮಾಡಿ, ದೊಡ್ಡ ಗುರಿ ಇಟ್ಕೊಳ್ಳಿ. ಏನಂತ, ನಾನು ಮಲ್ಟಿ ಮಿಲಿಯನರ್ ಆಗ್ತೀನಿ, ನಾನು 1,00,000 ಜನಗಳ ಟೀಮ್ ಕಟ್ತೀನಿ, 100,000 ಜನ ಮಿಲಿಯನರ್ಸ್ ಸೃಷ್ಟಿ ಮಾಡ್ತೀನಿ, 1,000 ಜನ ಟ್ಯಾಕ್ಸ್ ಕಟ್ಟಂಗ್ ಮಾಡ್ತೀನಿ ನಾನು. ಓಕೆ, ನಾನು ಹೆಲಿಕಾಪ್ಟರ್ ತಗೊಂತೀನಿ, ನನ್ನ ಟೀಮ್ ಅಲ್ಲಿ ಬೆನ್ಸ್ ಕಾರ್ ತಗೊಂತಾರೆ, BMW ಕಾರ್ ತಗೊಂತಾರೆ, ನನ್ನ ಟೀಮ್ನವರು ಅತಿ ದೊಡ್ಡ ಹೆಸರು ಮಾಡ್ತಾರೆ. ಇದೆಲ್ಲ ಬಡಾ ಸೋಚ್, ಬಟ್ ಚೋಟಾ ಚೋಟಾ ಕಾಮ್ ಕರೋ. ಸಣ್ಣ ಕಾಮ್ ಫಾಲೋ ಅಪ್ ಮಾಡ್ತಕ್ಕಂಥದ್ದು, ಬುಕ್ಸ್ ಅನ್ನ ಓದ್ತಕ್ಕಂಥದ್ದು, ಟಿಕೆಟ್ ನ ಅಡ್ವಾನ್ಸ್ ತಗೊಂತಕ್ಕಂಥದ್ದು, ಮೆಮೊರಿ ಜಾಗರನ್ನ ಫಿಲ್ಅಪ್ ಮಾಡ್ತಕ್ಕಂಥದ್ದು, ಓಕೆ, ಕಾಲ್ ಮಾಡ್ತಕ್ಕಂಥದ್ದು, ಓಪನ್ ಮಾಡ್ತಕ್ಕಂಥದ್ದು, ಒಂದು ಡೆಮೋ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಕೂಡ ಸಣ್ಣದು ಇಂಪಾರ್ಟೆಂಟ್. ಲೀಡರ್ ಜೊತೆ, ಅಪ್ಲೈನ್ ಲೀಡರ್ ಜೊತೆ ಕಂಟಿನ್ಯೂಸ್ ಟಚ್ ಅಲ್ಲಿ ಇರ್ತಕ್ಕಂಥದ್ದು, ಎಡಿಫೈ ಮಾಡ್ತಕ್ಕಂಥದ್ದು, ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು, ತಪ್ಪಾದ್ರೆ ಸಾರಿ ಕೇಳ್ತಕ್ಕಂಥದ್ದು, ಯಾರಿಂದಾದ್ರೂ ಸಣ್ಣ ಹೆಲ್ಪ್ ಆಗಿದೆ ಅಂದ್ರೆ ಕೂಡ ನಾನು ಗ್ರೇಟ್ಫುಲ್ ಆಗಿರೋದು, ಥ್ಯಾಂಕ್ಫುಲ್ ಆಗಿರೋದು, ಈ ತರ ಸಣ್ಣದನ್ನ ಮಾಡ್ತಾ ಹೋಗ್ತಕ್ಕಂಥದ್ದು. ಒಂದು ಪ್ರಾಡಕ್ಟ್ ಲಾಂಚ್ ಆಗಿದೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತಕ್ಕಂಥದ್ದು, ಈ ತರ. ಓಕೆ, ಎಸ್ ಸ್ನೇಹಿತರೆ, ಸೊ ಮುಂದಿನ ದಿನಗಳಲ್ಲಿ ಆಜಾದಿ ಲೈನ್ ತುಂಬಾ ದೊಡ್ಡದಾಗಿ ಬರ್ತಾ ಇದೆ. 400 ಐಟಮ್ ವರ್ಗು ಲಾಂಚ್ ಆಗ್ತಾ ಇದೆ. ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ, ತಯಾರಿ ಮಾಡ್ಕೊಳ್ಳಿ. ತುಂಬಾ ಒಂದು DP ನ ಓಪನ್ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ, ಇನ್ವೈಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಲಕ್ಷಾಂತರ ಜನ ಜಾಯ್ನ್ ಆಗ್ತಾರೆ ಇನ್ ಮುಂದೆ. ಅಂಡ್ ಆಕ್ಟಿವೇಶನ್ ಬೋನಸ್ ಬಂದ ನಂತರ ಈ ತಿಂಗಳಿಂದ ನಿರೀಕ್ಷೆ ಇದೆ ಮಿನಿಮಮ್ 1.5 ಲಕ್ಷ ಅಡ್ವೈಸರ್ಗಳಿಗೆ ಚೆಕ್ ಎಕ್ಸ್ಟ್ರಾ ಬರ್ತದೆ. ಅಂದ್ರೆ ಎಕ್ಸಾಂಪಲ್, ಇದುವರೆಗೂ 3 ಲಕ್ಷ ಜನಕ್ಕೆ ಚೆಕ್ ಬರ್ತಿತ್ತು ಅಂದ್ರೆ ಆಲ್ ಓವರ್ ಇಂಡಿಯಾ, 4.5 ಲಕ್ಷ ಜನಕ್ಕೆ ಚೆಕ್ ಬರುತ್ತೆ ಇನ್ ಮುಂದೆ. 5 ಲಕ್ಷಕ್ಕೆ ಚೆಕ್ ಬರ್ತಿತ್ತು ಅಂದ್ರೆ ಇನ್ನ 6.5 ಲಕ್ಷ ಜನಕ್ಕೆ ಚೆಕ್ ಬರುತ್ತೆ. ಎಷ್ಟು ಖುಷಿ ಆಗುತ್ತಲ್ಲ ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಅದು ಮೋದಿ ಕೇರ್ ಅಂತ ಹಾಕುತ್ತೆ. ಯಾಕಂದ್ರೆ ಬಾಟಮ್ ಲೆವೆಲ್ ಅಲ್ಲಿ ಏನು ಕಸ್ಟಮರ್ ಇಸ್ ಅ ಕಿಂಗ್ ಅಂತೀವಿ, ಕಸ್ಟಮರ್ ಇಸ್ ಅ ಗಾಡ್ ಅಂತೀವಿ, ನಿಜವಾಗ್ಲೂ ಸಾರ್ಥಕತೆ ಇವಾಗ ಅವ್ರೆಲ್ರಿಗೂ ಇನ್ಕಮ್ ಬರಕ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಆಕ್ಟಿವೇಟ್ ಮಾಡಕ್ ಸ್ಟಾರ್ಟ್ ಮಾಡಿ. ನೀವು ಫೀಲ್ಡಿಗೆ ಹೋಗಿ 10 ಜನಕ್ಕೆ ನೀವು ಮಾತಾಡಿದ್ರೆ ನೆಗೆಟಿವ್ ಇದ್ದವ್ರಿಗೆ 5 ಜನ ಆದ್ರೂ ಪಾಸಿಟಿವ್ ಆಗ್ತಾರೆ, ಪ್ರಾಡಕ್ಟ್ ಯೂಸರ್ ಆದ್ರೂ ಆಗ್ತಾರೆ. ನಾನು 10 ಜನಕ್ಕೆ ನಾನು ಮಾತಾಡಿಲ್ಲ, 10 ಜನಕ್ಕೆ ನಾನು ಡೆಮೋ ಮಾಡಿಲ್ಲ ಅಂದ್ರೆ ಎಷ್ಟು ಜನ ಪ್ರಾಡಕ್ಟ್ ತಗೊಂತಾರೆ? ಚಾನ್ಸೇ ಇಲ್ಲ. 100 ಜನಕ್ಕೆ ಅಪ್ರೋಚ್ ಮಾಡಿದ್ರೆ 100 ಜನದಲ್ಲಿ ಅವ್ರು ನೆಗೆಟಿವ್ ಇದ್ದವರು ಪಾಸಿಟಿವ್ ಆಗ್ಬಿಡ್ತಾರೆ, ಪ್ರಾಡಕ್ಟ್ ತಗೊಂತಾರೆ. ಇಲ್ಲ ಅಂದ್ರೆ ಬಿಸ್ನೆಸ್ ಜಾಯ್ನ್ ಆಗ್ತಾರೆ, ಬಿಸ್ನೆಸ್ ಜಾಯ್ನ್ ಆಗಿ ಪ್ರಾಡಕ್ಟ್ ತಗೊಂತಾರೆ. ನಾನು 100 ಜನಕ್ಕೆ ಅಪ್ರೋಚ್ ಮಾಡಿಲ್ಲ ಅಂದ್ರೆ ಎಷ್ಟು ಜನ ಪ್ರಾಡಕ್ಟ್ ತಗೊಂತಾರೆ? 0, ಬಿಗ್ 0. ಸೊ ಅದ್ರ ಬಗ್ಗೆ ನಿಮಗೆ ಅರಿವಿರ್ಲಿ. ಅದೇ ತರನೇ ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿ, ಕಂಟಿನ್ಯೂಸ್ ಆಗಿ ಆಕ್ಷನ್ ಮಾಡ್ತಾ ಇರಬೇಕು. ನೀವು ಬಿಗ್ ರಿಸಲ್ಟ್ ಅನ್ನ ಪಡಿಬೇಕು ಅಂತ ಹೇಳಿದ್ರೆ ಸ್ಮಾಲ್ ಆಕ್ಷನ್ ವಿಲ್ ಲೀಡ್ ಟು ಬಿಗ್ ರಿಸಲ್ಟ್ಸ್. ಕನ್ಸಿಸ್ಟೆನ್ಸಿ ಕ್ರಿಯೇಟ್ಸ್ ಸಕ್ಸಸ್. ಸತತವಾಗಿ ಆಕ್ಷನ್ ಮಾಡ್ತಾ ಹೋಗಿ, ನಂಬಿಕೆನ ಬಿಲ್ಡ್ ಮಾಡ್ತಾ ಹೋಗಿ ನಿಮ್ಮ ಟೀಮ್ ನಲ್ಲಿ.
ಮಾತು ಕೊಟ್ರೆ ಅದನ್ನ ಉಳಿಸ್ಕೊಳ್ಳಿ. ನಾನು ಹೋಮ್ ಮೀಟಿಂಗ್ ಬರ್ತೀನಿ ಅಂದ್ರೆ ಹೋಗ್ಬೇಕು ನೀವು. ನಾನು ಈ ಟೈಮಲ್ಲಿ ಕಾಲ್ ಮಾಡ್ತೀನಿ ಅಂದ್ರೆ ಕಾಲ್ ಮಾಡ್ಬೇಕು ನೀವು. ನಿಮ್ ಡೌನ್ಲೈನ್ ಕಾಲ್ ಮಾಡ್ತಾರೆ, ನೀವು ಬಿಸಿ ಇರ್ತೀರಾ ಫ್ಯಾಮಿಲಿ ವರ್ಕ್ ಅಲ್ಲಿ, ಪರವಾಗಿಲ್ಲ. ಅವ್ರಿಗೆ ಹೇಳಿ ನಾನು ವಾಪಸ್ ಕಾಲ್ ಮಾಡ್ತೀನಿ ಮಧ್ಯಾಹ್ನ ಕಾಲ್ ಮಾಡ್ಬೇಕು ನೀವು. ಅದು ಟ್ರಸ್ಟ್ ಅನ್ನ ಉಳಿಸ್ಕೊಂಡಾಗೆ. ಏನೇನೋ ಓವರ್ ಪ್ರಾಮಿಸ್ ಮಾಡ್ತಕ್ಕಂಥದ್ದು, ನೀವು ಮಾಡಿರೋ ಪ್ರಾಮಿಸ್ ಅನ್ನ ಬ್ರೇಕ್ ಮಾಡೋದು, ಅವಾಗ ನೀವು ಲೀಡರ್ ಆಗಕ್ಕಾಗಲ್ಲ. ಓವರ್ಕಮ್ ಅಬ್ಸ್ಟೆಕಲ್ಸ್, ಏನೇ ಸಮಸ್ಯೆ ಬಂದ್ರು ಕೂಡ ಅದನ್ನ ತುಳಿದಾಕ್ಬೇಕು, ಬೆಳೀತಾ ಹೋಗ್ಬೇಕು, ಮೊಮೆಂಟಮ್ ಕ್ರಿಯೇಟ್ ಮಾಡ್ಬೇಕು. ಓಕೆ, ಈ ಬಿಸ್ನೆಸ್ ಹೇಗೆ ಅಂದ್ರೆ ನೀವು ಬೆಳೀತಾ ಇದ್ರೆ ಮೇಲೆ 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 ಬೆಳಿತಾನೇ ಇರ್ತೀರಾ, ಟೇಕ್ ಆಫ್ ಆಗ್ತಾನೆ ಇರ್ತದೆ. ಒಂದ್ಸಲ ಇಳಿಯಕ್ ಸ್ಟಾರ್ಟ್ ಮಾಡಿದ್ರೆ ಡೌನ್ 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 ಇಳಿದ್ಬಿಟ್ಟು ನೀವು ಕಳ್ಕೊತೀರಾ. ಓಕೆ, ಸೊ ಅಚೀವ್ ಫ್ರೀಡಮ್. ನೀವು ಫ್ರೀಡಮ್ ಅನ್ನ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇದೆ ಮೋದಿಕರಲ್ಲಿ. ಓಕೆ, ಅದೇ ತರನೇ ಸಿಂಪಲ್ ಫಾರ್ಮುಲಾ ಫಾರ್ ಸಕ್ಸಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್: ಡೈಲಿ ಆಕ್ಷನ್, ಕಂಟಿನ್ಯೂಸ್ ಫಾಲೋ. ಓಕೆ, ಸೊ ಬಹಳ ಇಂಪಾರ್ಟೆಂಟ್. ಲಾಂಗ್ ಟರ್ಮ್ ಮೈಂಡ್ ಸೆಟ್ ಇರಬೇಕು ನಿಮಗೆ. ಅಂಡ್ ಲಾಂಗ್ ಟರ್ಮ್ ಮೈಂಡ್ ಸೆಟ್ ಇಂದ ತುಂಬಾ ದೊಡ್ಡದಾಗಿ ಬೆಳೆಯಕ್ಕಾಗುತ್ತೆ ನಿಮಗೆ. ಅದೇ ತರನೇ ನೀವು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನು ಕ್ರಿಯೇಟ್ ಮಾಡ್ತೀರಾ ಯಾವಾಗ ಅಂತ ಹೇಳಿದ್ರೆ ಡೈಲಿ ಆಕ್ಷನ್ ಮಾಡಬೇಕು, ಕಂಟಿನ್ಯೂಸ್ ಫಾಲೋ ಅಪ್ ಮಾಡಬೇಕು, ಅದೇ ತರನೇ ಲಾಂಗ್ ಟರ್ಮ್ ಮೈಂಡ್ ಸೆಟ್ ಇರಬೇಕು. ಓಕೆ, ಇದು ಸಣ್ಣ ಪುಟ್ಟ ನೌಕರಿ ಅಲ್ಲ, ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲ. ಕೋತಿಗೆ ನೀವೇನಾದ್ರೂ ಓಕೆ 2 ಬಾಳೆಹಣ್ಣು ಇಟ್ರೆ, ಓಕೆ ಒಂದ್ 2 kg ಗೋಲ್ಡ್ ಇಟ್ರೆ, ಓಕೆ ಒಂದು 10 ಲಕ್ಷ ಕ್ಯಾಶ್ ಇಟ್ರೆ 10 ಲಕ್ಷ ಕ್ಯಾಶ್ ಮುಟ್ಟುತ್ತಾ? 2 kg ಗೋಲ್ಡ್ ಮುಟ್ಟುತ್ತಾ? ಇಲ್ಲ. ಕೋತಿ ಏನ್ ಮಾಡುತ್ತೆ? 2 ಬಾಳೆಹಣ್ಣು ಮಾತ್ರ ತಿನ್ನುತ್ತೆ. ಆದ್ರೆ ಅದು ಗೊತ್ತಿಲ್ಲ 2 kg ನಾನು ಏನಾದ್ರೂ ಗೋಲ್ಡ್ ತಗೊಂಡ್ರೆ ಓಕೆ ಸುತ್ತಮುತ್ತ ಕಾಡ್ನಲ್ಲಿರೋ ಸಾವಿರಾರು ಕೋತಿಗಳಿಗೆ ಡೈಲಿ ನಾನು ಬಾಳೆಹಣ್ಣು ಖರೀದಿ ಮಾಡ್ಬೋದು ಅಂತ ಹೇಳಿ. ಅದಕ್ಕೆ ಶಾರ್ಟ್ ಟರ್ಮ್, ಅದಕ್ಕೆ ವಿಷನ್ ಗೊತ್ತಿಲ್ಲ. ಓಕೆ, ಅದು ಲಾಂಗ್ ಟರ್ಮ್ ಇಲ್ಲ ಅದಕ್ಕೆ. ಅದೇ ತರನೇ ಜನಗಳಿಗೆ ಬಿಸ್ನೆಸ್ ಅವಕಾಶ ಕೊಟ್ರೆ, ಜಾಬ್ ಅವಕಾಶ ಕೊಟ್ರೆ ಜಾಬ್ ಆಯ್ಕೆ ಮಾಡ್ಕೊಂತಾರೆ. ಬಿಸ್ನೆಸ್ ಆಯ್ಕೆ ಮಾಡ್ಕೊಂಡ್ರೆ ಅವರು ಎಷ್ಟೋ ಜನಕ್ಕೆ ಜಾಬ್ನ ಕೊಡ್ಬೋದು ಆ ಬಿಸ್ನೆಸ್ ಓನರ್ ಆದ್ರೆ. ಇದು ಬಹಳ ಜನ ಶಾರ್ಟ್ ಟರ್ಮ್ ಹೋಗ್ತಾರೆ. ಆದ್ರೆ ಲಾಂಗ್ ಟರ್ಮ್ ಗ್ರೋತ್ ಈಸ್ ವೆರಿ ಇಂಪಾರ್ಟೆಂಟ್, ಲಾಂಗ್ ಟರ್ಮ್ ಸಕ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದೇ ತರ ಓಕೆ, ಸೊ ಈಗ ನೀವು ಸೊ ಕ್ವಿಕ್ ಆಗಿ ಚಾಟ್ ಬಾಕ್ಸ್ ಬನ್ನಿ. ಏನ್ ತಗೊಳಕಾಯ್ತು ಅಂಡ್ ಕೆಲವರು ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಕ್ವಿಕ್ ಆಗಿ ಅವ್ರನ್ನ ಇನ್ವೈಟ್ ಕೂಡ ಮಾಡ್ತೀನಿ. ಓಕೆ, ಸೊ ನೀವು ಶೇರ್ ಮಾಡ್ಬೇಕು ಅಂತ ಇದ್ರೆ ಏನ್ ತಗೊಂಡ್ರಿ, ಏನು ಹೊಸ ಸಾಧ್ಯತೆ, ನಿಮ್ಮ ಆಕ್ಷನ್ ಯಾಗಿರುತ್ತೆ, ನಿಮ್ಮ ಹೋಮ್ ಮೀಟಿಂಗ್ ಯಾವ ತರ ಇರ್ತದೆ ಅನ್ನೋದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ನೀವು ಬೇಗ ನೀವು ಟೈಪ್ ಮಾಡ್ಬೋದು. ಶಾರ್ಟ್ ಆಗಿ ಟೈಪ್ ಮಾಡಿ. ತುಂಬಾ ಚೆನ್ನಾಗಿತ್ತು ಪ್ರೆಸೆಂಟೇಷನ್, ರಾಜು ಸರ್ ವಂಡರ್ಫುಲ್ ಟ್ರೈನಿಂಗ್. ದಯವಿಟ್ಟು ಬೇಡ, ನನ್ನ ಮೆಚ್ಚಲಿಕ್ಕೆ ಯಾರು ಕೂಡ ಮೆಸೇಜ್ ಅನ್ನ ಟೈಪ್ ಮಾಡಬೇಡಿ ಅಥವಾ ಮಾತಾಡಬೇಡಿ. ಓಕೆ, ಸೊ ಬೇಗ ಏನ್ ನಿರ್ಧಾರ ಮಾಡಿದ್ರಿ, ಮಿಲಿಯನ್ ಆಗ್ಲಿಕ್ಕೆ ಎಕ್ಸ್ಟ್ರಾ ಸ್ಟೆಪ್ ಏನ್ ತಗೋತೀರಾ, ನಂಬರ್ ಎಲ್ಲಿ ಗ್ರೋತ್ ಮಾಡ್ಕೊಂತೀರಾ, ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್, ಹೋಮ್ ಮೀಟಿಂಗ್ ಮಾಡೋದಾಗಿರ್ಬೋದು, ಬಿಲ್ಡಪ್ ಮಾಡ್ತಕ್ಕಂಥದ್ದು, ಆಕ್ಷನ್ 100 PV 200 PV ಎಲ್ಲದನ್ನು ಮಾಡ್ಬೇಕಾಗಿದೆ. ಓಕೆ, ಸೊ ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಅಂಡ್ ಬೇಗ ನೀವು ಫೀಲ್ಡ್ ಅಲ್ಲಿ ನೀವು ಚಾಟ್ ಬಾಕ್ಸ್ ಅಲ್ಲಿ ಬಂದು ನೀವು ಶೇರ್ ಮಾಡೋದಾದ್ರೆ ಅಲ್ಲೂ ಕೂಡ ಶೇರ್ ಮಾಡ್ಬೋದು. ಓಕೆ, ಇನ್ನು 2 ನಿಮಿಷ ಇದೆ, ಬೇಗ ಶೇರ್ ಮಾಡಿ. ಅಥವಾ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ವಿಜಯಲಕ್ಷ್ಮಿ ಮೇಡಮ್ ಅವಾಗಲೇ ಇನ್ವೈಟ್ ಮಾಡಿಲ್ಲ, ಈಗ ಇನ್ವೈಟ್ ಮಾಡ್ತಾ ಇದ್ದೀನಿ, ನೀವು ಶೇರ್ ಮಾಡ್ಬೋದು. ಲೀಡರ್ಸ್ ಕೂಡ ನೀವು ಹ್ಯಾಂಡ್ ರೈಸ್ ಮಾಡಿ ಶೇರ್ ಮಾಡ್ಬೋದು. ಗೋವಿಂದರಾಜು, ಗೋಪಿ, ನೀವು ಕೂಡ ಕೋಸ್ಟ್ ಆಗಿದ್ದೀರಾ. ಏನ್ ತಗೊಳಕಾಯ್ತು ನೀವು ಶೇರ್ ಮಾಡ್ಬೋದು. ಕ್ವಿಕ್ ಆಗಿ ಶೇರ್ ಮಾಡ್ತೀರಾ? ಗೋಪಿ, ಗೋವಿಂದು. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ನಿಜವಾಗ್ಲೂ ಸರ್, ನೀವು ಇವತ್ತಿನ ಒಂದು ಸೆಷನ್ ನೀವು ಕೊಟ್ಟಿರೋದು ರಿಯಲಿ ಏನಂದ್ರೆ ಜಾಸ್ತಿ ಹೋಮ್ ಮೀಟಿಂಗ್ಸ್ ಕಡೆ ಫೋಕಸ್ ಮಾಡಬೇಕು. ಈಗ ಯಾರು 20 PV ಮಾಡ್ತಾ ಇದ್ರೆ ಅವ್ರಿಗೆ 50 PV ಮಾಡ್ತಾರೆ, 100 PVಗೆ ಕನ್ವರ್ಟ್ ಮಾಡ್ಕೊಬೇಕು. ಈ ತರ ಮಾಡಿದ್ರೆ ಅಂದ್ರೆ ಖಂಡಿತ ಗ್ರೋತ್ ಮೈಂಡ್ ಸೆಟ್ಗೆ ಆಗುತ್ತೆ ಸರ್. ಫಸ್ಟ್ ಇದನ್ನ ನಾನು ಇದು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ಓಕೆ, ಉಳಿದವರು ಬೇಗ ಮಾತಾಡ್ಬೋದು. ಶ್ರೀದೇವಿ ಮೇಡಮ್ ಮಾತಾಡ್ತೀರಾ? ಗೋವಿಂದು. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಕೂಡ ಇನ್ನು ವಿಡಿಯೋನ ನನ್ನ ಬಂದಂತ ಕೆಳಗಿನ ಡೌನ್ಲೈನ್ ವಿಡಿಯೋ ಶೇರ್ ಮಾಡಬೇಕು ಪ್ರತಿದಿನ. ಅವ್ರಿಗೆ ಮೋಟಿವೇಶನ್ ಮಾಡಿ ಅವ್ರ ಕಡೆಯಿಂದ ಜಾಸ್ತಿ ಆಕ್ಷನ್ ಕ್ರಿಯೇಟ್ ಮಾಡೋದು, ಅದ್ರ ಜೊತೆಗೆ ಡೆಮೋ ಮಾಡೋ ಅಂತ ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಮೇಡಮ್. ಇಲ್ಲಿ ಬಂದಿರೋದಕ್ಕಂತ ಡೈಲಿ ಆಕ್ಷನ್ ಮಾಡ್ತೀನಿ ಅಂತ, ಲರ್ನಿಂಗ್ ಆಕ್ಷನ್ ಮಾಡ್ತೀನಿ ಅಂತ, ಡೈಲಿ ಪಾಸಿಟಿವ್ ಥಿಂಕಿಂಗ್ ಮಾಡ್ತೀನಿ ಅಂತ, ಫೀಲ್ಡ್ ಔಟ್ ಮಾಡ್ತೀನಿ, ಟೀಮ್ ಬಿಲ್ಡಿಂಗ್ ಮಾಡ್ತೀನಿ ಅಂತ ಹೇಳಿ, ಅದೇ ತರನೇ ಹೋಮ್ ಮೀಟಿಂಗ್ ಮಾಡ್ತೀನಿ, ಟೀಮ್ ಬಿಲ್ಡಪ್ ಮಾಡ್ತೀನಿ, ಸ್ಪಾನ್ಸರಿಂಗ್ ಪ್ರಾಡಕ್ಟ್. ಓಕೆ, ನಿಮ್ಮ ಉದ್ದೇಶ ಏನಾಗಿರ್ಬೇಕು ಅಂದ್ರೆ ರೈಸಿಂಗ್ ಸ್ಟಾರ್ ನ ನೀವು ಕ್ರಿಯೇಟ್ ಮಾಡಬೇಕು. ಅಂಡ್ ತುಂಬಾ ಇಂಪಾರ್ಟೆಂಟ್, ನೀವೆಲ್ಲರೂ ಕೂಡ ನಿಮ್ ಟೀಮ್ನಾಗ ಇರೋರ್ನ ಇಲ್ಲಿಗೆ ಬರ್ಬೇಕು. ಅವರು ಇಲ್ಲಿ ಬಂದ್ರು ಅಂತ ಹೇಳಿದ್ರೆ ಸ್ಪೆಷಲ್ ಕೋಚಿಂಗ್ ಇರ್ತದೆ. ಅಂಡ್ ಫಿಸಿಕಲ್ ಆಗು ನಾವು ಕರಿತೀವಿ ನೆಕ್ಸ್ಟ್. ಅಂಡ್ ದೊಡ್ಡ ಲೀಡರ್ಗಳಿಂದ ನಾವು ಟ್ರೈನಿಂಗ್ ಕೊಡಿಸ್ತೀವಿ. ತುಂಬಾ ಸರ್ಪ್ರೈಸ್ ಇದೆ ಇಲ್ಲಿ. ಮಿಲಿನಿಯರ್ಸ್ ಕಾಲೇಜ್ ಇದ್ದಾಗೆ, ಮಿಲಿನಿಯರ್ಸ್ ಸ್ಕೂಲ್ ಇದ್ದಾಗೆ, ಮಿಲಿನಿಯರ್ಸ್ ಯೂನಿವರ್ಸಿಟಿ ಇದ್ದಾಗೆ ನಿಮಗೆ ತುಂಬಾ ಸರ್ಪ್ರೈಸ್ ಇದೆ, ತುಂಬಾ ಗುಡ್ ನ್ಯೂಸ್ ಇದೆ. ಸೊ ಮುಂದಿನ ದಿನಗಳಲ್ಲಿ 2-3 ತಿಂಗಳಲ್ಲಿ ಪ್ರಾಡಕ್ಟ್ ಲಾಂಚ್ ಆಗಿಂತ ಮುಂಚೆ ತುಂಬಾ ದೊಡ್ಡ ಪ್ರಾಡಕ್ಟ್ ಲಾಂಚ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ರೆಡಿ ಆಗಬೇಕಾಗಿದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ನೀವು ಪ್ಲಾನಿಂಗ್ ಮಾಡಿ ಆಕ್ಟಿವೇಟ್ ಮಾಡ್ತಾ ಹೋಗಿ, ಇನ್ಆಕ್ಟಿವ್ ಇದ್ದವ್ರನ್ನ ಆಕ್ಟಿವ್ ಮಾಡ್ತಾ ಹೋಗಿ, ಫೀಲ್ಡಿಗೆ ಹೋಗಿ,
ನೀವು ಫೀಲ್ಡಿಗೆ ಹೋದ್ರೆ ಯಾವ್ದೋ ಟೀಮಲ್ಲಿ ಡೈಮಂಡ್ ಆದವರು, ಯಾವ್ದೋ ಟೀಮಲ್ಲಿ ಪ್ಲಾಟಿನಮ್ ಆಗಿ ಬಿಟ್ಟಿರೋರು ನಿಮ್ ಟೀಮಲ್ಲಿ ಬರ್ತಾರೆ. ಬಟ್ ಅವ್ರಿಗೆ ಮಾತಾಡ್ಲಿಕ್ಕೆ ನಿಮ್ಮ ಹತ್ರ ಕರೆಂಟ್ ಇರಬೇಕು, ನಿಮ್ಮ ಹತ್ರ ಶಕ್ತಿ ಇರಬೇಕು, ನಾಯಕತ್ವ ಗುಣ ಇರಬೇಕು. ಅವಾಗ ಮಾತ್ರ ನೀವು ನಿಮ್ಮನ್ನ ನೋಡಿ ತುಂಬಾ ಜನ ರೆಡಿ ಆಗ್ತಾರೆ. ಓಕೆ, ಗೆಟ್ ರೆಡಿ. ಅಂಡ್ ಮಂಡೆಯಿಂದ ಇನ್ನ ರಿಟೇಲಿಂಗ್ ರೆಡಿಯಾಗಿ ಎವ್ರಿ ಡೇ ರಿಟೇಲಿಂಗ್ ಮಾಡಬೇಕು. ಅಂಡ್ ನಿಮ್ಮ ಅನುಭವನ ಹಂಚ್ಕೋಬೇಕು. ಎವ್ರಿ ಡೇ 8:50ರಿಂದ 9 ಗಂಟೆ ಏನಿರ್ತದೆ ಅಲ್ಲಿ ಸೋಮವಾರದಿಂದ ಗುರುವಾರ ಬೇಗ ಜಾಯ್ನ್ ಆಗ್ಬೇಕು. ಆಂಡ್ರೈಸ್ ಮಾಡಬೇಕು. ನೀವು ಪ್ರತಿ ಸಲ ಶೇರ್ ಮಾಡೋರು ಮಾಡ್ತಾನೆ ಇದ್ದಾರೆ, ಅವ್ರು ತುಂಬಾ ಬೆಳೀತಾ ಇದ್ದಾರೆ. ಬಟ್ ನೀವು ಕೂಡ ಬೆಳೆಯೋದು ಇಂಪಾರ್ಟೆಂಟ್. ಓಕೆ, ಸೊ ಮತ್ತೆ ಈ ಒಂದು ಯಾರು ಮಿಸ್ ಆಗಿದ್ದಾರೆ ಅವ್ರಿಗೆ ರೆಕಾರ್ಡಿಂಗ್ ನೋಡೋಕೆ ಹೇಳಿ. ಅಂಡ್ ಈ ಒಂದು ಚೆಕ್ ಲಿಸ್ಟ್ ಇದೆ, ಪ್ಲೇ ಲಿಸ್ಟ್ ಇದೆ, ಅದನ್ನು ಬಳಸ್ಕೊತಾ ಹೋಗಿ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಬೇಗ ಮಿಲಿಯನರ್ ಆಗಿ, ಹ್ಯಾಪಿ ಮಿಲಿಯನರ್ ಆಗಿ, ಡಿವೈನ್ ಮಿಲಿಯನರ್ ಆಗಿ, ಎಲ್ಲಾ ರೀತಿಯಲ್ಲೂ ಮಿಲಿಯನರ್ ಆಗಿ. ಬರೀ ದುಡ್ಡಿನಲ್ಲ ಅಷ್ಟೇ ಅಲ್ಲ, ಹ್ಯಾಪಿಯಾಗಿರ್ತಕ್ಕಂಥದ್ದು, ಆರೋಗ್ಯವಾಗಿರ್ತಕ್ಕಂಥದ್ದು, ಸೇವೆ ಮಾಡ್ತಕ್ಕಂಥದ್ದು, ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ ನೀವು ದೇಶ ಸೇವೆ ಮಾಡ್ತಾ ಹೋಗಿ. ಓಕೆ, ನಿಮ್ಮೆಲ್ಲರೂ ಶುಭವಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾಪಿ ನೈಟ್ ಟು ಆಲ್ ಆಫ್ ಯು. ನಿಮ್ಮ ಅನುಭವನ ನಿಮ್ಮ ಲೀಡರ್ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಏನ್ ನಿರ್ಧಾರ ಮಾಡಿದೀರಾ ಅದನ್ನು ಕೂಡ ಪ್ರತಿಯೊಬ್ರು ಕೂಡ ಒಂದು ಇದಕ್ಕೆ ಒಳಗಾಗ್ಬೇಕು. ಏನು ಅಂತ ಹೇಳಿದ್ರೆ ಫೀಡ್ಬ್ಯಾಕ್ ಕೊಡ್ಬೇಕು. ಪ್ರತಿ ಸೆಷನ್ ಆದ ನಂತರನೂ ಕೂಡ ನೀವು ಅಲ್ಲಿ ರೀಕ್ರಿಯೇಷನ್ ಸೆಷನ್ಗೆ ಒಳಗಾಗ್ಬೇಕು. ನಮ್ಮ PB ಚಂದ್ರು ಅವರೆಲ್ಲರೂ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾರ್ಡಿನರಿ ಲಕ್ಷಗಟ್ಟಲೆ ಅವ್ರು ರಿಟೇಲ್ ಮಾಡ್ತಿದ್ದಾರೆ. ಅವ್ರ ಟೀಮಲ್ಲೂ ಕೂಡ ತುಂಬಾ ಜನ ಆಕ್ಟಿವೇಟ್ ಆಗಿದ್ದಾರೆ. ತುಂಬಾ ಜನ ಇವತ್ತು ಇದಕ್ಕೆ ಕ್ವಾಲಿಫೈ ಆಗಿದ್ದಾರೆ. ಮೊದಲು ಬರೀ 8 ಜನ ಕ್ವಾಲಿಫೈ ಆಗಿದ್ರು. ಎವ್ರಿ ಡೇ ಅವರು ಕ್ವಾಲಿಫೈ ಮಾಡಿ ಈಗ ಸುಮಾರು 30 ಜನ ಕ್ವಾಲಿಫೈ ಆಗಿದ್ದಾರೆ. ಅದೇ ತರ ನೀವೆಲ್ಲರೂ ಮಾಡ್ತಾ ಹೋಗಿ.